ಅದ್ರ ಮೇಲೆ ನೀವು ಫೋಕಸ್ ಮಾಡೋದಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರ ನೀವು ಮರ್ತ್ ಬಿಡುವಂತದ್ದು ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಗೆ ಹೇಳೋದೇನು ಅಂದ್ರ ನೀವು ಪ್ರತಿಯೊಂದನ್ನು ಸಮೇತ ನೋಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾ, ಸೊ ಎಲ್ರಿಗೂ ಎಲ್ಲರ ಹತ್ರ ಡೈರಿ ಇದೆನಾ? ಎಸ್. ಸೊ ಡೈರಿ ಇರೋರೆಲ್ಲ ಒಂದ್ಸಲ ನನ್ಗೆ ಡನ್ ಅಂತ ಹೇಳಿ ಮೆಸೇಜ್ ಮಾಡ್ರಿ, ನನ್ನ ಹತ್ರ ಡೈರಿ ಇದೆ ಅಂತ ಹೇಳಿ. ಎಸ್, ಒಂದ್ಸಲ ಮೆಸೇಜ್ ಮಾಡ್ರಿ ಸರ್, ಯಾರ್ಯಾರ ಹತ್ರ ಡೈರಿಯನ್ನ ಇಟ್ಕೊಂಡಿದ್ರಿ ಅವ್ರೆಲ್ರು ಎಸ್ ನನ್ನ ಹತ್ರ ಡೈರಿ ಇದೆ ಅಂತ ಒಂದ್ಸಲ ಡನ್. ರಮೇಶ್ ಪಾಟೀಲ್ ಅವ್ರ ಹತ್ರ ಇದೆ. ನಮ್ದೆಲ್ಲಾ ಟ್ರೈನರ್ಸ್ ಹತ್ರ ಇರುತ್ತೆ. ಆಲ್ಮೋಸ್ಟ್ 1 ಸೆಷನ್ 2 ಸೆಷನ್ ಯಾರು ತಗೊಂಡಾರ ಅವ್ರ ಹತ್ರ ಎಲ್ಲರ ಹತ್ರನೂ ಡೈರಿ ಇದೆ. ಈವನ್ ಝೂಮ್ ಆದ್ಮೇಲೂ ಸಮೇತ ಮತ್ತೆ ಯೂಟ್ಯೂಬ್ ಅನ್ನ ನೋಡಿನೂ ಸಮೇತ ಸಾಕಷ್ಟು ಜನ ಈ ಕ್ಲಾಸ್ ಅನ್ನ ಕಂಪ್ಲೀಟ್ ಮಾಡೋರು ಇದ್ದಿರ್ತಾರ. ಅವ್ರೆಲ್ಲರಿಗೂ ಹೇಳೋದು ಏನು ಅಂದ್ರೆ ಯಾವ್ದೇ ಕ್ಲಾಸ್ ಆಗ್ಲಿ ಅಥವಾ ಯಾವುದೇ ಕ್ಲಾಸ್ ಆಗ್ಲಿ, ನೀವು ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನೀವು ಬರೆದುಕೊಳ್ಬೇಕು. ಮತ್ತೆ ಏಕಾಗ್ರತೆ ಇದೆ ನೋಡ್ರಿ, ಅದು ನಿಮಗಿರುವಂತ ದೊಡ್ಡ ಸಂಪತ್ತು. ನೀವೆಷ್ಟು ಏಕಾಗ್ರತೆ ಇಲ್ಲಿ ತೋರಿಸ್ತೀರಿ ನೋಡ್ರಿ, ಅಷ್ಟು ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದ್ರ ಪರಿವರ್ತನೆ ಆಗುತ್ತೆ. ಸೊ ಹಾಗಾಗಿ ಇಷ್ಟು ಮಾಹಿತಿಗಳು. ಅದಾದ್ಮೇಲೆ ಈ ಸೆಷನ್ ಇದೆ ನೋಡ್ರಿ, ಮಿನಿಮಮ್ 90 ಮಿನಿಟ್ಸ್ ನಡೆಯುತ್ತೆ. ಎಲ್ಲರೂ ಸರಿಯಾಗಿ ಕೇಳಿ, ಪ್ರತಿಯೊಬ್ರಿಗೆ ಹೇಳೋದು ಮಿನಿಮಮ್ 90 ನಿಮಿಷಗಳ ಕಾಲ ಈ ಸೆಷನ್ ಇದೆ ನೋಡ್ರಿ, ಕಂಟಿನ್ಯೂ ಆಗಿ ನಡೆಯುತ್ತೆ. ಒಂದ್ ವೇಳೆ ಯಾರಿಗಾದ್ರೂ ಅನಿಸ್ತು ನೋಡ್ರಿ ನನ್ಗೆ 90 ನಿಮಿಷ ನನ್ನ ಹತ್ರ ಸಮಯ ಇಲ್ಲ, ಅಥವಾ 90 ನಿಮಿಷ ಕೊಡುವಷ್ಟು ನನ್ನ ಶೆಡ್ಯೂಲ್ ಬಹಳ ಬಿಸಿ ಆಗಿದೆ ಅಂದ್ರೆ ನಾನು ಈಗ್ಲೇ ಹೇಳ್ತೀನಿ, ನೀವ್ ಈಗ್ಲೇ ಹೊರಗೆ ಹೋಗ್ಬೋದು ಆರಾಮ್ಸೆ. ಯಾಕಂದ್ರೆ ನೀವು ಅರ್ಧಂಬರ್ಧ ತಗೊಂಡ್ರೆ ಅಂದ್ರೆ ಅರ್ಧಂಬರ್ಧ ಏನಾದ್ರೂ ನೀವು ತಿಳುವಳಿಕೆ ಇಟ್ಕೊಂಡ್ರೆ ನೀವು ಜೀವನದಲ್ಲಿ ಸಕ್ಸಸ್ ಆಗೋದಿದೆ ನೋಡ್ರಿ, ಅದು ಬಹಳ ದೂರದ ಮಾತಿದೆ. ಹಾಗಾಗಿ ಯಾವಾಗ ನಾವು ನಮ್ಮ ಸಲುವಾಗಿ ಸಮಯವನ್ನ ಕೊಡ್ತೀವಿ ನೋಡ್ರಿ, ಅವಾಗ ಮಾತ್ರ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತು ನೀವ್ ಯಾರ್ ಸೆಷನ್ಗಳು ತಗೊಂಡಿರಿ, ಎಷ್ಟು ತಗೊಂಡಿರಿ, ಯಾವ್ಯಾವ ಕೋರ್ಸ್ ಗಳನ್ನ ಮಾಡಿರಿ, ಇದು ಯಾವ್ದು ನಾನು ಕೇಳೋದಿಲ್ಲ. ಆದ್ರೆ ನನ್ನ ಎದುರಿಗೆ ಒಂದ್ ಸಲ ನೀವು ಬಂದ್ ಕುಂತೀರಿ ಅಂದ್ರ ನಿಮ್ಮ ಸಲುವಾಗಿ ನೀವು 90 ನಿಮಿಷದ ಸಮಯವನ್ನ ಕೊಡ್ಬೇಕು. ಮತ್ತೆ ಸಾಕಷ್ಟು ಸಲ ಜನರಿಗೆ ಏನ್ ಅನಿಸುತ್ತೆ ಅಂದ್ರೆ ನಾವು ಸಮಯ ಟ್ರೈನರ್ ಸಲುವಾಗಿ ಕೊಡ್ತೀವಿ ಅಂತ. ಯಾರಿಗಾದ್ರೂ ಹಂಗ್ ಫೀಲ್ ಇದೆ? ನಾವು ಟೈಮು ಮೇಡಮ್ ಸಲುವಾಗಿ ಕೊಡ್ತೀವಿ, ಅಥವಾ ವಿಡಿಯೋ ಮೇಡಮ್ ಸಲುವಾಗಿ ವಿಡಿಯೋ ಆನ್ ಮಾಡ್ತೀವಿ. ನೋ, ಇದೆಲ್ಲ ಇಲ್ಲ. ನಾನು ದಾಟ್ ಮುಂದಕ್ಕೆ ಬಂದೀನಿ, ಸಕ್ಸಸ್ ನ ಜರ್ನಿಯಲ್ಲಿ ಇದ್ದೀನಿ. ಬಟ್ ನೀವ್ ಯಾವಾಗ ವಿಡಿಯೋ ಆನ್ ಇಟ್ಟಿರ್ತೀರಿ ನೋಡ್ರಿ, ಅವಾಗ ನಿಮ್ಮ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ನಿಮ್ಮ ಎನರ್ಜಿ ಇದೆ ನೋಡ್ರಿ, ಅದು ವರ್ಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಮತ್ ಪೂರ್ತಿ 90 ನಿಮಿಷ ಯಾರು ಕಲ್ತಿರ್ತೀರಿ ಅಥವಾ ಕೇಳಿರ್ತೀರಿ ಅವ್ರಿಗೆ ಮಾತ್ರ ಇದು ಈ ಟ್ರೈನಿಂಗ್ ಯಾವುದು ಅಂತ ಗೊತ್ತಾಗುತ್ತೆ. ಸಾಕಷ್ಟು ಸಲ ನಮ್ಮ ಹತ್ರ ಬಂದಿರ್ತಾರ, ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಅವ್ರಿಗೆ ಏನು ಗೊತ್ತಿರೋದಿಲ್ಲ ಪಾಪ. ಅವ್ರು ಬಂದಿರ್ತಾರ, ಆದ್ರೆ ಅದ್ರ ಬಗ್ಗೆ ಅವ್ರಿಗೆ ಯಾವುದೇ ಮಾಹಿತಿಗಳು ಇರೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಹೇಳೋದೇನು ಅಂದ್ರ ನೀವು ಸರಿಯಾಗಿ ತಿಳಿದುಕೊಂಡಾಗ ಮಾತ್ರ ಸರಿಯಾಗಿ ನೀವು ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಹೇಳ್ತಾ, ಸೊ ಈಗ ನನ್ಗೆ ಸ್ವಲ್ಪ ನಿಮ್ಮ ಡೈರಿಯನ್ನ ತೋರ್ಸ್ರಿ. ಯಾರ್ಯಾರು ಡೈರಿ ಇಟ್ಕೊಂಡಿರಿ? ಹಿಂಗ ಡೈರಿ ತೋರ್ಸ್ರಿ. ಹಾ, ಮತ್ತೆ ಯಾವಾಗ್ಲೂ ನೆನ್ಪಿಡ್ರಿ, ಇವತ್ತೇನ್ ತಗೊಂಡಿರಲ್ಲ ಗೊತ್ತಿಲ್ಲ, ಯಾವಾಗೂ 2 ಕಲರ್ ಪೆನ್ಗಳನ್ನ ನೀವು ಯೂಸ್ ಮಾಡ್ಬೇಕು, ರೆಡ್ ಕಲರ್ ಮತ್ತೆ ಬ್ಲೂ ಕಲರ್. ಹಾ, ಯಾಕೆ 2 ಕಲರ್ ಅನ್ನ ಯೂಸ್ ಮಾಡ್ಬೇಕಂದ್ರೆ ಯಾವುದು ಇಂಪಾರ್ಟೆಂಟ್ ಅನಿಸುತ್ತೆ ಅಥವಾ ನಿಮ್ಮ ಜೀವನಕ್ಕೆ ಅದು ಸಂಬಂಧಪಟ್ಟಿದೆ ಅಥವಾ ಸಂಬಂಧ ಪಡುತ್ತೆ ಅಂತ ನಿಮ್ಗೆ ಏನಾದ್ರು ಅನಿಸುತ್ತೆ ನೋಡ್ರಿ, ಅವಾಗ ನೀವೇನ್ ಮಾಡ್ಬೇಕಂದ್ರ ಅದಕ್ಕೆ ರೆಡ್ ಕಲರ್ದು ಅಂಡರ್ಲೈನ್ ಅನ್ನ ಮಾಡ್ಬೇಕು, ಬ್ಲೂ ಕಲರ್ ನಲ್ಲಿ ಬರ್ದು. ಹಾಗಾಗಿ 2 ಪೆನ್ಗಳನ್ನ ಕಂಪಲ್ಸರಿ ಇರ್ಬೇಕು. ಫಸ್ಟ್ ಟೈಮ್ ಬಂದಿರಿ, ಸಿಸ್ಟಮ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇಟ್ಸ್ ಓಕೆ, ಬಟ್ ಯಾವಾಗ್ಲೂ ಬಂದಾಗ ಡೈರಿ ಮತ್ತು 2 ಪೆನ್ ಕಂಪಲ್ಸರಿ ಇಟ್ಕೊಡ್ರಿ. ಅದಾದ್ಮೇಲೆ ನೆಕ್ಸ್ಟ್ ಹೇಳ್ತೀನಿ, ಯಾರೆಲ್ಲರೂ ಇದನ್ನ ಸಂಪೂರ್ಣ ಮಾಡ್ತೀರಿ, ಪೂರ್ತಿ 90 ನಿಮಿಷ ಮಾಡ್ತೀರಿ ಅಂದ್ರ ಇದರ ಬೆನಿಫಿಟ್ ಇದೆ ನೋಡ್ರಿ, ಇದ್ರ ಲಾಭ ಇದೆ ನೋಡ್ರಿ, ಅದು ಪೂರ್ತಿ ನಿಮ್ಗೆ ಸಿಗುತ್ತೆ. ಯಾರೆಲ್ಲ 90 ನಿಮಿಷಕ್ಕಿಂತ ಕಡಿಮೆನೆ ಹೊರಗೆ ಹೋಗ್ಬಿಡ್ತೀರಿ ಅಂದ್ರೆ ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗೋದಿಲ್ಲ. ಹಾಗಾಗಿ ನಿಮ್ಮ ನೆಟ್ ಪ್ಯಾಕ್ ಎಷ್ಟಿದೆ ಮೊದಲು ನೋಡ್ಕೊಡ್ರಿ. ಕೆಲವೊಂದ್ಸಲ ಏನಾಗುತ್ತೆ, ನಾವು ಬಹಳ ಮಹತ್ವದ ವಿಚಾರವನ್ನ ಹೇಳೋದಕ್ಕೆ ನಾನು ಸ್ಟಾರ್ಟ್ ಮಾಡಿರ್ತೀನಿ, ಅವಾಗ ನಿಮ್ ನೆಟ್ ಪ್ಯಾಕ್ ಇರುತ್ತೆ ನೋಡ್ರಿ, ಅದು ಖಾಲಿ ಆಗ್ಬಿಡುತ್ತೆ. ಯಾರ್ಯಾರಿಗೆ ಅನುಭವ ಆಗಿದೆ? ಸಾಕಷ್ಟು ಸಲ ಆಗಿದ್ದಿದೆ. ಯಾರ್ಯಾರಿಗಿದೆ ಒಂದ್ಸಲ ನನ್ಗೆ ಈ ರೀತಿ ಮಾಡ್ರಿ. ನೀವ್ ಏನೋ ಮಾಡ್ಬೇಕಂತ ಹೇಳಿ ಹೊರಟಿರ್ತ್ರೆ, ಯಾರ್ಯಾರಿಗೆ ಹಂಗಾಗಿದೆ? ಇನ್ನ ಇಂಪಾರ್ಟೆಂಟ್ ಸೆಷನ್ ಇದ್ದಿರುತ್ತೆ, ನೆಟ್ ಪ್ಯಾಕ್ ಖಾಲಿ ಆಗಿರುತ್ತೆ. ಯಾರಿಗಾಗಿದೆ? ಬಹಳ ಸಲ ಆಗಿರುತ್ತೆ, 1 ಸಲ 2 ಸಲ ಹಿಂಗ್ ಕೈ ಮಾಡಿ. ಅದಕ್ಕೆ ಈಗ್ಲೇ ಅದನ್ನ ಚೆಕ್ ಮಾಡ್ಕೊಡ್ರಿ. ಮತ್ತೆ ಒಂದ್ ವೇಳೆ ನೆಟ್ ಪ್ಯಾಕ್ ನಿಮ್ಗೆ ಅವಶ್ಯಕತೆ ಇದೆ ಅಂತ ಹೇಳಿ ಅನಿಸಿದ್ರೆ ಮಿನಿಮಮ್ 2 GB ಅಂತೂ ನಮಗ್ ಬೇಕೇ ಬೇಕಾಗುತ್ತೆ. ಅದನ್ನ ಸರಿಯಾಗಿ ನೋಡ್ಕೊಡ್ರಿ, ಈಗ ಸಮಯ ಇದೆ. ಅದಾದ್ಮೇಲೆ ಎರಡನೇದ್ ನೋಡ್ಕೊಳ್ಳೋದು ಏನು ಅಂದ್ರ, ನಿಮ್ಮ ಸುತ್ತ ಏನಾದ್ರೂ ಡಿಸ್ಟರ್ಬ್ ಬಹಳ ಇದೆ, ಬಹಳ ತೊಂದರೆ ಕೊಡುವಂತ ಪ್ಲೇಸ್ ನಲ್ಲಿ ಕುಂತೀರಿ, ಅಥವಾ ಬಹಳ ಗಲಾಟೆ ಇರುವಂತ ಪ್ಲೇಸ್ ನಲ್ಲಿ ಕುಂತೀರಿ, ಅಥವಾ ಯಾವ್ದೋ ಬೇರೆ ಬೇರೆ ಕಡೆ ಇದ್ದೀರಿ ಅಂದ್ರ ಮೊಟ್ಟ ಮೊದಲು ಒಂದ್ ಕಡೆಗೆ ಬಂದು ಒಂದು ಸೈಡಿಗೆ ಸರಿಯಾದ ಸ್ಥಳಕ್ಕೆ ಬಂದ್ ಕೂಡ್ರಿ. ಅಲ್ಲಿ ಯಾರು ನಿಮ್ಗೆ ತೊಂದರೆ ಕೊಡಬಾರ್ದು ಅಥವಾ ಡಿಸ್ಟರ್ಬ್ ಯಾರು ಮಾಡ್ಬಾರ್ದು. ಯಾಕಂದ್ರೆ ಇದು ಸರಸ್ವತಿ ಯಾರಿಗ್ ಒಲಿಯುತ್ತಾಳೆ ಅಂದ್ರೆ ಯಾರ ಹತ್ತಿರ ಏಕಾಗ್ರತೆ ಇರುತ್ತೆ ನೋಡ್ರಿ, ಅವ್ರಿಗೆ ಮಾತ್ರ ಸರಸ್ವತಿ ಒಲಿಯುತ್ತಾಳೆ. ಸೊ ಹಾಗಾಗಿ ದಯವಿಟ್ಟು ನೀವು ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೋಟ್ಸ್ ಮಾಡ್ಕೋರಿ ಅಂತ ಹೇಳಿ ಹೇಳ್ತಾ, ಸೊ ಇಲ್ಲಿ ತನಕ ಹೇಳಿದ್ದು ಅರ್ಥ ಆಗಿದೆ ಎಲ್ಲರಿಗಂತ ಅನ್ಕೊಂಡಿನಿ. ಓಕೆನಾ ಎಲ್ಲರಿಗೂ? ಹಾ,
ಅದಾದ್ಮೇಲೆ ಇದು ಒಂದು ಆಕ್ಟಿವಿಟಿ ಬೇಸ್ಡ್ ಟ್ರೈನಿಂಗ್ ಇದೆ. ಆಕ್ಟಿವಿಟಿ ಬೇಸ್ಡ್ ಅಂದ್ರ ಇಲ್ಲಿ ಬಹಳಷ್ಟು ಚಟುವಟಿಕೆಗಳು ನಡೆಯುತ್ತೆ. ಚಟುವಟಿಕೆ ಆಧಾರಿತ ಟ್ರೈನಿಂಗ್ ಇದೆ ನೋಡ್ರಿ, ಇದು ನಮ್ದು ನಡೆಯುತ್ತೆ. ಹಾಗಾಗಿ ಈ ಚಟುವಟಿಕೆಗಳಲ್ಲಿ ನೀವು ಎಷ್ಟು ಭಾಗವಹಿಸ್ತೀರಿ ಅಷ್ಟು ನಿಮ್ಗೆ ರಿಸಲ್ಟ್ ಬರುತ್ತೆ. ಮತ್ತೆಲ್ಲಾ ಭಾಗವಹಿಸುವಂತ ಪ್ರತಿಯೊಂದು ಆಕ್ಟಿವಿಟಿ ಇರುತ್ತೆ ನೋಡ್ರಿ, ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಮಾಡುವಂತ ಸಾಕಷ್ಟು ಚಟುವಟಿಕೆಗಳನ್ನ ಬಸ್ ನಲ್ಲಿ ಇದ್ರೆ ನಡೆಯುತ್ತೆ. ಇಟ್ಸ್ ಓಕೆ. ಆ ಚಟುವಟಿಕೆಗಳಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಭಾಗವಹಿಸ್ಬೇಕು. ಸೊ ಮೊದಲ ಚಟುವಟಿಕೆ ಇದೆ, 2 ಕೈ ಇವೆ ನೋಡ್ರಿ, ಇದನ್ನ ಈ ರೀತಿ ಮಾಡ್ರಿ ಸ್ಪೀಡ್ ಆಗಿ. ಎಲ್ರು ಬಹಳ ಸ್ಪೀಡ್ ಆಗಿ ಇದು ಕೈಯನ್ನ ಮಾಡಿ, ಆನಂತರ ಎಸ್ ಅಂತ ಹೇಳ್ರಿ 3 ಸಲ ಮಾಡಿ. ಎಸ್, ಲಾಸ್ಟ್ ಒನ್ಸ್ ಎಸ್, ಗ್ರೇಟ್. ಯಾರ್ಯಾರ ವಿಡಿಯೋ ಆನ್ ಇದೆ ಅವ್ರದ್ದೆಲ್ಲರದು ನೋಡಿ ನಾನ್ ಹೆಂಗ್ ಫೀಲ್ ಆಯ್ತು. ಯಾರ್ಯಾರಿಗೆ ಎನರ್ಜಿ ಬಂದಂಗ ಅನಿಸ್ತು ತಕ್ಷಣಕ್ಕೆ? ಸ್ವಲ್ಪ ಮಹೇಶ್ ಸರಿಗೆ ಬಂದಿದೆ, ಮತ್ತೆ ಯಾರಿಗ್ ಬಂದಿದೆ? ಭವಿತ್ ಅವರಿಗೂ ಬಂದಿದೆ, ಮತ್ತೆ ಮುತ್ತಣ್ಣ ಸರಿಗೂ ಬಂದಿದೆ. ಯಾರ್ಯಾರು ವಿಡಿಯೋ ಆನ್ ಮಾಡಿದಾರೆ ಅವ್ರಿಗೆಲ್ಲರಿಗೂ ಬಂದಿದೆ ಅಂತ ಹೇಳಿ ಅನ್ಕೊಂಡಿನಿ. ಯಾರ್ಯಾರು ವಿಡಿಯೋ ಆಫ್ ಇದೆ ಬಂದಿರ್ಬೋದು, ಬಟ್ ನಮಗ್ ಮೆಸೇಜ್ ಬಂದಿರೋದಿಲ್ಲ ಅಷ್ಟೇ ಆಗಿರುತ್ತೆ, ಬೇರೆದೇನಾಗೋದಿಲ್ಲ. ಸೊ ಈ ಆಕ್ಟಿವಿಟಿ ಇದೆ ನೋಡ್ರಿ, ಇದು ಎಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂದ್ರ, ನಿಮ್ಗೆ ಯಾವಾಗಾದ್ರೂ ಕೆಲಸ ಜಾಸ್ತಿ ಇರುತ್ತೆ ಆದ್ರೂ ಸುಸ್ತಿ ಬರೋದು, ನಿದ್ರೆ ಬರೋದು ಆಗುತ್ತಲ್ಲ, ನಾವೆಲ್ಲರೂ ಮನುಷ್ಯರಿದ್ದೀವಿ. ತಕ್ಷಣಕ್ಕೆ ನೀವು ಈ ಆಕ್ಟಿವಿಟಿಯನ್ನ ಮಾಡಿದ್ರ ನಿಮ್ಗೆ ಬಹಳ ಇಲ್ಲ 1 ನಿಮಿಷದ ಒಳಗೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಆಕ್ಟಿವ್ ಮೋಡಿಗೆ ಬಂದು ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ಹಾಗಾಗಿ ಈ ಆಕ್ಟಿವಿಟಿ ಯಾವಾಗ್ಲೂ ಯೂಸ್ ಮಾಡೋದನ್ನ ಕಲೀರಿ ಅಂತ ಹೇಳ್ತಾ, ಎಸ್. ಸೊ ಇದೀಗ ನಾನು ನನ್ನ ಪರಿಚಯವನ್ನ, ಒಂದು 10 ನಿಮಿಷದ ಪರಿಚಯವನ್ನ ಹೇಳ್ತೀನಿ. ಯಾರ್ಯಾರಿಗೆ ಅನಿಸುತ್ತೆ ನನ್ನ ಪರಿಚಯ ಕೇಳ್ಬೇಕು ಅಂತ? ಮೇಡಮ್ ಫಸ್ಟ್ ಟೈಮ್ ಬಂದೀವಿ, ನಿಮ್ ಪರಿಚಯ ಬೇಕು ಅಂದವ್ರು ಒಂದ್ಸಲ ನನ್ಗೆ ಎಸ್ ಅಂತ ಮೀ ಸೋಮಯ್ಯ ಸರ್ ಹೇಳ್ತಾರೆ, ನಾನು ಕೇಳೋದಕ್ಕೆ ರೆಡಿ ಇದ್ದೀನಿ. ನನ್ನ ಪರಿಚಯ ಯಾರ್ಯಾರು ಕೇಳೋದಕ್ಕೆ ರೆಡಿ ಇದ್ರಿ ಮೀ ಅಂತೇಳಿ ಟೈಪ್ ಮಾಡ್ರಿ, ಬೇಗ. ಪ್ರತಿಯೊಂದು ಯಾವುದೇ ಒಂದು ಸಕ್ಸಸ್ ಇದೆ ನೋಡ್ರಿ, ಅಥವಾ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಯ ಹಿಂದೆ ಅವನದೇ ಆಗಿರುವಂತ ಒಂದು ಸ್ಟೋರಿ ಇರುತ್ತೆ, ಅಥವಾ ಆ ಜೀವನ ಇರುತ್ತೆ. ಅದನ್ನ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಮಹೇಂದ್ರ ಅವರಿಗೂ ಇದೆ ಕೇಳೋದು. ಎಸ್, ಓಕೆ, ಡನ್. 1 ನಿಮಿಷ ನೋಡ್ತಾ ಇದ್ದೀನಿ. ಓಕೆ, ಬಹಳಷ್ಟು ಜನ ನೀವು ಹಾಕ್ತಾ ಇದ್ದೀರಿ ಮೀ. ಸೊ ಪ್ರತಿಯೊಬ್ಬರಿಗೂ ಒಂದ್ಸಲ ಥ್ಯಾಂಕ್ ಯು ಅನ್ನ ಹೇಳ್ತಾ, ನನ್ನ ಹೆಸರು ಶ್ರೀದೇವಿ ಹೂಗಾರ್ ಅಂತ ಹೇಳಿ. ನಾನು ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿ ಮತ್ತೆ ರೇಖಿ ಮಾಸ್ಟರ್ ಆಗಿ, ಜೊತೆಗೆ ಸುಮಾರು 18 ಕೋರ್ಸ್ ಗಳನ್ನ ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿಯಿಂದ ನಾವು ಮಾಡ್ತೀವಿ. ಆ 18 ಕೋರ್ಸ್ ಗಳೇನಿವೆ ನೋಡ್ರಿ, ಅವು ಸ್ಟೆಪ್ ಬೈ ಸ್ಟೆಪ್ ನಡೀತಾ ಇರುತ್ತೆ. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಕೋರ್ಸ್ ನಮ್ದು ಯಾವುದು ಅಂದ್ರ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಅಂತ. ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಅಂದ್ರೆ ಏನು ಅಂದ್ರ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಮಾಡುವಂತ ಆಕ್ಟಿವಿಟಿ ಬೇಸ್ಡ್ ಟ್ರೈನಿಂಗ್ ಇದೆ ನೋಡ್ರಿ, ಅದು ವರ್ಷದಲ್ಲಿ ಸುಮಾರು 3 ಸಲ ಅಥವಾ 4 ಸಲ ನಡೆಯುತ್ತೆ 1 ವರ್ಷಕ್ಕೆ. ಅದಾದ್ಮೇಲೆ ಕಂಟಿನ್ಯೂ ಆಗಿ ನಡೆಯುತ್ತೆ ಅಂದ್ರ, ಕಂಟಿನ್ಯೂ ಆಗಿ ನಡೆಯೋದು ಆನ್ಲೈನ್ ಕೋರ್ಸ್ ಗಳಿರುತ್ತೆ. ಅಲ್ಲಿ ಮೆಡಿಟೇಷನ್ ಕೋರ್ಸ್ ಇರುತ್ತೆ, ಮೋಟಿವೇಶನ್ ಇರುತ್ತೆ. ಅದಾದ್ಮೇಲೆ ಸಾಕಷ್ಟು ಚಕ್ರ ಬ್ಯಾಲೆನ್ಸಿಂಗ್ ಕೋರ್ಸ್ ಸಿಗುತ್ತೆ. ಮತ್ತೆ ಈ ಮುಂದಿನ ತಿಂಗಳಲ್ಲಿ ನಾವು ಮತ್ತೆ ರೇಖಿಯನ್ನ ತರ್ತಾ ಇದ್ದೀವಿ. ರೇಖಿ 1 ಮತ್ತು 2 ಅನ್ನ ತಗೊಂಡ್ ಬರ್ತಾ ಇದ್ದೀವಿ. ಅದಾದ್ಮೇಲೆ ಮತ್ತೆ ಕರುಣಾ ರೇಖಿ ಬರುತ್ತೆ. ಅದಾದ್ಮೇಲೆ 3 ಮತ್ತು 4 ಬರುತ್ತೆ. ಈ ರೀತಿ ಸುಮಾರು 18 ಕೋರ್ಸ್ ಗಳು ನಮ್ಮ ಟ್ರಸ್ಟ್ ನ ವತಿಯಿಂದ ನಾವು ನಡೆಸ್ತಾನೆ ಇರ್ತೀವಿ. ಕಂಟಿನ್ಯೂ ನಮ್ಮ ಕೋರ್ಸ್ ಗಳು ಒಂದು ನಡೀತಾನೆ ಇರುತ್ತೆ. ಈಗ ಇಷ್ಟು ಕೋರ್ಸ್ ಎಲ್ಲ ನಡೆಯೋದರ ಹಿಂದೆ ಒಂದೇ ದಿನಕ್ಕೆ ಇದೆಲ್ಲ ಶುರು ಆಯ್ತೇನು ಅಂತ ಯಾರಿಗಾದ್ರೂ ಅನಿಸುತ್ತೇನೋ? ನೋ. ನೀವು ಯಾವ ರೀತಿ ನನ್ನ ಸ್ಕ್ರೀನ್ ಎದುರಿಗೆ ಬಂದ್ ಕುಂತೀರಿ, ಅಥವಾ ಫೇಸ್ಬುಕ್ ನಲ್ಲಿ ನೋಡಿ ಏನೋ ಮೇಡಮ್ ಹೇಳ್ತಾ ಇದ್ದಾರೆ ಸರಿಯಾಗಿ ಅನಿಸ್ತಾ ಇದೆ, ಏನಿದೆ ನೋಡೋಣ ಅಂತ ಸುಮ್ನೆ ಜಸ್ಟ್ ಕ್ಲಿಕ್ ಮಾಡಿ ಯಾರ್ಯಾರು ಬಂದಿದ್ರಿ? ಸುಮ್ನೆ ನೋಡೋಣ, ಅದು ಕಲಿಯೋದು, ಫೀಸ್ ಕಟ್ಟೋದು, ನನ್ ಜೊತೆಗೆ ಮುಂದುವರಿಯೋದು ಅದು ಸೆಕೆಂಡ್ರಿ. ಬಟ್ ಫಸ್ಟ್ ಟೈಮ್ ನೋಡಿದ್ಮೇಲೆ ಎಸ್ ಕದಿರಪ್ಪ ಸರಿಗೆ ಹಂಗನಿಸ್ತು, ವಿಡಿಯೋ ಫೇಸ್ಬುಕ್ ನಲ್ಲಿ ನೋಡಿದ ತಕ್ಷಣ ಏನು ಹೇಳತರ ಕೇಳೋಣ ಅಂತ ನೀವು ಕ್ಲಿಕ್ ಮಾಡಿ ಒಳಗ್ ಬಂದಿರ್ ನೋಡ್ರಿ. ಸೇಮ್ ನಿಮ್ ತರಾನೇ, ಏನು ಗೊತ್ತಿಲ್ಲ, ಜೀರೋ ಮೈಂಡ್ ಸೆಟ್ ಇದೆ, ಟ್ರೈನಿಂಗ್ ಗೊತ್ತಿಲ್ಲ, ಯಾವ್ದು ಗೊತ್ತಿಲ್ಲ, ನಾನು ಸಮೇತ ನಿಮ್ ತರಾನೇ ಒಂದು ದಿವಸ ಇದೇ ರೀತಿ ಫೇಸ್ಬುಕ್ ಆಡ್ ನಲ್ಲಿ ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇತ್ತು ಫೇಸ್ಬುಕ್ ಆಡ್, ಏನು ಅಂದ್ರ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಅಂತ. ನಾನು ಫಸ್ಟ್ ಟೈಮ್ ನನ್ನ ಲೈಫ್ ನಲ್ಲಿ ಕೇಳಿದ್ದ ಮೈಂಡಿಗೂ ಟ್ರೈನಿಂಗ್ ಇರುತ್ತೆ ಅಂತ. ನಾನ್ ಬರೀ ಟ್ರೈನಿಂಗ್ ಅಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ದವ್ರಿಗೆ ಮಾತ್ರ ಟ್ರೈನಿಂಗ್ ಇರುತ್ತೆ, ದೊಡ್ಡ ಕಂಪನಿಗಳಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಟ್ರೈನಿಂಗ್ ಇರುತ್ತೆ. ಬಟ್ ಸಾಮಾನ್ಯ ವ್ಯಕ್ತಿಗಳಿಗೆ ಅಥವಾ ಸಾಮಾನ್ಯ ಜನತೆಗೆ ಇಂಥದ್ ಯಾವ್ದು ಟ್ರೈನಿಂಗ್ ಇರುತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಅದರಲ್ಲಿ ಸ್ಪೆಷಲಿ ಮೈಂಡಿಗೆ ಟ್ರೈನಿಂಗ್ ಕೊಡೋದು ಇರುತ್ತೆ ನೋಡ್ರಿ, ಅದು ಅಂತೂ ನನ್ಗೆ ಗೊತ್ತೇ ಇರ್ಲಿಲ್ಲ. ಸೊ ಹಾಗಾಗಿ ನನ್ಗೆ ತಕ್ಷಣಕ್ಕೆ ಬಹಳ ಕ್ಯೂರಿಯಾಸಿಟಿ ಬಂತು, ಇದು ಏನ್ ಟ್ರೈನಿಂಗ್ ಅದ ನೋಡೋಣ ಅಂತೇಳಿ ನಾನು ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಒಂದ್ 10 ನಿಮಿಷದಲ್ಲೇ ನನ್ಗೊಂದ್ ಕರೆ ಬಂದು ಅವ್ರ ಹಿಂದಿಯೊಳಗ್ ಮಾತಾಡಿದ್ರು, ಹಿಂಗೆಲ್ಲಾ ಟ್ರೈನಿಂಗ್ ಇದೆ, ನೀವು 2,000 ರೂಪಾಯಿ ಕಟ್ಬೇಕು, 1 ಡೇ ಕೋರ್ಸ್ ಇದೆ ಅಂತ. ನನ್ಗನ್ಸ್ತು 1 ಡೇ ಕೋರ್ಸ್ 2,000 ಅಂದ್ರೆ ನಂತ ದೊಡ್ಡದಿಲ್ಲ ಅಂತೇಳಿ ನಾನು 2,000 ಪೇ ಮಾಡಿ 1 ದಿನದ ಕೋರ್ಸ್ ಅನ್ನ ಅವ್ರು ತಗೊಂಡ್ಮೇಲೆ ನನಗೆ ಏನು ತಿಳಿಲಿಲ್ಲ ಫಸ್ಟ್ ಡೇ ಅದು.
2,000 ಕೊಟ್ಟ ಮೇಲೂ ನನಗೆ ಅರ್ಥ ಆಗ್ಲಿಲ್ಲ. ಆದ್ರೆ ಒಂದಂತೂ ನನ್ಗೆ ಅರ್ಥ ಆಯ್ತು, ಇದು ಮೈಂಡ್ ಟ್ರೈನಿಂಗ್ ತಗೊಂಡ್ರ ಡಿಪ್ರೆಷನ್, ಟೆನ್ಷನ್, ಎಂಗ್ಸೈಟಿ ಇವೆಲ್ಲ ಏನ್ ಮಾನಸಿಕ ಒತ್ತಡದಿಂದ ನಾವೇನ್ ಬಳಲ್ತಾ ಇದೀವಿ, ಇದ್ರಲಿಂದ ನಾವು ರಿಲೀಫ್ ಆಗ್ಬೋದು, ಇದ್ರಲಿಂದ ನಮ್ಗೆ ಹೀಲ್ ಆಗ್ಬೋದು. ಇದೇನೋ ಟ್ರೈನಿಂಗ್ ಅದ್ರದ್ದೇ ಕಾಣಿಸ್ತಂತ ಇದಿಷ್ಟೇ ಗೊತ್ತಾಯ್ತು ನನ್ಗೆ ಫಸ್ಟ್ ಟೈಮ್. ಅದಾದ್ಮೇಲೆ ಕೊನೆಯ ಸಂದರ್ಭದಲ್ಲಿ ನಮ್ ಗುರುಗಳು ಏನ್ ಮಾಡಿದ್ರು ಅಂದ್ರೆ ಕ್ವಶನ್ ಆನ್ಸರ್ ಸೆಷನ್ ಇತ್ತು. ಒಂದ್ 10 ನಿಮಿಷ ನಮ್ಗೆ ಟೈಮ್ ಕೊಟ್ರು. ನಾನು ಹಿಂದಿ ಒಳಗಿತ್ತು, ನಾನು ಹಿಂದಿ ಒಳಗ್ ಒಂದ್ ಮಾತನ್ನ ಕೇಳ್ದ, ನೀವು ಈ ಒಂದು ಕೋರ್ಸ್ ಏನ್ ನಿಮ್ ತಗೋತಾ ಇದ್ದೀರಿ, ಇದನ್ನ ನಾನೇನಾದ್ರೂ ಖರೀದಿ ತಗೊಂಡ್ರೆ ನನ್ನ ಡಿಪ್ರೆಷನ್ ನಿಂದ ನನ್ ಹೊರಗ್ ಬರೋದಕ್ಕೆ ಸಾಧ್ಯ ಇದೆನಾ ಅಂತ ಪ್ರಶ್ನೆಯನ್ನ ಮಾಡಿ. ಅವಾಗ ಅವ್ರು ಒಂದ್ ಮಾತನ್ನ ಹೇಳಿದ್ರು, ಡಿಪ್ರೆಷನ್ ನಿಂದ ಹೊರಗ್ ಬರೋದಷ್ಟ ಅಲ್ಲ, ನೀವು ಜೀವನದಲ್ಲಿ ಸುಮಾರು 1 ಕೋಟಿ ಜನರ ಜೀವನವನ್ನ ಪರಿವರ್ತನೆ ಮಾಡ್ಬೋದು, ಅಷ್ಟು ದೊಡ್ಡ ಮಟ್ಟದಲ್ಲಿ ಈ ಕೋರ್ಸ್ ನಡೆಯುತ್ತೆ ಅಂತ. ಅವಾಗ ನನ್ಗೆ ಅದ್ಭುತ ಅನಿಸ್ತು. ಫಸ್ಟ್ ಟೈಮ್ ಯಾರ್ದೋ ವ್ಯಕ್ತಿ ಒಬ್ರು ಹೇಳಿದ್ರು ಟ್ರೈನಿಂಗ್ ಲಿಂದ ಡಿಪ್ರೆಷನ್ ಲಿಂದ ಹೊರಗ್ ಬರ್ಬೋದು. ಇದು ಪ್ರತಿಯೊಬ್ಬರು ಏನ್ ಹೇಳ್ತಾರ, ಟ್ರೀಟ್ಮೆಂಟ್ ಲಿಂದ ಡಿಪ್ರೆಷನ್ ನಿಂದ ಹೊರಗ್ ಬರ್ತೀವಿ, BP, ಶುಗರ್, ಥೈರಾಯ್ಡ್ ಇದೆ, ಹಾರ್ಟ್ ಇದೆ, ಪ್ರತಿಯೊಂದಕ್ಕೂ ಸಮೇತ ನಮ್ಗೆ ಹಾಸ್ಪಿಟಲ್ ಕಡೆಗೆ ಬೆರಳನ್ನ ತೋರಿಸುವಂತ ಜಗತ್ತಲ್ಲಿ ನಾವು ಬದುಕ್ತಾ ಇದ್ದೀವಿ. ಫಸ್ಟ್ ಟೈಮ್ ನಾನ್ ಕೇಳ್ದ ಟ್ರೈನಿಂಗ್ ನ ಮೂಲಕ ಡಿಪ್ರೆಷನ್ ಲಿಂದ ಹೊರಗ್ ಬರ್ಬೇಕು. ಅವಾಗ ನನ್ಗೆ ಆಶ್ಚರ್ಯ ಅನಿಸ್ತು. ನಾನು ನಿರ್ಧಾರವನ್ನ ತಗೊಂಡ, ಈಗ ನಿಮ್ಗೆ ಹೇಳ್ತೀನಿ ನಾನ್ ಯಾಕೆ ಡಿಪ್ರೆಷನ್ ಪೇಷಂಟ್ ಇದ್ದ ಅಂದ್ರ, ಇಲ್ಲಿ ನನ್ ಪಕ್ಕದಲ್ಲಿ ನನ್ ಮಗಳ ಫೋಟೋ ಎಲ್ಲರಿಗೂ ಕಾಣ್ತಾ ಇದೆ ಅಂತ ಹೇಳಿ ಅನ್ಕೊಂಡಿನಿ. ನನ್ ಮಗಳು 2015ರಲ್ಲಿ, ನನ್ಗೆ ಒಂದ್ ಮಗ ಒಂದು ಮಗಳು, ನಮ್ದು ತುಂಬಿದ ಸಂಸಾರ ಎಲ್ಲಾನು ಇತ್ತು, ಎಲ್ಲಾ ಗ್ರೋತ್ ಝೋನ್ ನಲ್ಲೇ ಇದ್ದೀವಿ, ಇಬ್ರಿಗೆ ಜಾಬ್ ಇತ್ತು, ಮನೆ ಸಂಸಾರ ಎಲ್ಲಾ ಒಳ್ಳೇದಿತ್ತು. ನನ್ಗೇನೇನು ಕೊರತೆ ಇರ್ಲಿಲ್ಲ. ಸಾಹಿತ್ಯ ಕ್ಷೇತ್ರದಲ್ಲಿ 12 ವರ್ಷ ನಾನು ಈಗಾಗ್ಲೇ ಸೇವೆಯನ್ನ ಸಲ್ಲಿಸಿ 8 ಪುಸ್ತಕಗಳು ನಂದು ಹೊರಗೆ ಬಂದಿವೆ. ಇಷ್ಟೆಲ್ಲಾ ಮಾಡುವಂತ ಸಂದರ್ಭದಲ್ಲಿ ನನಗ್ ಬಹಳ ದೊಡ್ಡ ಆಘಾತ ಆಗಿದ್ದೇನು ಅಂದ್ರೆ, ನಮ್ಮ ಮಗಳು ಅಚಾನಕ್ಕೆ ಡೆಂಗ್ಯೂ ಆಗಿ 3 ದಿನದಲ್ಲಿ ನಮ್ಮ ಮಗಳು ಶರೀರ ಬಿಟ್ಟು. ಇದು ಬಹಳ ದೊಡ್ಡ, ಅದೇನಂತಾರ ನೋಡ್ರಿ, ಭರಿಸಲಾಗದಂತ ನಷ್ಟ ನನ್ಗೆ ನನ್ ಲೈಫ್ ನಲ್ಲಿ ಎದುರಿಸೋದ್ ಬಂತು. ನಾನು ಯಾವ ಲೆವೆಲ್ದೊಳಗ್ ಡಿಪ್ರೆಷನ್ ಒಳಗಿದ್ದ ಅಂದ್ರ ನನ್ಗೆ ಇರಬಾರ್ದು ಅನಿಸ್ತಿತ್ತು. ಜೀವಂತ ಉಳಿದು ಏನ್ ಮಾಡ್ಲಿ, ನನ್ ಮಗಳೇ ಹೋದಳು. ಇದು ಬಹಳ ಹೈಪರ್ ಇದ್ದ ಒಂದೊಂದ್ಸಲ ನನ್ ಕಂಟ್ರೋಲ್ನೊಳಗೆ ಬರ್ತಾ ಇರ್ಲಿಲ್ಲ. ಸೊ ಅದಕ್ಕಾಗಿ ನನ್ಗೆ ಏನ್ ಮಾಡ್ತೀರಂದ್ರು, ಟ್ರೀಟ್ಮೆಂಟ್ ನಡೀತಿತ್ತು ಹೈದರಾಬಾದ್ಗೂ ಮತ್ತೊಂದ್ ಕಡೆ. ಅವ್ರೆಲ್ಲ ಏನ್ ಟ್ರೀಟ್ಮೆಂಟ್ ಕೊಡ್ತಿರೋ, ನನಗೆ ಚಿಕಿತ್ಸೆ ಯಾವ್ದು ಸಿಗ್ಲಿಲ್ಲ. ಬರೀ ನಂಗೆ ನಿದ್ರೆ ಜಾಸ್ತಿ ಬರ್ತಿತ್ತು, ಊಟ ಹೆಚ್ಚಿಗೆ ಬೇಕಾಗ್ತಿತ್ತು. ಇವ್ ಎರಡ್ ನಡೀತೀವಿ. ಒಯ್ದ್ ನನ್ಗೆ ಕರ್ಕೊಂಡ್ ಬಂದ್ಮೇಲೆ ಟ್ಯಾಬ್ಲೆಟ್ಸ್ ಗಳು ಕಂಟಿನ್ಯೂ ಮುಂಜಾನೆ ಸಂಜೆಗೆ 2 ಟೈಮ್ ಕೊಡ್ತಿರು. ಅದು ಟ್ಯಾಬ್ಲೆಟ್ಸ್ ತಗೊಳ್ಬೇಕು, ಊಟ ಮಾಡ್ಬೇಕು, ಯಾವ್ದು ಪರಿಹಾರ ಇಲ್ಲ. ಯಾವತ್ತು ಟೆನ್ಷನ್ ಕಡಿಮೆ ಆಗಿದೆ, ನನ್ ದುಃಖ ಕಡಿಮೆ ಆಗಿದೆ ಅಂತ ನನ್ಗೆ ಫೀಲೇ ಆಗ್ಲಿಲ್ಲ. ಅದು ಕಂಟಿನ್ಯೂ ಸುಮಾರು 3-4 ವರ್ಷ ನನ್ ಹಂಗೆ ಅದೇ ರೀತಿ ನಡೆದಿತ್ತು. ಮತ್ತೆ ಡಿಪ್ರೆಷನ್ ಪೇಷಂಟ್ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಏನು ಅಂದ್ರ, ಅವ್ರಿಗೆ ಸಮಸ್ಯೆ ಇದೆ ಅಂತ ಯಾರಿಗ್ ಗೊತ್ತಾಗೋದಿಲ್ಲ. ನೀವು ಯಾವ್ದೇ ಒಂದ್ ಸಮಸ್ಯೆ ಇದೆ ಎಲ್ಲರಿಗೂ ಅರ್ಥ ಆಗುತ್ತೆ, ಆದ್ರೆ ಡಿಪ್ರೆಷನ್ ಪೇಷಂಟ್ ಸಮಸ್ಯೆ ಯಾರಿಗೂ ಗೊತ್ತಾಗೋದಿಲ್ಲ. ಆದ್ರೆ 100ಕ್ಕೆ 65% ಜನರು ಒಂದಲ್ಲ ಒಂದು ಕಾರಣಕ್ಕೆ ಡಿಪ್ರೆಷನ್ ಪೇಷಂಟ್ ಇದ್ದೇ ಇರ್ತಾರ. ಆದ್ರೆ ಅದು ಟೈಮ್ ಡ್ಯೂರೇಷನ್ ಇರುತ್ತೆ. ಆ ಟೈಮ್ ನಲ್ಲಿ ಅದು ಬಹಳ ಹೈಪರ್ ಆಗುತ್ತೆ, ಅದಾದ್ಮೇಲೆ ಮತ್ತೆ ಅದು ಸೈಲೆಂಟ್ ಆಗುತ್ತೆ. ಹಾಗಾಗಿ ಕುಟುಂಬದವರು ಅದಕ್ಕೆ ಕೇರ್ ಮಾಡೋದಿಲ್ಲ, ಸಮಾಜದವ್ರಿಗೆ ಅದು ಅರ್ಥ ಆಗೋದಿಲ್ಲ. ಸಾಕಷ್ಟು ಸಲ ನನ್ಗೆ ಡಿಪ್ರೆಷನ್ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ನಾವು ಭಯ ಪಡ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಡಿಪ್ರೆಷನ್ ಒಂದ್ ಪದ ಯೂಸ್ ಮಾಡ್ತಾರ, ಅದು ಏನು ಅಂದ್ರೆ ಹುಚ್ಚು ಅಂತ. ಅವ್ರಿಗೆ ಹುಚ್ಚು ಹಿಡ್ದದ ಅಂತ ಹೇಳ್ತಾರ ನೋಡ್ರಿ. ಹಂಗಾಗಿ ಭಯ ಪಟ್ಟು ಕುಟುಂಬದವರು ಸಮೇತ ಯಾರಿಗ್ ಹೇಳ್ಕೊಳ್ಳೋದಿಲ್ಲ, ಹಾಸ್ಪಿಟಲ್ನು ತೋರ್ಸೋದಿಲ್ಲ. ಈ ಪ್ರಕ್ರಿಯೆ ನನ್ ಜೀವನದಲ್ಲೂ ಸಮೇತ ನಡೆದಿತ್ತು. ಆದ್ರೂ ಅದು ಏನೋ ಗೊತ್ತಿಲ್ಲ, ನನ್ಗೆ ಚಮತ್ಕಾರ ಏನು ಅಂದ್ರ, ಕೋವಿಡ್ ಸಂದರ್ಭ ಬಂತು, ಎಲ್ಲರಿಗ್ ಬಂತಲ್ಲ, ಎಲ್ಲರ ಲೈಫ್ ನಲ್ಲೂ ಬಂತು, ಕೊರೋನಾ ಬಂತು. ಆ ಸಂದರ್ಭದಲ್ಲಿ ನಾನು ಮನೆಯಿಂದ ಹೊರಗೆ ಹೋಗೋದ್ ಸಂಪೂರ್ಣ ಕಟ್ ಆಗ್ಬಿಡ್ತು. ನಾನು ಹೊರಗೆ ಹೋಗಂಗಿರ್ಲಿಲ್ಲ. 2 ವರ್ಷ ಮನೆಯಲ್ಲೇ ಇರುವಂತ ಸಂದರ್ಭ ಬಂದಾಗ, ಆ ಟೈಮ್ನೊಳಗ್ ನನಗ್ ಎಲ್ಲದಕ್ಕಿಂತ ದೊಡ್ಡ ಗಾಡ್ ಗಿಫ್ಟ್ ಆಗಿ ಬಂದಿದ್ ಯಾವ್ದು ಅಂದ್ರ, ಇವೇ ಫೇಸ್ಬುಕ್ ನಲ್ಲಿ ನಡೀತಾ ಇರುವಂತ ಆಡ್ಗಳು. ಸೊ ಈಗ ನಾನ್ ಲರ್ನಿಂಗ್ ಮಾಡೋದಕ್ಕೆ ಶುರು ನಂಗೆ ಕಲಿಯೋದಕ್ಕೆ. ನನ್ಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಲ್ಲಿ ನಾನ್ ಡ್ಯೂಟಿ ಮಾಡ್ತಿದ್ದ, ನನ್ಗೆ 70,000 ಸ್ಯಾಲ್ರಿ. ಹಾಗಾಗಿ 2 ವರ್ಷ ಮನೆಯಿಂದ ಹೊರಗೆ ಹೋಗ್ಲಿಲ್ಲ. ಹಾಗಾಗಿ ಯಾವ್ದು ಖರ್ಚು ಇರ್ಲಿಲ್ಲ ನಮ್ಗೆ. ಅಂದ್ರೆ ದುಡ್ಡು ಎಲ್ಲೋ ಅಲ್ಲೋ ಇಲ್ಲೋ ಹೋಗುತ್ತೆ, ಓಡಾಡಿದ್ರೆ ಹೋಗುತ್ತೆ. ಮನೆಯಲ್ಲಿರೋರಿಗೆ ಏನ್ ಖರ್ಚಾಗುತ್ತೆ. ಆಮೇಲೆ ಆನ್ಲೈನ್ ಎಲ್ಲ ಏನ್ ತರ್ತಾರ ನೋಡ್ರಿ, ಅವೆಲ್ಲ ಯಾವ ವ್ಯವಹಾರಗಳು ನಂದು ಇರ್ಲಿಲ್ಲ. ಹಾಗಾಗಿ ಇರೋ ಸ್ಯಾಲ್ರಿಯನ್ನ ಸುಮಾರು 2 ವರ್ಷ ಬರೀ ಕಲಿಯೋದಕ್ಕೆ ಮೀಸಲಿಟ್ಟ. ಪ್ರತಿ ತಿಂಗಳು ಸ್ಯಾಲ್ರಿ ಬರೋದು, ನಾನ್ ಹಾಕೋದು. ಈ ರೀತಿ ಯಾವ್ದು ಕೋರ್ಸ್ ಅನ್ನ ಬಿಡ್ಲಾರ್ದೇನೆ ಜಾಸ್ತಿ ನಾನು ಸ್ಪಿರಿಚುವಲ್ ಕೋರ್ಸ್ ಗಳನ್ನ ಅಟೆಂಡ್ ಮಾಡೋದಕ್ಕೆ ಶುರು ಮಾಡ್ದ. ನಿಧಾನಕ್ಕೆ ನನ್ನ ಡಿಪ್ರೆಷನ್ ಇತ್ತು ನೋಡ್ರಿ, ಅದು ಕಡಿಮೆ ಆಗೋದಕ್ಕೆ ಶುರು ಆಯ್ತು. ಸೊ ಮೊಟ್ಟ ಮೊದಲ ಮಿರಾಕಲ್ ಆಗಿದ್ದು ಎಲ್ಲಿ ಅಂದ್ರ, ಚಕ್ರ ಬ್ಯಾಲೆನ್ಸಿಂಗ್ ಲಿಂದ ನನ್ನ ಡಿಪ್ರೆಷನ್ ಎಲ್ಲ ಕಡಿಮೆ ಆಯ್ತು. ನನ್ನ ಚಕ್ರಗಳು ಬ್ಯಾಲೆನ್ಸ್ ಆಗೋದಕ್ಕೆ ಶುರು ಅದು. ಅದಾದ್ಮೇಲೆ ಮತ್ತೆ ರೇಖಿಯಲ್ಲಿ ನನಗೆ ಹೀಲಿಂಗ್ ಸಿಕ್ತು. ಅಂದ್ರ ಪಾಸ್ಟ್ ಲೈಫ್ ಇಂದ ಏನೇ ಕರ್ಮಗಳಿದ್ದು ನೋಡ್ರಿ, ಅದೆಲ್ಲಾನು ನನ್ಗೆ ರೇಖಿಯಿಂದ ಪರಿಹಾರ ಆಗ್ಲಕ್ ಶುರು ಮಾಡ್ತು. ಇದಾದ್ಮೇಲೆ ನನ್ನ ಜೀವನದಲ್ಲಿ ಅದ್ಭುತವಾಗಿ ಬಂದಿದ್ ಯಾವ್ದು ಅಂದ್ರೆ ಮಾಸ್ಟರ್ ಮೈಂಡ್. ಸೊ ಮಾಸ್ಟರ್ ಮೈಂಡ್ ಕೋರ್ಸ್ ಅನ್ನ ಇಡೀ ದಿನ ತಗೊಂಡ, ಎಲ್ಲಾನು ಆಯ್ತು. ನಾನ್ ಡಿಸೈಡ್ ಮಾಡ್ದ, ನಾನು ಹೋಗಿ
ಟ್ರೈನಿಂಗ್ ಅನ್ನ ತಗೊಂಡ್ ಬರ್ಬೇಕು. ಈಗ ಇರೋದು ಇನ್ನೊಂದಿಷ್ಟು ಏನ್ ಡಿಪ್ರೆಷನ್ ಇದೆ, ಮತ್ತೆ ಮತ್ತೆ ನಾನು ಟೆನ್ಷನ್ ಮಾಡ್ಕೋತಿದ್ದೆ, ಅದ್ರಿಂದ ಹೊರಗ್ ಬರ್ಬೇಕು 100ಕ್ಕೆ 100. ನನಗ್ ಒಂದಂತೂ ಗ್ಯಾರಂಟಿ ಇತ್ತು ನೋಡ್ರಿ, ಒಂದ್ಸಲ ನಾನು ಇದ್ರಲ್ಲಿ ಹೊರಗ್ ಬಂದ್ರೆ ಹೊಸ ಜೀವನವನ್ನ ಪ್ರಾರಂಭ ಮಾಡ್ತೀನಿ ನಾ, ಮತ್ತೇನೋ ಒಂದು ಹೊಸದನ್ನ ಸಾಧಿಸ್ತೀನಿ ಅಂತ ನನಗೆ ಆ ಫೀಲ್ ಇತ್ತು. ಆದ್ರೆ ಹೊರಗ್ ಬರೋದಕ್ಕೆ ಏನ್ ಮಾಡ್ಬೇಕು ನನಗ್ ಗೊತ್ತಿರ್ಲಿಲ್ಲ, ಆ ವ್ಯವಸ್ಥೆಯ ಬಗ್ಗೆ ನನಗೆ ಅರ್ಥ ಆಗ್ಲಿಲ್ಲ. ಹಾಗಾಗಿ ನಾನ್ ಅವ್ರ ಜೊತೆಗ್ ಮಾತಾಡಿದಾಗ ಅವ್ರು ನನಗೆ ಮನಿ ಬ್ಯಾಕ್ ಗ್ಯಾರಂಟಿ ಹೇಳಿದ್ರು. 3.5 ಲಕ್ಷ ರೂಪಾಯಿ ಕಟ್ಟಿ ನೀವು ಬರ್ಬೇಕು, ಟ್ರೈನಿಂಗ್ ಅನ್ನ ತಗೋಬೇಕು. ನೀವು ಡಿಪ್ರೆಷನ್ ನಿಂದ ಹೊರಗ್ ಬಂದಿಲ್ಲ ಅಂದ್ರ ನಾವು ನಿಮ್ಗೆ ನಿಮ್ ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀವಿ. ಆಯ್ತು ಅಂತ ಹೇಳಿ ನಾನ್ ವಿಚಾರ ಮಾಡ್ದ. ಈಗಾಗ್ಲೇ ನಮ್ಮ ಮಗಳದ ಹಾಸ್ಪಿಟಲ್ ಅದು ಇದು ಅಂತ ಸಾಕಷ್ಟು ಸ್ವಲ್ಪ ಸಾಲ ಇತ್ತು ನಮ್. ನಾನ್ ಯೋಚನೆ ಮಾಡ್ದ, ಏನಾದ್ರೂ ಆಗ್ಲಿ ಇದು ಒಂದು ರಿಸ್ಕ್ ತಗೊಳ್ಳೋಣ, ಇದು ಒಂದು 3.5 ಲಕ್ಷ ಹೋದ್ರು ಹೋಗ್ಲಿ, ಏನಾಗ್ಲತ್ತು ನಾ ಬದುಕಿದ್ರ ಮತ್ತೆ ನಾನ್ ಗಳಿಸ್ಬೋದು, ಏನ್ ದೊಡ್ಡ ವಿಷಯ ಇಲ್ಲ ಅಂತೇಳಿ ಅಡ್ಜಸ್ಟ್ ಮಾಡಿ ನಾನ್ ಟ್ರೈನಿಂಗ್ ಹೋದ್ಮೇಲೆ ನನ್ ಲೈಫ್ ಇತ್ತು ನೋಡ್ರಿ 100ಕ್ಕೆ 100ರಷ್ಟು ಪರಿವರ್ತನೆ. ಓನ್ಲಿ 3 ಡೇಸ್ ನಲ್ಲಿ, 3 ದಿನದಲ್ಲಿ ನನ್ನ ಜೀವನ ಪರಿವರ್ತನೆ ಆಯ್ತು. ನನಗೆ ಅರ್ಥ ಆಗಿದ್ದೇನು ಅಂದ್ರು, ಇಷ್ಟು ವಿಶಾಲವಾಗಿರುವ ಅದ್ಭುತವಾಗಿರುವಂತಹ ಟ್ರೈನಿಂಗ್ ಇದೆ ನೋಡ್ರಿ, ನಮ್ಮ ಕರ್ನಾಟಕದವ್ರಿಗೆ ಗೊತ್ತೇ ಇಲ್ಲ ಇದು. ಇದ್ರ ಬಗ್ಗೆ ಯಾರಿಗೂ ಅರ್ಥನೇ ಆಗೋದಿಲ್ಲ. ರೀಸನ್ ಏನು ಅಂದ್ರೆ ಅವ್ರು ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ನಡೆಸ್ತಾರ, ಕನ್ನಡದವ್ರಿಗೆ ಇದು ಅರ್ಥ ಆಗೋದಿಲ್ಲ ಅಂತ ನನ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು. ಅದ್ರ ಜೊತೆಗೆ ಇನ್ನೊಂದು ಗೊತ್ತಾಗಿದ್ದು ಏನು ಅಂದ್ರ, 3.5 ಲಕ್ಷ ರೂಪಾಯಿ ನಾನ್ ಕಟ್ಟದ. ನಾನೇನೋ ಗೌರ್ಮೆಂಟ್ ಜಾಬ್ ಇತ್ತು, ನಾನ್ ರಿಸ್ಕ್ ತಗೊಳಕ್ ರೆಡಿ ಇದ್ದ, ಅಥವಾ ನನ್ಗೆ ಅದ್ರದ್ದು ಅವಶ್ಯಕತೆ ಇದ್ದ 3.5 ಇಲ್ಲ 10 ಲಕ್ಷ ಬೇಕಾದ್ರೂ ನಾವು ಕಟ್ತೀವಿ. ಆದ್ರೆ ಈ ಸಾಮಾನ್ಯ ಜನರು ಏನ್ ಮಾಡ್ಬೇಕು? ಅವಾಗ ನನ್ಗ ಬಂದಿಂದ ಏನು ಅಂದ್ರೆ, ನಮ್ದು ಈಗಾಗ್ಲೇ ನಾವು ಟ್ರಸ್ಟ್ ಅನ್ನ ಹುಟ್ಟಾಕಿವಿ. ಹಾಗಾಗಿ ನಾವೊಂದು ವಿಚಾರ ಮಾಡ್ದ, ಟ್ರಸ್ಟ್ ಅಡಿಯಲ್ಲಿ ಏನಾದ್ರೂ ಮಾಡ್ಬೇಕು, ಟ್ರೈನರ್ ಆಗಿ ಹೊರಗ್ ಬರ್ಬೇಕು ಅಂತೇಳಿ ನಾನು ವಾಪಸ್ ಡಿಸೈಡ್ ಮಾಡಿ ಮನೆಗೆ ಬಂದಾಗ ನಿಮ್ಮೆಲ್ಲರಿಗೆ ಪ್ರಾಮಿಸ್ ಮಾಡಿ ಹೇಳ್ತೀನಿ, ನನಗ್ ಟ್ರೈನಿಂಗ್ದು ಗೊತ್ತಿರ್ಲಿಲ್ಲ. ಬಟ್ ಧೈರ್ಯ ಬಹಳ ಇತ್ತು ನನ್ನ ಹತ್ರ. ಏನಾದ್ರೂ ಮಾಡೋಣ ನನ್ನ ಮಗಳ ಹೆಸರ ಮೇಲೆ ಇದು ಒಂದು ಸುಮ್ನೆ ಸಣ್ಣದಾಗಿ ಪ್ರಾರಂಭ ಮಾಡೋಣ ಅಂತೇಳಿ ಆನ್ಲೈನ್ ನಿಂದ ನಾವು ಶುರು ಮಾಡಿದೆವು. ಅದಾದ್ಮೇಲೆ ಆಫ್ಲೈನ್ ನಾವು ಶುರು ಮಾಡಿದೆವು ನಿಧಾನಕ್ಕೆ. ಕೇವಲ 13 ಜನರಿಂದ ಶುರು ಆಗಿರುವಂತ ನನ್ನ ಟ್ರೈನಿಂಗ್ ಇಂಡಸ್ಟ್ರಿ ಇತ್ತು ನೋಡ್ರಿ, ಇವತ್ತು ಸುಮಾರು 15,000 ಜನರಿಗೆ ನಾವು ಟ್ರೈನಿಂಗ್ ಅನ್ನ ಕೊಡ್ತೀವಿ. ಮತ್ತೆ ಎಲ್ಲರಿಗೂ ರಿಸಲ್ಟ್ ಇದೆ. ಬಟ್ ಯಾವಾಗ ಇದು ಸಾಧ್ಯ ಇದೆ ಅಂದ್ರ, ನೀವು ಹಿಮ್ಮತ್ ಹಚ್ಬೇಕು, ಧೈರ್ಯ ಮಾಡ್ಬೇಕು ನೋಡ್ರಿ. ಸರಿಯಾಗಿ ನೋಟ್ ಮಾಡ್ಕೊಡ್ರಿ, ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರ ನೋಡ್ರಿ, ಇದು 100ಕ್ಕೆ 100ರಷ್ಟು ಸತ್ಯ ಇದೆ. ಜೀವನದಲ್ಲಿ ಒಂದು ಮಾತನ್ನ ನೆನ್ಪಿಟ್ಕೋರಿ, ಇದು ಕಷ್ಟ, ನಷ್ಟ, ಸೋಲು, ಮಾನಸಿಕವಾದ ಹಿಂಸೆಗಳಿರ್ಬೋದು, ಯಾರೋ ನಮ್ಗೆ ಅವಮಾನ ಮಾಡ್ಬೋದು, ಅಪಮಾನ ಮಾಡ್ಬೋದು, ಅಥವಾ ಎಲ್ಲೋ ಒಂದ್ ಕಡೆ ಹೋಗಿ ಸೋಲ್ಬಹುದು ನಾವು, ಇದೆಲ್ಲಾನು ಇದೆ ನೋಡ್ರಿ. ಇದೆಲ್ಲವನ್ನ ಬದಿಗೊತ್ತಿ ಯಾವ ವ್ಯಕ್ತಿ ಧೈರ್ಯದಿಂದ ಹೆಜ್ಜೆ ಇಡ್ತಾನೆ ನೋಡ್ರಿ, ಅವನು ಮಾತ್ರ ಗೆಲುವನ್ನ ಸಾಧಿಸ್ತಾನೆ. ಹಾಗಾಗಿ ನಾನು ಗೆದ್ದಿರುವ ಮೂಲ ಯಾವುದು ಅಂದ್ರ ನನ್ ಒಳಗಿರುವಂತ ಧೈರ್ಯ. ಆ ಧೈರ್ಯ ನನ್ಗೆ ಗೆಲ್ಲಿಸ್ತು. ಅದಾದ್ಮೇಲೆ ನಾನ್ ಡಿಸೈಡ್ ಮಾಡ್ದ, ನನ್ ಮಗಳ ಹೆಸರಿಗೆ, ನಮ್ಮ ಮಗಳಿಗೆ ನಾವು ಚುಕ್ಕಿ ಚುಕ್ಕಿ ಅಂತ ಹೇಳಿ ಕರಿತಿದ್ದೇವು, ಅವಳ ಹೆಸರು ನಿವೇದಿತಾ. ನಾನು ಯೋಚನೆ ಮಾಡಿದ್ ಏನು ಅಂದ್ರೆ, ನಂದು ಒಂದ್ ಚುಕ್ಕಿ ಹೋದ್ರೆ ಏನಾಯ್ತು, ಜಗತ್ತಲ್ಲಿ ಅದೆಷ್ಟು ಚುಕ್ಕಿಗಳವ. ಈಗ ಜಗತ್ತಲ್ಲಿ ನೀವು ನೋಡ್ರಿ ಬೇಕಾದ್ರೆ ಅದೆಷ್ಟು ಮಕ್ಕಳು ನೊಂದವ್ರಿದ್ದಾರೆ, ಎಷ್ಟು ಬೆಂದವ್ರಿದ್ದಾರೆ, ಎಷ್ಟು ಅನಾಥ ಮಕ್ಕಳಿದ್ದಾರೆ, ಎಷ್ಟು ವೃದ್ಧರಿದ್ದಾರೆ, ಮಕ್ಕಳು ಅವ್ರಿಗೆ ಸಾಕ್ತಾ ಇಲ್ಲ. ನಾನ್ ಯಾಕೆ ನನ್ ಮಗಳ ಹೆಸರ ಮೇಲೆ ಮಾಡಬಾರ್ದು, ನಂದೇ ಒಂದ್ ಚುಕ್ಕಿ ಬಳಗವನ್ನ ಕಟ್ಟೋಣ ಅಂತ ಮೊದಲು ಒಂದು ಗ್ರೂಪ್ ಅನ್ನ ರೆಡಿ ಮಾಡ್ದ. ಅದ್ರ ಹೆಸರಿತ್ತು ಚುಕ್ಕಿ ಬಳಗ. ಆ ಚುಕ್ಕಿ ಬಳಗವನ್ನ ಹುಟ್ಟಾಕಿ ಅದ್ರ ಮೂಲಕ ಜನ ಎಲ್ಲ ಬರೋದಕ್ಕೆ ಶುರು ಮಾಡಿದ್ರು. ನಿಧಾನಕ್ಕೆ ನಿಮ್ ಗೊತ್ತಾ, ಇವತ್ ನಾನ್ ಲ್ಯಾಪ್ಟಾಪ್ ತಗೊಂಡು ನಾನ್ ಕೆಲಸ ಮಾಡ್ತಾ ಇದ್ದೀನಿ. ನನ್ನ 39ನೇ ವಯಸ್ಸಿನ ತನಕ ನನ್ಗೆ ಲ್ಯಾಪ್ಟಾಪ್ ನಾನು ಕಣ್ಣಿಲಿನ ಸಮೇತ ನೋಡಿರ್ಲಿಲ್ಲ. ಸುಮ್ನೆ ದೂರ ಶಾಪ್ ನಾಗ ಇದ್ದಿರ್ತೀವಿ, ಯಾರೋ ಕಂಪ್ಯೂಟರ್ ಅಂತ ಹೇಳ್ತಾರೆ ನೋಡ್ರಿ, ಮೊದ್ಲಿಂದ ಕಂಪ್ಯೂಟರ್ ಮಂದಿ ಯಾರೋ ಒಬ್ರು ಏನೋ ಬಟನ್ ಹೊಡಿತಾ ಇರೋದು ನೋಡ್ತಿದ್ದೇವ್ ಅಷ್ಟೇ. ಬಟ್ ಅದಕ್ಕೆ ಟಚ್ನು ಸಮೇತ ಮಾಡ್ಲಿಲ್ಲ, ಯಾಕಂದ್ರೆ ನಾನು ಆರ್ಟ್ಸ್ ಸ್ಟೂಡೆಂಟ್, ನಮ್ಗೇನು ಬರೋದಿಲ್ಲ. ಆರ್ಟ್ಸ್ನವ್ರು ಯಾರ್ಯಾರಿದ್ರಿ ನಿಮ್ಗೆಲ್ಲ ಇದ್ರದ್ದು ಅನುಭವ ಇದೆ. ತಾಂತ್ರಿಕವಾಗಿ ನಮ್ಗೆ ಏನು ಬರೋದಿಲ್ಲ, ಟೆಕ್ನಾಲಜಿ ನಮ್ಗೆ ಅರ್ಥ ಆಗೋದಿಲ್ಲ. ಬಟ್ ಸೈನ್ಸ್ನವ್ರಿಗೆ ಇದು ಗೊತ್ತಾಗುತ್ತೆ. ಯಾವಾಗ 39ನೇ ವಯಸ್ಸಿಗೆ ಬಂದ ಮೇಲೆ, ಟ್ರೈನರ್ ಆಗಿ ಬಂದ ಮೇಲೆ, ನನ್ಗೆ ಫಸ್ಟ್ ಟೈಮ್ ಲ್ಯಾಪ್ಟಾಪ್ ನನ್ ಕೈದೊಳಗ್ ಬಂದ್ರ, ನಿಮ್ಗೆ ಹೇಳ್ತೀನಿ, ಭಯಂಕರ ನನ್ಗೆ ಭಯ ಆಗಿಬಿಡ್ತಿತ್ತು. ಹೆಂಗ್ ಮಾಡ್ಬೇಕಿದು, ನನ್ಗೇನು ಗೊತ್ತಿಲ್ಲ, ಯಾವ ಬಟನ್ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ. ನಿಮ್ಗೆ ಹೇಳ್ತೀನಿ ಯಾವ ಲೆವೆಲ್ದೊಳಗೆ ನನ್ಗೆ ಅಜ್ಞಾನ ಇತ್ತು ಇದು ತಾಂತ್ರಿಕವಾಗಿ ಅಂದ್ರ, ನಾನು ಲ್ಯಾಪ್ಟಾಪ್ ಅನ್ನ ಆನ್ ಮಾಡಿದ್ಮೇಲೆ ABCD ಬರ್ದಿಲ್ಲ, ಎಷ್ಟು ಹುಚ್ಚದ ಕಂಪ್ನಿ ASDF ಬರ್ದದ ಅಂತಿದಾನ, ಏನೋ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ ಅಂತೇಳಿ ಹಿಂಗ್ ಹೇಳ್ಕೊತಿದ. ಬಟ್ ಇದು ಸಿಸ್ಟಮೇ ಹಿಂಗೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಬಟ್ ನಿಧಾನಕ್ಕೆ ನಾನು ಲ್ಯಾಪ್ಟಾಪ್ ನ ಕಲಿತಾ ಒಂದು ಕಲಿತಾ ಈಗ್ಲೂ ನಾನು ಲರ್ನಿಂಗ್ ಮೇಲೆ ಫೋಕಸ್ ಮಾಡ್ತೀನಿ. ಸೊ ಹಾಗಾಗಿ ಜೀವನದಲ್ಲಿ ಒಂದು ಮಾತನ್ನ ನೆನ್ಪಿಟ್ಕೋರಿ, ನೀವ್ ಎಲ್ಲಿದ್ದೀರಿ, ನೀವು ಅಲ್ಲೇ ಇದ್ದಾಗ ನೀವೇನಾದ್ರೂ ಹೊಸದನ್ನ ಮಾಡೋದಕ್ಕೆ ನಿಲ್ಲಿಲ್ಲ ಅಂದ್ರ ನಾವು ಸಕ್ಸಸ್ ಆಗೋದಿಲ್ಲ. ಸಕ್ಸಸ್ ನ ಏನು ಒಂದು ವಿಚಾರವನ್ನ ಹೇಳ್ತೀನಿ, ಸಕ್ಸಸ್ ಅಂತ ಬರ್ಕೋರಿ. ಸಕ್ಸಸ್ ನಮ್ಮಿಂದ ಏನ್ ಕೇಳುತ್ತೆ ಅಂತ, ನೀವು ನಿಮ್ ಜೀವನದಲ್ಲಿ ಸಕ್ಸಸ್ ಆಗ್ಬೇಕಾಗಿದೆ. ಹಾಗಾದ್ರೆ ಅದು ಏನ್ ಕೇಳುತ್ತೆ, ಅದ್ರ ಕ್ವಶನ್ ಏನಿರುತ್ತೆ, ಸ್ವಲ್ಪ ನೋಟ್ ಮಾಡ್ಕೊಡ್ರಿ, ನಿಮ್ಗೆ ಆನ್ಸರ್ ಹೇಳ್ತೀನಿ. ಪ್ರತಿಯೊಬ್ಬರಿಗೆ ಅನಿಸುತ್ತಲ್ಲ ನಾನ್ ಸಕ್ಸಸ್ ಆಗ್ಬೇಕು ಅಂತ ಹೇಳಿ ಜೀವನದಲ್ಲಿ. ಎಸ್,
ಎಲ್ಲರಿಗ ಅನಿಸುತ್ತಲ್ಲ ನಾವು ಸಕ್ಸಸ್ ಆಗ್ಬೇಕು ನಮ್ ಲೈಫ್ ನಲ್ಲಿ. ಆಮೇಲೆ ಎಲ್ಲಾರು ವಿಡಿಯೋ ಆನ್ ಮಾಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರುವಂತ ಸೆಷನ್ ಇದೆ, ಇದನ್ನ ದಯವಿಟ್ಟು ಕಳ್ಕೊಳ್ಬೇಡ್ರಿ. ನನ್ ಗೊತ್ತಿದೆ ನಾವು ಸಂಡೇ ಇದೆ ಎಲ್ಲೋ ಬಿಸಿ ಇರ್ತೀರಿ, ಮತ್ತೆಲ್ಲೋ ಇರ್ತೀರಿ, ಬಟ್ 90 ನಿಮಿಷ ಒಂದ್ ಸೈಡಿಗೆ ನಿಂತು ಈ ಕ್ಲಾಸ್ ಅನ್ನ ಪೂರ್ತಿ ಅಟೆಂಡ್ ಮಾಡ್ರಿ. ಅದಾದ್ಮೇಲೆ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಸಕ್ಸಸ್ ನಮ್ಮಿಂದ ಏನ್ ಕೇಳುತ್ತೆ ಅಂದ್ರ ಅದಕ್ಕೆ ಸಂತೃಪ್ತವಾಗುವಷ್ಟು ಪ್ರಯತ್ನ ಕೇಳುತ್ತೆ. ಅದು ಬರ್ಕೋರಿ. ಸಕ್ಸಸ್ ಒಂದು ಯಶಸ್ಸು ನಮ್ಮಿಂದ ಏನ್ ಕೇಳುತ್ತೆ ಅಂದ್ರ ಅದಕ್ಕೆ ಸಂತೃಪ್ತವಾಗುವಷ್ಟು ಪ್ರಯತ್ನ ಕೇಳುತ್ತೆ. ಪ್ರಯತ್ನ ಅಂದ್ರೆ ಕೋಶಿಶ್. ಈಗ ನಮ್ ಪ್ರಾಬ್ಲಮ್ ಏನು ಅಂದ್ರ ನಾವು ಕೋಶಿಶ್ ಮಾಡಂಗಿಲ್ಲ, ಹೊಟ್ಟೆ ಪ್ರಯತ್ನ ಮಾಡೋದಿಲ್ಲ, ಸುಮ್ನೆ ಟಚ್ ಮಾಡಿ ಬಿಡೋ ಸ್ವಭಾವ ನಮ್ದು. ಯಾರೋ ಹೇಳ್ತಾರೆ ಇದು ಬಿಸ್ನೆಸ್ ನಲ್ಲಿ ಬೆನಿಫಿಟ್ ಇದೆ, ಬಿಸ್ನೆಸ್ ಸುಮ್ನೆ ಕಲಿಯೋದಿಲ್ಲ, ಏನಿಲ್ಲ, ಎತ್ತಿಲ್ಲ, ಒಳಗ್ ನುಗ್ಗ್ ಬಿಡೋದು, ಆಮೇಲೆ ಪರೇಶಾನ್ ಆಗೋದು, ಆಮೇಲೆ ಲಾಸ್ ಮಾಡ್ಕೊಳ್ಳೋದು, ಮತ್ತೆ ಅದರಿಂದ ಹೊರಗೆ ಬಂದು ಮತ್ತೆ ಜಾಬಿಗೆ ಬರೋದು. ಸೊ ಹಾಗಾಗಿ ಇದರ ಅರ್ಥ ಏನು ಅಂದ್ರ ನೀವು ಯಾವ ಫೀಲ್ಡ್ ಅಲ್ಲಿ ಸಕ್ಸಸ್ ಆಗ್ಬೇಕಂತೀರಿ ನೋಡ್ರಿ, ಆ ಫೀಲ್ಡ್ ಅಲ್ಲಿ ನೀವು ಎಷ್ಟು ಅರ್ನಿಂಗ್ ಮಾಡ್ಬೇಕಂತೇಳಿ ಪ್ಲಾನ್ ಮಾಡಿದ್ರಿ. ಹಾಗಾದ್ರೆ ಒಂದು ಕ್ವಶನ್ ನಂದೇನು ಅಂದ್ರೆ ಅಷ್ಟು ಲರ್ನಿಂಗ್ ನಿಮ್ ಹತ್ರ ಇದೆನಾ, ಅಷ್ಟು ಲರ್ನಿಂಗು ನಿಮ್ ಹತ್ರ ಇದೆನಾ. ಈಗ ನಾನು ಒಂದ್ ಕ್ವಶನ್ ಅನ್ನ ಮಾಡ್ತೀನಿ, ಎಲ್ಲರೂ ಸರಿಯಾಗಿ ಕೇಳ್ರಿ. ಯಾರ್ಯಾರಿಗ ಅನಿಸುತ್ತೆ ನಾನ್ ಮಂತ್ಲಿ 5 ಲಕ್ಷ ರೂಪಾಯಿ ಗಳಿಸ್ಬೇಕಂತ ಹೇಳಿ? ಒಂದ್ಸಲ ಟೈಪ್ ಮಾಡ್ರಿ ಮೀ ಅಂತ ಹೇಳಿ. ಎಲ್ಲಾರು ಯಾರ್ಯಾರಿಗ ಅನಿಸುತ್ತೆ? ಮತ್ತೆ ರಿಯಲ್ ದಾಗ ಫೀಲ್ ಆಗ್ಬೇಕದು, ಸುಮ್ನೆ ಇಮ್ಯಾಜಿನ್ ಮಾಡ್ಕೊಳ್ಬೇಡ್ರಿ. ನಿಮ್ಗೆ ಎಲ್ಲೋ ಒಂದ್ ಕಡೆ ಅನಿಸಿದೆ ನನ್ಗೆ ಮಂತ್ಲಿ ಮಿನಿಮಮ್ ಏನಿಲ್ಲ ಅಂದ್ರೆ 5 ಲಕ್ಷ ರೂಪಾಯಿ ನನ್ಗೆ ಅರ್ನಿಂಗ್ ಆಗ್ಬೇಕು ಅಂತ. ಯಾರ್ಯಾರಿಗ ಆಗ್ಬೇಕು ಸ್ವಲ್ಪ ಒಂದ್ಸಲ ಮೀ ಅಂತ ಟೈಪ್ ಮಾಡ್ರಿ, ನಿಮ್ಗೆ ಐಡಿಯಾ ಇಲ್ಲೇ ಕೊಡ್ತೀನಿ. ಎಸ್, ಮಹೇಂದ್ರ ಸರ್, ಗಣೇಶ್ ಅವರು, ಬಸ್ಲಿಂಗಮ್ಮ ಅವರು, ಜ್ಯೋತಿ ಅವರು, ಎಸ್, ಭವಿತ್ ಸರ್ ಅವರು, ಕೃಷ್ಣ ಅವರು, ಮಂಜುಳಾ ಮ್ಯಾಮ್, ಶಿವಾನಂದ್ ಹೂಗಾರ್, ಎಸ್ ಎಸ್, ಇಷ್ಟು ಜನರಿಗೆ ಬೇಕು. ಆಮೇಲೆ ಪ್ರಶಾಂತ್ ಸರ್. ಟೈಪರ ಮಾಡೋದ್ ಕಲೀರಿ, ಮೀ ಅಂತಾರ ಧೈರ್ಯರ ಹಚ್ರಿ. ನಿಮ್ ಸಬ್ ಕಾನ್ಶಿಯಸ್ ಮೈಂಡಿಗೆ ಇವತ್ತು ಮೆಸೇಜ್ ಅರ ಕೊಡ್ರಿ, 5 ಲಕ್ಷ ಗಳಿಸಬಹುದು ನಾನು. ಎಸ್ 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 ಎಸ್, ಮಹೇಶ್ ಎಂ ಎಚ್ ಸರ್, ಎಂ ಎಚ್ ಸರ್ ನಿಮ್ದು ಇದು ಚೇಂಜ್ ಮಾಡ್ರಿ ಸರ್, ಹೆಸರು ಚೇಂಜ್ ಮಾಡ್ರಿ. ಹಾ, ರಮೇಶ್ ಪಾಟೀಲ್ ಸರ್, ಮಮತಾ ಅವರು, ಹಾ ಎಸ್, ಮಂಜುನಾಥ್ ಸರ್ 10 lakh. ಓಕೆ, ಫಸ್ಟ್ 5 ಲಕ್ಷದ್ರ ಯೋಚನೆ ಮಾಡೋಣ, ಆಮೇಲೆ 10 lakh ಬರೋಣ. ಓಕೆನಾ? ಸೊ ಇಷ್ಟು ಜನರಿಗೆಲ್ಲ ನಮ್ಗೆ ಏನ್ ಫೀಲ್ ಇದೆ, ನನ್ಗೆ ಮಿನಿಮಮ್ ಮಂತ್ಲಿ ಎಷ್ಟು ಬರ್ಬೇಕು? 5 ಲಕ್ಷ ರೂಪಾಯಿ ಬರ್ಬೇಕು. ಎಸ್ ಆರ್ನು? ಎಸ್ ಅಂತ ಒಂದ್ಸಲ ಟೈಪ್ ಮಾಡ್ರಿ. ನನಗೆ 5 ಲಕ್ಷ ರೂಪಾಯಿ ಬರ್ಬೇಕು ಅಂತೇಳಿ ನನ್ ಮನಸ್ಥಿತಿ ಇದೆ, ನನಗೆ ಅದು ಆಶೆ ಇದೆ, ಆ ಭಾವ ಇದೆ. ಅದ್ ಭಾವಕ್ಕೆ ನಾನು ಎಸ್ ಅಂತೇಳಿ ಟೈಪ್ ಮಾಡ್ರಿ. ಇವತ್ತು ಮೆಸೇಜ್ ಅನ್ನ ಕೊಡೋಣ ನಮ್ ಸಬ್ ಕಾನ್ಶಿಯಸ್ ಮೈಂಡ್. ಎಸ್, ಹಾ, ಇಷ್ಟು ಬರ್ಬೇಕು ಅನ್ನುವಂಥದ್ದು ನನ್ನ ಹತ್ರ, ಹಾ, ನನ್ನ ಮನಸ್ಥಿತಿ ಇದೆ. ಡನ್. ಎಸ್ ಎಸ್ ಎಸ್, ಹಾ. ಸೊ ಈಗ ನಾನ್ ಪ್ರಶ್ನೆ ಕೇಳೋದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ಹಾ, ಕ್ವಶನ್ ಕೇಳ್ತೀನಿ. ಹಾಗಾದ್ರೆ 5 ಲಕ್ಷ ಅಲ್ಲ, 10 ಲಕ್ಷ ಅಲ್ಲ, ಮಂತ್ಲಿ 20 ಲಕ್ಷನು ನೀವು ಗಳಿಸ್ಬೋದು. ಆದ್ರೆ ನಾನ್ ಕೇಳ್ತೀನಿ ನಿಮ್ಗೆ, ಆ 20 ಲಕ್ಷದ್ದು, 10 ಲಕ್ಷದ್ದು, 5 ಲಕ್ಷದ್ದು ಲರ್ನಿಂಗ್ ಇದೆನಾ ನಿಮ್ಗೆ? ಕಲಿಕೆ ಇದೆನಾ? ಎಸ್, ಮಂಜುನಾಥ್ ಸರ್ ನಿಮ್ದು 5 lakh ಇದೆ ಅಂದ್ರೆ ನಿಮ್ಗೆ 10 lakh ಹಿಡಿಬಹುದು. ಈ ಕ್ವಶನ್ ಎಲ್ಲರಿಗೂ ಅರ್ಥ ಆಯ್ತಾ? ನೀವು ಮಂತ್ಲಿ 5 ಲಕ್ಷ ರೂಪಾಯಿ ನೀವು ಗಳಿಸ್ತೀನಿ ಅಂತ ನಿಮ್ಗಿದೆ, ಗಳಿಕೆ ಬೇಕು ಅಂತಿದೆ ಅಂದ್ರ ನನ್ನ ಪ್ರಶ್ನೆ ಏನು ಅಂದ್ರ 5 ಲಕ್ಷದ ಗಳಿಕೆ ಕೊಡುವಂತ ಕಲಿಕೆ ನಿಮ್ಮಲ್ಲಿ ಏನಿದೆ? ಅಂತದ್ ಏನ್ ಸಾಧನೆ ಮಾಡುವಂತ ಸಾಮರ್ಥ್ಯ ನಿಮ್ ಹತ್ರ ಇದೆ? ಅಥವಾ ಅಂತದ್ ಏನು ನಿಮ್ ಹತ್ರ ಇದೆ ಆದ್ರೂ ನಿಮಗೆ ಬರ್ತಾ ಇಲ್ಲ ಅಂತ ಏನಾದ್ರೂ ಫೀಲ್ ಇದೆನಾ? ಎಸ್ ಇದೆ ಅಂದ್ರೆ ನನ್ನ ಹತ್ರ ಆ ಸಾಮರ್ಥ್ಯ ಇದೆ, ಆದ್ರೂ ನನಗ್ ಬರ್ತಾ ಇಲ್ಲ ಅಂದ್ರೆ ನೀವ್ ಎಸ್ ಮಾಡ್ರಿ. ನೋ, ನನ್ಗ ಆ ಸಾಮರ್ಥ್ಯ ಇಲ್ಲ, ಬಟ್ ಇಮ್ಯಾಜಿನ್ ಇದೆ, ನನ್ ಮೈಂಡ್ ನಲ್ಲಿ ಇದೆ, ಬರ್ಬೇಕಂತ ಹೇಳಿ ಯೋಚನೆ ಮಾಡ್ತೀನಿ ಅಂದ್ರೆ ನೀವು ನೋ ಅಂತ ಹೇಳಿ ಟೈಪ್ ಮಾಡ್ರಿ, ಬೇಗ ಮಾಡ್ರಿ. ಅಂದ್ರೆ ಮೊದಲು ನೀವು ನಿಮ್ಮ ಸೋಲನ್ನ ಅಥವಾ ನಿಮ್ಮ ಹಿಂಜರಿಕೆ ಸ್ವಭಾವ ಇದೆ ನೋಡ್ರಿ, ಅದನ್ನ ಮೊದಲು ಅಕ್ಸೆಪ್ಟ್ ಮಾಡ್ಕೊಡ್ರಿ. ಅದಾದ್ಮೇಲೆ ಜೀವನ ನಿಮ್ದು ಏನಾಗುತ್ತೆ ಅಂದ್ರೆ ಪರಿವರ್ತನೆ ಆಗುತ್ತೆ. ಸೊ ಹಾಗಾಗಿ ಈಗ ಸರಿಯಾಗಿ ರೆಡ್ ಪೆನ್ಲಿ ನಿಮ್ ಡೈರಿಯಲ್ಲಿ ಬರ್ಕೋರಿ. ಗಳಿಕೆ ಇದೆ ನೋಡ್ರಿ, ಅದು ಈಕ್ವಲ್ ಟು ಕಲಿಕೆ ಇದೆ. ಯಾವ ವ್ಯಕ್ತಿ ಕಲಿಯುತ್ತಾನೆ ಅವನು ಮಾತ್ರ ಗಳಿಸುತ್ತಾನೆ. ನೀವ್ ಹಿಂಗ್ ತಿಳ್ಕೊಬೇಡ್ರಿ, ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿ ಇವರೆಲ್ಲರೂ ಆ ಲೆವೆಲ್ದೊಳಗೆ ಗಳಿಸೋದಕ್ಕೆ ಮೂಲ ಕಾರಣ ಏನು ಅಂದ್ರೆ ಅದು ಲರ್ನಿಂಗ್ ಇದೆ ಅವ್ರ ಹತ್ರ ಲರ್ನಿಂಗ್ ಇದೆ ನೋಡ್ರಿ, ಆ ಲರ್ನಿಂಗ್ ಆಟಿಟ್ಯೂಡ್ ಅವ್ರ ಹತ್ರ ಇದೆ. ಬಟ್ ನಮ್ದು ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರ ನಮಗೆ ಆ ಲರ್ನಿಂಗ್ ಇದೆ ನೋಡ್ರಿ, ಅದು ಝೀರೋ ಇದೆ, ನಾವು ಕಲಿಯೋದಕ್ಕೆ ರೆಡಿ ಇಲ್ಲ. ಸೊ ಹಾಗಾಗಿ ಇವರೆಲ್ಲರೂ ಸಕ್ಸಸ್ಫುಲ್ ಜನ ನಿಮ್ ಎದುರಿಗೆ ನಾನು ಸ್ಕ್ರೀನ್ ಅನ್ನ ಆನ್ ಮಾಡೀನಿ. ಇವ್ರೆಲ್ಲರೂ ಏನ್ ಮಾಡಿದ್ರ ಅದ್ರ ಮೊದಲು ಗಳಿಸ್ಲಿಲ್ಲ, ಮೊದಲು ಇವ್ರು ಯಾವ್ದು ಗಳಿಕೆ ಶುರು ಆಗ್ಲಿಲ್ಲ, ಮೊದಲು ಕಲಿಕೆ ಶುರು ಆಯ್ತು. ಸಚಿನ್ ತೆಂಡೂಲ್ಕರ್ ಬ್ಯಾಟ್ಸ್ಮನ್ ಆಗಿದ್ದು ನಿಮ್ಗೆಲ್ಲರಿಗೂ ಗೊತ್ತು, ಕ್ರಿಕೆಟ್ ಆಡೋದು ಹೆಂಗೆ ಅಂತ ಮೊದಲು ಕಲ್ತರು, ಆ ನಂತರ ಅದು ಗಳಿಕೆ ಶುರು ಆಯ್ತು. ಲತಾ ಮಂಗೇಶ್ಕರ್ ಮೊದಲು ಕಲ್ತರು ಹಾಡ ಹಾಡೋದು ಹೆಂಗ ಅಂತೇಳಿ, ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ ಇದೆಲ್ಲಾ ಮೊದಲು ಕಲ್ತ ಮೇಲೆ ಮತ್ತೆ ಅವ್ರದ್ದು ಏನಾಯ್ತು, ಗಳಿಕೆ ಶುರು ಆಯ್ತು. ಇವ್ರೆಲ್ಲರೂ ಸಮೇತ
ಕಲಿಯದ ಹೊರತಾಗಿ ಗಳಿಕೆ ಇದೆ ನೋಡ್ರಿ, ಅದು ಆಗ್ಲಿಲ್ಲ. ಅದಕ್ಕಾಗಿ ಹೇಳ್ತೀನಿ ನಿಮ್ಗೆ, ಗಳಿಕೆಯ ಹಿಂದಿನ ರಹಸ್ಯ ಯಾವುದು ಅಂದ್ರೆ ಕಲಿಕೆ. ಹಾಗಾಗಿ ನಿಮ್ಗೆ ಮಂತ್ಲಿ 5 ಲಕ್ಷ ಬೇಕು, ನನಗೆ 10 ಲಕ್ಷ ಬೇಕು ಅಂದ್ರ ನಿಮ್ಮ ಮೈಂಡಿಗೆ ನೀವು ಕ್ವಶನ್ ಮಾಡ್ರಿ, ನನ್ನ ಹತ್ರ ಅಂತದ್ದೇನು ಕಲಿಕೆ ಇದೆ ಅದು ಅಷ್ಟು ಅರ್ನಿಂಗ್ ಕೊಡ್ಬೋದು. ಹಾಗಾಗಿ ನಿಮ್ಗೆ ಇನ್ನೂ ಒಂದು ಐಡಿಯಾನ ಕೊಡ್ತೀನಿ. ನಿಮ್ಮ ಹತ್ರ ಇಂಥದ್ದೊಂದು ಟ್ಯಾಲೆಂಟ್ ಇದೆ, ಇಂಥದ್ದೊಂದು ಸಾಮರ್ಥ್ಯ ಇದೆ, ನಿಮ್ಗೆ ಎಷ್ಟು ಲಕ್ಷ ಬೇಕು ಅಷ್ಟು ಲಕ್ಷ ಕೊಡುತ್ತೆ. ಆದ್ರ ಸಣ್ಣ ಸಮಸ್ಯೆ ಏನು ಅಂದ್ರೆ ನೀವು ಅದ್ರ ಮೇಲೆ ಫೋಕಸ್ ಮಾಡ್ತಾ ಇಲ್ಲ. ಎಸ್ ಆರ್ ನೋ ಸೋಮಯ್ಯ ಸರ್? ನೀವು ಅದ್ರ ಮೇಲೆ ಫೋಕಸ್ ಮಾಡ್ತಾ ಇಲ್ಲ. ನಿಮ್ಮಲ್ಲಿ ಆ ಅರ್ಹತೆ ಇದೆ, ಆ ಸಾಮರ್ಥ್ಯ ಇದೆ, ನೀವು ಮಾಡ್ಬೋದು. ಬೇರೆಯವ್ರು ಯಾರು ಮಾಡದಂತಹ ಒಂದು ಅದ್ಭುತವಾಗಿರುವಂತ ಕಾರ್ಯ ಮಾಡುವಂತ ಸಾಮರ್ಥ್ಯ ನಿಮ್ ಹತ್ರ ಇದೆ. ಆದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅದ್ರ ಮೇಲೆ ಫೋಕಸ್ ಮಾಡೋದಿಲ್ಲ. ಹಾಗಾಗಿ ಇವತ್ತಿನಿಂದ ಈಗಲೇ ನೀವು ಮೈಂಡ್ ಅಲ್ಲಿ ಡಿಸೈಡ್ ಮಾಡ್ರಿ, ನನ್ನ ಹತ್ರ ಅಂತದ್ ಏನು ಸಾಮರ್ಥ್ಯ ಇದೆ, ಮಂತ್ಲಿ ನನ್ಗೆ 5 ಲಕ್ಷ ಕೊಡ್ಬೋದು. ಇಲ್ಲಿ ಒಂದ್ಸಲ ಟೈಪ್ ಮಾಡಿ ಹಾಕ್ರಿ, ನಾನು ಎದ್ರಲ್ಲಿ ನಾನು ಅಂತ ಟ್ಯಾಲೆಂಟ್ ಇದೆ, ಮಂತ್ಲಿ 5 ಲಕ್ಷ ನಾನು ಮಾಡ್ಬೋದು ಅಂದಾಜು ಒಂದ್ಸಲ ಮಾಡ್ರಿ. ಈಗ ನನ್ಗೆ ಅನಿಸ್ತು ನೋಡ್ರಿ, ನಾನ್ ಟ್ರೈನಿಂಗ್ ಇಂಡಸ್ಟ್ರಿ ಒಳಗೆ ಕಾಲಿಟ್ರೆ ನಾನು ಮಾಡ್ತೀನಿ ಅಂತ ನನಗಿತ್ತು, ಅವತ್ ಭರವಸೆ ಇತ್ತು, ನಾನು ಮಾಡ್ಲಕ್ ಶುರು ಮಾಡಿ. ಹಾಗೆ ನಿಮ್ಗೆ ಯಾವ್ದ್ರ ಮೇಲೆ ಭರವಸೆ ಇದೆ, ನಿಮ್ಮಲ್ಲಿ ಅಂತದ್ ಏನ್ ಪ್ರತಿಭೆ ಇದೆ? ಪ್ರಶಾಂತ್ ಸರ್ ನೀವು ಎಸ್ ಅಂತ ಟೈಪ್ ಮಾಡ್ಬೇಡಿ, ನಿಮ್ಮ ಪ್ರತಿಭೆಯನ್ನ ಇಲ್ಲಿ ಮೆನ್ಷನ್ ಮಾಡಿ. ಏನಂತ ಸಾಮರ್ಥ್ಯ ಇದೆ ನನ್ಗೆ ಹೇಳಿ ನೋಡ್ರಿ. ನನ್ ಸ್ಪೀಚ್ ಮಾಡೋ ಸಾಮರ್ಥ್ಯ ಇದೆ ನನ್ನ ಹತ್ರ, ನನ್ ಎದುರಿನವ್ರಿಗೆ ತಿಳಿಸಿ ಹೇಳುವಂತ ಸಾಮರ್ಥ್ಯ ನನ್ನ ಹತ್ರ ಇದೆ, ನನ್ ಕಲಿಯುವಂತ ಸಾಮರ್ಥ್ಯ ಇದೆ. ಹಾಗಾದ್ರೆ ನಿಮ್ಗೆ ಯಾವ ಸಾಮರ್ಥ್ಯ ಇದೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಿ ಬೇಗ ಬೇಗ. ಲಕ್ಷ್ಮಿ ಹಾಗೆ ಒಲಿಯೋದಿಲ್ಲ. ಹಾ ಎಸ್, ಸೋಮಯ್ಯ ಸರ್ ಹೇಳ್ತಾ ನೋಡ್ರಿ, ರಿಯಲ್ ಎಸ್ಟೇಟ್ ಇದೆ ಅವ್ರು, 100% ಆಗುತ್ತೆ. ಸ್ವಲ್ಪ ನೀವು ಅದ್ರ ಮೇಲೆ ಟ್ರೈನಿಂಗ್ ತಗೋರಿ, ಸ್ವಲ್ಪ ಫೋಕಸ್ ಮಾಡ್ರಿ, ಪ್ರತಿನಿತ್ಯ ಅನ್ನೋದಕ್ಕೆ ಜಾಸ್ತಿ ಟೈಮಿಂಗ್ ಅನ್ನ ಕೊಡ್ರಿ, 100% ಅದು ಓಕೆ ಆಗುತ್ತೆ. ಎಸ್, ಒಂದ್ ನಿಮಿಷ ನಾನು ನೋಡ್ತೀನಿ ಒಬ್ರದ್ದು. ಹಾ ಎಸ್, ಸೋಮಯ್ಯ ಸರ್ದು, ಆಮೇಲೆ ಪ್ರಶಾಂತ್ ಸರ್ದು ಸ್ಟಾಕ್ ಮಾರ್ಕೆಟಿಂಗ್ ಟ್ರೇಡಿಂಗ್ ಮಾಡ್ತಾರ ಅವ್ರು. ಆಮೇಲೆ ಫ್ಯಾಷನ್ ಡಿಸೈನರ್ ರಂಜಿತ್. ಎಸ್, ಭೋಜೇಗೌಡ ಸರ್ ಗಾಣದೆಣ್ಣಿ, ದೊಡ್ಡ ಬಿಸ್ನೆಸ್ ಅದದು. ಆಮೇಲೆ ಕಾಂಟ್ರಾಕ್ಟ್ ಮಲ್ಲಿಕಾರ್ಜುನ್ ಸರ್. ಎಸ್, ಭವಿತ್ ಸರ್ ಯಾವುದು ಪುರೋಹಿತ, ಅದೂನು ಇದೆ ಸರ್, ಒಳ್ಳೇದಿದೆ, ಹಂಗೇನಿಲ್ಲ, ಒಳ್ಳೆ ಎನರ್ಜಿ ಇರುವಂತದ್ದು. ಆಮೇಲೆ ಹಾ ನನ್ನೇ ಹೇಳ್ತಾರ, ಐ ಆಮ್ ಇನ್ ಎಕ್ಸ್ಪರ್ಟ್ ಸ್ಪೀಚ್, ಮಾತಾಡೋ ಸಾಮರ್ಥ್ಯ ಇದೆ. ಪೂರ್ಣಿಮಾ ಅವರು ಪೇಂಟಿಂಗ್. ಎಸ್ ಎಸ್, ತಿಳಿದುಕೊಳ್ಳೋದು ಬಸ್ಲಿಂಗಮ್ಮ. ಎಸ್, ಇನ್ನ ತಿಳಿದುಕೊಳ್ಬೇಕು. ಬೀನಾ ಅವ್ರು ಹೇಳ್ತಾರೆ ಸ್ಪೀಚ್ ಮಾಡ್ಬೋದು ಮತ್ತೆ ಸೋಷಿಯಲ್ ವರ್ಕರ್ ಆಗ್ಬೋದು. ಎಸ್ ಎಸ್ ಎಸ್, ಬಿಸ್ನೆಸ್ ಹೋಮ್ ಅಪ್ಲಯನ್ಸ್ ಯಾರು ಸುನಿಲ್ ಸರ್, ಮಹೇಶ್ ಸರ್, ಹಸು ಫಾರ್ಮ್ ಅಂದ್ರೆ ಹಸುಗಳ. ಎಸ್, ಡೇಟಾ ಎಂಟ್ರಿ ರಮೇಶ್ ಪಾಟೀಲ್. ಎಸ್ ಎಸ್ ಎಸ್. ಈಗ ಈ ಸಾಮರ್ಥ್ಯ ನಿಮ್ಗೆ, ಐ ಆಮ್ ಪ್ಲಾಂಟ್ ಡಿಸೈನ್. ಎಸ್ ಎಸ್, ಕೃಷ್ಣ ದೇವಾಡಿಗ. ಎಸ್, ಸೊ ಈ ಸಾಮರ್ಥ್ಯ ನಿಮ್ಗೆ ಮಂತ್ಲಿ 5 ಲಕ್ಷ ಕೊಡ್ಬೋದು ಅಂತೇಳಿ ವಿಶ್ವಾಸ ಇದೆನಾ? ನಿಮ್ಮ ಹತ್ರ ಏನ್ ಟ್ಯಾಲೆಂಟ್ ಇದೆ ನೋಡ್ರಿ, ಇದು ಮಂತ್ಲಿ 5 ಲಕ್ಷ ಕೊಡ್ಬೋದಂತ ನಿಮ್ಗೆ ಇದೇನಾ ವಿಶ್ವಾಸ? ಈಗ ನೀವೇನ್ ಮಾಡ್ರಿ ಅಂದ್ರ ನಿಮ್ಮ ಡೈರಿಯಲ್ಲಿ ಬರ್ಕೋರಿ, 5 ಇಲ್ಲ 10 ಲಕ್ಷ ಕೊಡುತ್ತೆ, 100ಕ್ಕೆ 100 ಹೇಳ್ತೀನಿ. 5 ಲಕ್ಷ ಬಹಳ ಸಣ್ಣ ಅಮೌಂಟ್ ಇದೆ. ಈಗ ಬರ್ಕೋರಿ, ನಿಮಗೆ ಯಾವ ಪ್ರತಿಭೆ ಇದೆ ನೋಡ್ರಿ, ಆ ಪ್ರತಿಭೆ ಮಂತ್ಲಿ ನಿಮ್ಗೆ 10 ಲಕ್ಷ ರೂಪಾಯಿ ಕೊಡ್ಬೋದು, ಮತ್ತೆ ಕೊಡುತ್ತೆ. ಈಗ ಒಂದ್ ಎಕ್ಸಾಂಪಲ್ ಅನ್ನ ಹೇಳ್ತೀನಿ, ಇದೇ ಟ್ಯಾಲೆಂಟ್ ಇರೋರು ಯಾರೋ ಒಬ್ರು ಮಂತ್ಲಿ 10 ಲಕ್ಷ ಮಾಡ್ತಾ ಇದ್ದಾರಂತ ಅಂದಾಜ ಗೊತ್ತಲ್ಲ ನಿಮ್ಗೆ? ಜಯಶ್ರೀ ಮೇಡಮ್, ಮಂಜುನಾಥ್, ಆಮೇಲೆ ಸೋಮಯ್ಯ ಸರ್, ನನ್ಗೆ ಇಷ್ಟ ಜನ ಕಾಣ್ತಾ ಇದ್ದೀರಿ. ಇಷ್ಟ ಜನರಿಗೆಲ್ಲ ನಿಮ್ದೇ ಇದೇ ಫೀಲ್ಡ್ ಅಲ್ಲಿ ಯಾರೋ ಒಬ್ರು ಮಂತ್ಲಿ 10 ಲಕ್ಷ ಮಾಡೋರು ಇದಾರೆ, 20 ಲಕ್ಷ ಮಾಡೋರು ಇದಾರಲ್ಲ. ಹಾಗಾದ್ರೆ ಅವ್ರು ಏನ್ ಮಾಡಿ ಸಕ್ಸಸ್ ಆಗ್ತಾ ಇರ್ಬೋದು ಅಂದ್ರ, ಅವ್ರು ಲರ್ನಿಂಗ್ ಮಾಡ್ತಿರ್ತಾರೆ. ನೆನ್ಪಿಟ್ಕೋರ್, ಒಂದೇ ಐಡಿಯಾ ಇದೆ ಬಟ್ ಅವ್ರು ಯಾರಿಗ್ ಹೇಳೋದಿಲ್ಲ. ಅವ್ರ ಹತ್ರ ಒಬ್ರು ಕೋಚ್ ಇದ್ದಿರ್ತಾರ, ಅವ್ರು ಲರ್ನಿಂಗ್ ಮಾಡ್ತಾರ, ಹೊಸದನ್ನ ಅಪ್ಡೇಟ್ ಆಗ್ತಾರ, ಮತ್ತೆ ಅಪ್ಗ್ರೇಡ್ ಆಗ್ತಾರ. ನಮ್ಮ ಪ್ರಾಬ್ಲಮ್ ಏನು ಅಂದ್ರ, ನಾವು ನಮ್ಗೆ ಎಷ್ಟು ಗೊತ್ತಿದೆ ನೋಡ್ರಿ ಅಷ್ಟ್ರ ಮೇಲೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿವಿ. ಅದು ನಿಧಾನಕ್ಕೆ ನಡೆಯುತ್ತೆ, ಹಂತ ಹಂತವಾಗಿ ನಡೆಯುತ್ತೆ, ದೇವರ ಹೆಸರ ಮೇಲೆ ನಡಿಲತ್ತವನು. ಈಗ್ಲೂ ನೀವೇನಾದ್ರೂ ಯಾರಾದ್ರೂ ನನ್ನ ಎದುರಿಗೆ ಇರೋರು 50,000 1 ಲಕ್ಷ ಏನಾದ್ರೂ ಬಿಸ್ನೆಸ್ ನ ತೆಗಿಲತ್ತೀರಿ ಅಂದ್ರ ಅದು ನಿಮ್ ಟ್ಯಾಲೆಂಟ್ ಲಿಂದ ಬರ್ಲತ್ತಿಲ್ಲ, ದೇವ್ರ ಹೆಸರ ಮೇಲೆ ಬರ್ಲತ್ತದ. ಏರಿಯಾದಾಗ ಯಾರು ಮಾಡೋರಿಲ್ಲ, ಹಂಗಾಗಿ ಬರ್ತಾ ಇದೆ. ನಿಮ್ ಟ್ಯಾಲೆಂಟ್ ಮೇಲೆ ಬರುತ್ತೆ, ಅದು ನಿಮ್ ಅರ್ಹತೆ ಮೇಲೆ ಬರುತ್ತೆ ಅಂದ್ರ ಮಿನಿಮಮ್ 5 ರಿಂದ 10 ಲಕ್ಷ ರೂಪಾಯಿ ನೀವು ಪ್ರತಿ ತಿಂಗಳು ತೆಗಿಬೇಕು. ಸೊ ಯಾರ್ಯಾರು ಇದ್ದೀರಿ ಎಸ್ ಅಂತ ಟೈಪ್ ಮಾಡ್ರಿ. ನಾನ್ 100% ಮಂತ್ಲಿ 5 ಲಕ್ಷ ತೆಗಿಯೋದಕ್ಕೆ ರೆಡಿ ಇದ್ದೀನಿ ಅನ್ನೋರೆಲ್ಲ 5 lakh ಅಂತ ಹೇಳಿ ಮೆನ್ಷನ್ ಮಾಡ್ರಿ. ಧೈರ್ಯ ಮಾಡ್ರಿ, ಸಬ್ ಕಾನ್ಶಿಯಸ್ ಮೈಂಡಿಗೆ ಮೆಸೇಜ್ ಕೊಡ್ರಿ, ಇವತ್ತು ಪ್ರತಿ ತಿಂಗಳು 5 ಲಕ್ಷ ತೆಗ್ದೇ ತೆಗಿತೀನಿ ಡಿಸೈಡ್ ಮಾಡ್ರಿ. ಎಸ್, ಪ್ರಶಾಂತ್ ಸರ್. ಎಸ್, ಕದಿರಪ್ಪ. ಎಸ್, ಭೋಜೇಗೌಡ ಸರ್. ಹಾ, ಭವಿತ್ ಸರ್. 100% ನಿಮ್ಗೆಲ್ಲ ಐಡಿಯಾ ಕೊಡ್ತೀನಿ, ನೀವು ತಲೆ ಕೆಡ್ಸ್ಕೊಬೇಡ್ರಿ ನೀವು. ಹಾ
ನಂದಾಗಿದೆ ಅಂದ್ರೆ ನಿಮ್ದು ಹೆಂಗ ಆಗೋದಿಲ್ಲ ಹೇಳ್ರಿ ನೀವು. ಪ್ರೊಸೆಸ್ ಇದೆ, ಅದು ಪ್ರೊಸೆಸ್ ನಿಮ್ಗೆ ಕಲಿಸ್ತೀನಿ. ಎಸ್ ಎಸ್ ಶಿವಾನಂದ್ ಹೂಗಾರ್, ಎಸ್ 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 ಎಸ್. ಎಲ್ಲರೂ ಸ್ಪೀಡ್ ಆಗಿ ಹಾಕ್ರಿ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡು ಸ್ಪೀಡ್ ಅನ್ನ ಇಷ್ಟಪಡುತ್ತೆ, ಬರ್ಕೋರಿ ಬೇಕಾದ್ರೆ. ಸಬ್ ಕಾನ್ಶಿಯಸ್ ಮೈಂಡು ನಿಧಾನವನ್ನ ಇಷ್ಟಪಡೋದಿಲ್ಲ. ಬಹಳ ಯಾವ ವ್ಯಕ್ತಿ ಎಷ್ಟು ಸ್ಪೀಡ್ ಆಗಿರ್ತಾನೆ ನೋಡ್ರಿ, ಅಷ್ಟು ಸ್ಪೀಡ್ ಆಗಿ ಅವ್ನು ಅರ್ನಿಂಗ್ ಮಾಡ್ತಿರ್ತಾನೆ. ಹಾಗಾಗಿ ನಿಮ್ಮ ಸ್ಪೀಡ್ ಇದೆ ನೋಡ್ರಿ, ಇವತ್ತು ಯಾವ ಸ್ಪೀಡ್ ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ನೋಡ್ರಿ, ಅದನ್ನ ಏನ್ ಮಾಡ್ಬೇಕಂದ್ರೆ ನೀವು ಡಬಲ್ ಮಾಡ್ಬೇಕು, ಇಲ್ಲ 3 ಪಟ್ ಮಾಡ್ಬೇಕು, ಇಲ್ಲ 4 ಪಟ್ ಮಾಡ್ಬೇಕು. ಹಾಗಾಗಿ ಪ್ರತಿಯೊಂದು ಯಶಸ್ಸು ನಮ್ಮಿಂದ ಏನ್ ಕೇಳುತ್ತೆ, ಅದಕ್ಕೆ ಸಂತೃಪ್ತವಾಗುವಷ್ಟು ಪ್ರಯತ್ನ ಕೇಳುತ್ತೆ. ಹಾಗಾಗಿ ಇಲ್ಲಿ ಇವತ್ತಿನಿಂದ ಈ ಕ್ಷಣದಿಂದ ಈ ಸೆಷನ್ ಮುಗಿದ ತಕ್ಷಣ ನಿಮ್ಮ ಬಿಸ್ನೆಸ್ಗೆ ಏನೆಲ್ಲ ಮಾಡ್ಬೇಕು ಅನ್ನುವಂಥದ್ದು ಕುಂತು ಪ್ಲಾನ್ ಮಾಡ್ರಿ. ಅದ್ರ ಜೊತೆಗೆ ಲರ್ನಿಂಗ್ ಮಾಡೋದಕ್ಕೆ ಶುರು ಮಾಡ್ರಿ. ಅದಾದ್ಮೇಲೆ ನಿಮ್ಮ ಅರ್ನಿಂಗ್ ಹೆಚ್ಚು ಮಾಡೋದಕ್ಕೆ ಏನೆಲ್ಲ ಮಾಡಬಹುದು ಅನ್ನುವಂತ ಪ್ಲಾನ್ ಇದೆ ನೋಡ್ರಿ, ಅದನ್ನ ಕುಂತು ತಯಾರ್ ಮಾಡ್ರಿ. ಅದಕ್ಕೆ ಬೇಕಾಗುವಂತಹ ಮಟೀರಿಯಲ್ಸ್ ಗಳನ್ನ ತಗೊಂಡ್ ಬರ್ರಿ. ಮತ್ತೆ ಸಮಯ ಕೊಡ್ರಿ. ಮೊಬೈಲ್ದಾಗ ಸ್ಕ್ರೋಲ್ ಮಾಡೋದನ್ನ ಬಿಟ್ಟು ಹಾಕ್ರಿ, ಬಿಸ್ನೆಸ್ ನಲ್ಲಿ ಫೋಕಸ್ ಮಾಡ್ರಿ. ನಿಮ್ಗೆ ಹೇಳ್ತೀನಿ, ನಮ್ ದುರ್ದೈವದ ಸಂಗತಿ ಏನು ಅಂದ್ರ, ಯಾವ್ದು ನಮ್ಗೆ ಗಳಿಕೆ ಕೊಡುತ್ತೆ ನೋಡ್ರಿ ಆ ಕೆಲಸ ಮಾಡೋದಿಲ್ಲ ನಾವು. ಯಾವ್ದು ಗಳಿಕೆ ಕೊಡೋದಿಲ್ಲ ನೋಡ್ರಿ ಆ ಕೆಲ್ಸದಾಗ ಹೋಗಿ ಸಿಕ್ಬಿದ್ದೀವಿ. ಅದು ಏನು ಇಲ್ಲ, ಕೆಲ್ಸದಿಲ್ಲ, ಮಂದಿ ಪಂಚಾಯತಿ ಮಾಡ್ಕೋತ ಕೂಡೋದು. ಅವ್ರು ಹಂಗಾದ್ರು, ಇವ್ರು ಹಿಂಗಾದ್ರು, ಅಲ್ಲಿ ಯುದ್ಧ ಆಯ್ತು, ಇಲ್ಲಿ ಯುದ್ಧ ಆಯ್ತು, ಪಾಲಿಟಿಕ್ಸ್ ನಲ್ಲಿ ಅದೆಲ್ಲ ಏನ್ ಮಾಡ್ತೀರಿ, ಮೊದಲು ನಿಮ್ಮೇಲೆ ನೀವು ಫೋಕಸ್ ಮಾಡ್ರಿ ಅಂತಿನ. ದೇಶದಲ್ಲಿ ಬಹಳ ಎಲ್ಲ ಅದು ರೇಟ್ ಹೆಚ್ಚಾಯ್ತು, ಇದು ರೇಟ್ ಹೆಚ್ಚಾಯ್ತು, ನಾವೆಲ್ಲ ಹೇಳಿದ್ರೆ ಏನಾರ ಕಡಿಮೆ ಆಗೋದಿದೇನ್ ರೇಟು? ನಾನ್ ನಿಮ್ಗೆ ಕೇಳ್ತೀನಿ, ಹಂಗೇನಾದ್ರೂ ಸಾಧ್ಯತೆ ಇದೆನಾ? ನಾನ್ ಇವತ್ ಕುಂತು ಭಾಷಣ ಮಾಡ್ತಾ ಇದ್ದೀನಿ, ನಾವು ಭಾಷಣ ಮಾಡಿ ನಾನು ಯೋಚನೆ ಮಾಡ್ತಿದ್ದೀನಿ, ಎಲ್ಲಾ ರೇಟ್ಗಳು ಬಹಳ ಜಾಸ್ತಿ ಆಗಿವೆ, ಗಗನಕ್ಕೇರಿವೆ. ನಾವೆಲ್ಲ ಕುಂತು ಡಿಸ್ಕಸ್ ಮಾಡಿದ್ಮೇಲೆ ಅವೇನಾದ್ರೂ ಕಡಿಮೆ ಆಗೋದು ಆಪ್ಷನ್ ಇದೆನಾ? ಯಾರಿಗಾದ್ರೂ ಅನ್ಸುತ್ತಾ? ಮಹೇಶ್ ಸರ್, ಸುನಿಲ್ ಸರ್, ನಾವೆಲ್ಲ ಕುಂತಿಲ್ ಟೆನ್ಷನ್ ಮಾಡ್ಕೊಲತ್ತೀವಿ. ನಮ್ದೆಲ್ಲ ಟೆನ್ಷನ್ ಸರ್ಕಾರ ತನಕ ಹೋಗಿ ಮುಟ್ತಾ ಇದೆ. ಸರ್ಕಾರ ನಾವ್ ಹೇಳಿದ್ದೆಲ್ಲ ಕೇಳಿ ಎಲ್ಲಾದ್ರದ್ದು ರೇಟ್ ಏನಾದ್ರೂ ಕಡಿಮೆ ಮಾಡೋದು ಆಪ್ಷನ್ ಇದೆನಾ? ನೋ. ಸೊ ಹಾಗಾಗಿ ಡೈರಿಯಲ್ಲಿ ನೀವು ದಯವಿಟ್ಟು ಮೆನ್ಷನ್ ಮಾಡ್ಕೋರಿ, ನಮ್ಮ ಖರ್ಚುಗಳು ಕಡಿಮೆ ಆಗೋ ಆಪ್ಷನ್ಗಳು ಯಾವ್ದು ಇಲ್ಲ ಜಗತ್ತಲ್ಲಿ. ಪ್ರತಿ ದಿನ ದಿನೇ ದಿನೇ ನಮ್ಮ ಖರ್ಚುಗಳು ಏನಾಗುತ್ತೆ ಅಂದ್ರೆ ಹೆಚ್ಚಾಗುತ್ತೆ. ನಮ್ಗೆ ಯಾಕೆ ಟೆನ್ಷನ್ ಹೆಚ್ಚಿದೆ ಅಂದ್ರ, ನಮ್ ಖರ್ಚು ಹೆಚ್ಚಾದಷ್ಟು ಗಳಿಕೆ ಹೆಚ್ಚಾಗ್ತಾ ಇಲ್ಲ. ಇದು ರೀಸನ್. ಗೊತ್ತಾಗ್ಲತ್ತದ ಎಲ್ಲರಿಗೂ? ಇಲ್ಲಿ ಹೋಗ್ಲತ್ತದ? ನಮ್ ಖರ್ಚುಗಳು ದಿನೇ ದಿನೇ ಹೆಚ್ಚಾಗ್ತಾ ಇವೆ, ಆದ್ರೆ ನಮ್ ಗಳಿಕೆ ಹೆಚ್ಚಾಗ್ತಾ ಇದೆನಾ? ಇಲ್ಲ. ಹಾಗಾಗಿ ನೀವು ನಿಮ್ಮ ಖರ್ಚು ಮತ್ತು ನಿಮ್ಮ ಗಳಿಕೆ ಇದೆ ನೋಡ್ರಿ, ಅದನ್ನ ಏನಾದ್ರೂ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಆ ಲರ್ನಿಂಗ್ ಇದೆ ನೋಡ್ರಿ, ಅದನ್ನ ಕಲಿಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ ತನಕ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿ, ಸ್ವಲ್ಪ ಹಿಂಗ್ ಮಾಡ್ರಿ ಎಲ್ಲಾರು. ಹಾ, ಡನ್. ಸೊ ನಿಮ್ಮ ಎದುರಿಗೆ ಒಂದು ಗೂಗಲ್ ಫಾರ್ಮೇಟ್ ಬಂದಿದೆ, ಅದನ್ನ ದಯವಿಟ್ಟು 1 ನಿಮಿಷ ಟೈಮ್ ತಗೋರಿ. ನಾನು ನೀರ್ ಕುಡಿತೀನಿ. ಹಾ, 45 ಮಿನಿಟ್ಸ್ ಆಯ್ತು, ನನಗೆ ನೀರ್ ಬೇಕು. ನಾನು ನೀರ್ ಕುಡಿಯೋ ತನಕ ಆ ಲಿಂಕ್ ಇದೆ ನೋಡ್ರಿ, ಚಾಟ್ ಬಾಕ್ಸ್ ನಲ್ಲಿ ಲಿಂಕ್ ಬಂದಿದೆ. ಬೀನಾ ಮ್ಯಾಮ್ ಇದ್ದಾರೆ ನೋಡ್ರಿ, ನೋ ಅಂತ ಹಾಕ್ಯಾರ, ಅದ್ರ ಮೇಲೆದು ಚಾಟ್ ಬಾಕ್ಸ್ ನಲ್ಲಿ ಈಗ್ಲೂ ಬಂತು ನೋಡ್ರಿ. ಕ್ಲಿಕ್ ಮಾಡಿದ್ರೆ ಒಂದಿಷ್ಟು ಮಾಹಿತಿಗಳು ಬಂದಿವೆ. ಆ ಮಾಹಿತಿಯನ್ನ ನೀವು ತುಂಬೋದಿದೆ. ತುಂಬಿದ್ರ ಏನ್ ಬೆನಿಫಿಟ್ ಅಂದ್ರ, ಮುಂದಿನ ಸಲ ನಮ್ ಕೋರ್ಸ್ ಇದ್ದಾಗ ನಿಮ್ಗೆ ಪರ್ಸನಲಿ ಮೆಸೇಜ್ ಬರುತ್ತೆ, ಮತ್ತೆ ಕಾಲಿಂಗ್ ಬರುತ್ತೆ. ನಮ್ ಟೀಮ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಯಾರಿಗಂದ್ರೆ ಫಾರ್ಮ್ ತುಂಬಿದವ್ರಿಗೆ. ಫಾರ್ಮ್ ತುಂಬಲಾರ್ದವ್ರಿಗೆ ಏನಾಗುತ್ತೆ ಅಂದ್ರೆ, ಹಿಂಗೆ ಗ್ರೂಪ್ ನಾಗ ಇರ್ತಾರ, ಏನಂತಾರ ನೋಡ್ರಿ, 10ರಲ್ಲಿ 11 ಇರ್ತಾರ, ಅವ್ರು ಯಾರು ಅಂತ ನಮ್ಗೆ ಗೊತ್ತು ಇರೋದಿಲ್ಲ. ಬಟ್ ಯಾರು ಫಾರ್ಮ್ ತುಂಬ್ತಾರ ಅವ್ರ ಬಗ್ಗೆ ನಮ್ಮ ಟೀಮ್ ಇದೆ ನೋಡ್ರಿ, ಹೆಚ್ಚಿನ ಕೇರ್ ಮಾಡುತ್ತೆ, ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡುತ್ತೆ, ಹೆಚ್ಚಿನ ಸಪೋರ್ಟಿವ್ ಸಿಸ್ಟಮ್ ಏನಿದೆ ನೋಡ್ರಿ ಅದು ನಿಮ್ಗೆ ಸಿಗುತ್ತೆ. ಸೊ ಹಾಗಾಗಿ ಈ ಫಾರ್ಮ್ ಇದೆ ನೋಡ್ರಿ, ಇದನ್ನ ಕಂಪಲ್ಸರಿ 2 ನಿಮಿಷ ನಾನು ಟೈಮ್ ಕೊಡ್ತೀನಿ, ಅದನ್ನ ತುಂಬ್ರಿ. ದಯಾನಂದ್ ಸರ್, ದಯಾನಂದ್ ಕುಮಾರ್ TS, ಹಾ, ಬೇಗ ಬೇಗ ತುಂಬ್ರಿ. ತುಂಬಿದ್ಮೇಲೆ ಹಾ, ದಯಾನಂದ್ ಸರ್ ಇದು ಫಾರ್ಮ್ ತುಂಬ್ರಿ ಮೊದ್ಲ. ಎಸ್, ಫಾರ್ಮ್ ತುಂಬ. 1-2 ನಿಮಿಷ ನಾನು ನೀರ್ ಕುಡಿತೀನಿ, ಎಲ್ಲ ತುಂಬಿದ್ಮೇಲೆ ಡನ್ ಅಂತ. ಎಸ್, ಓಕೆನಾ? ಸೊ ಯಾರ್ಯಾರು ತುಂಬಿದ್ರಿ ಒಂದ್ಸಲ ಸ್ವಲ್ಪ ನಂಗೆ ಡನ್ ಅಂತ ಮೆಸೇಜ್ ಹಾಕ್ರಿ. ಫಾರ್ಮೆಟ್ ತುಂಬಿದವ್ರು ಡನ್ ಅಂತ ಹಾಕ್ರಿ. ಇನ್ನು 1 ನಿಮಿಷ ಬೇಕಾದ್ರೆ ವೇಟ್ ಮಾಡೋಣ. ಮತ್ತೆ ಯಾರಿಗಾದ್ರೂ ತುಂಬೋದ್ ಸಮಸ್ಯೆ ಐತೆ, ಬರ್ತಾ ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಬೇಡ್ರಿ. ನಿಮ್ ಹೆಸರು ಮತ್ತೆ ಫೋನ್ ನಂಬರ್ ಅನ್ನ ನೀವು ಮೆನ್ಷನ್ ಮಾಡಿದ್ರೆ ನಮ್ ಟೀಮ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ.
ನಮ್ ಟೀಮ್ನವರು ನಿಮ್ ಫಾರ್ಮ್ ಅನ್ನ ತುಂಬ್ತಾರೆ, ತುಂಬಿ ನಿಮಗೆ ಕಳಿಸ್ತಾರೆ. ಎಸ್, ಭೋಜೇಗೌಡ ಸರ್ ತುಂಬಿದ್ದಾರೆ. ಯಾರ್ಯಾರು ಇದ್ರಿ ಎಲ್ಲಾರು ತುಂಬ್ರಿ. ತುಂಬ್ಲಿಕ್ ಬರ್ಲಿಲ್ಲ ಅಂದ್ರೆ ಕೆಲವ್ರಿಗೆ ಬರೋದಿಲ್ಲ, ಆಗುತ್ತೆ, ಸ್ವಲ್ಪ ಏಜ್ ಇದ್ದಿರ್ತಾರಲ್ಲ, ಅವ್ರು ನಿಮ್ ಹೆಸರು ಮತ್ತೆ ಮೊಬೈಲ್ ನಂಬರ್ ಅನ್ನ ಕಳಿಸಿದ್ರೆ ನಮ್ ಟೀಮ್ನವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಎಸ್. ಆನಂತರ ಬಹಳ ಇಂಪಾರ್ಟೆಂಟ್ ಸೆಷನ್ ಇದೆ. ಯಾರು ಕ್ವಿಟ್ ಆಗಿ ಹೊರಗೆ ಹೋದ್ರೆ ಇದು ಏನಂತ ಗೊತ್ತಾಗೋದಿಲ್ಲ. ಇದನ್ನ ಪೂರ್ತಿ ಮಾಡ್ರಿ. ಯಾವಾಗ್ಲೂ ನೋಡ್ರಿ, ಜೀವನದಲ್ಲಿ ನಾವ್ ಏನನ್ನ ಶುರು ಮಾಡ್ತೀವಿ ನೋಡ್ರಿ, ನಾವೇ ಅದನ್ನ ಸಂಪೂರ್ಣ ಮಾಡ್ಬೇಕು. ಅವಾಗ ಮಾತ್ರ ನಮ್ಗೆ ಸಕ್ಸಸ್ ಇದೆ ನೋಡ್ರಿ, ಅದು ಒಲಿಯುತ್ತೆ. ಎಸ್. ಸೊ ಎಲ್ಲಾರು ತುಂಬಿದ್ರಿ? ಎಲ್ಲಾರ್ದು ತುಂಬದ ಮುಗ್ದಿದೆ ಅಂತ ಅನ್ಕೊಂಡಿನಿ ನಾನು. ಎಸ್. ಸೊ ಮುಂದೆ ಹೋಗೋಣ. ಸೊ ನೆಕ್ಸ್ಟ್ ಬರ್ಕೋರಿ, ನಮ್ಮ ಒಳಗಿರುವಂತ ನಮ್ಮಲ್ಲಿರುವಂತ ಎರಡು ಶಕ್ತಿಗಳು ನಮ್ಮ ಹತ್ರ ಕೆಲಸ ಮಾಡ್ತಾ ಇವೆ. ಎರಡು ಶಕ್ತಿಗಳು, ಒಂದಿದೆ ಮಸಲ್ ಪವರ್, ಮತ್ತೊಂದಿದೆ ಮೈಂಡ್ ಪವರ್. ಅಂದ್ರೆ ಒಂದು ಶಾರೀರಿಕ ಶಕ್ತಿ ಕೆಲಸ ಮಾಡ್ತಾ ಇದೆ, ಇನ್ನು ಒಂದು ಮಾನಸಿಕ ಶಕ್ತಿ ಕೆಲಸ ಮಾಡ್ತಾ ಇದೆ. ಎಲ್ರಿಗ್ ಗೊತ್ತಲ್ಲ ಎರಡು ಶಕ್ತಿಗಳು ನಮ್ಮ ಹತ್ರ ಇವೆ ಅಂತ ಹೇಳಿ. ಶಾರೀರಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ಎನ್ನುವಂತ ಎರಡು ಶಕ್ತಿಗಳು ನಮ್ಮ ಹತ್ರ ಕೆಲಸ ಮಾಡ್ತಾ ಇವೆ. ಈಗ ಇವು ಎರಡರಲ್ಲಿ ಯಾವ್ದು ಸ್ಟ್ರಾಂಗ್ ಇದೆ ನಿಮ್ ಪ್ರಕಾರ? ನಿಮ್ಮ ಪ್ರಕಾರ ಈ ಎರಡರಲ್ಲಿ ಯಾವ್ದು ಸ್ಟ್ರಾಂಗ್ ಇದೆ? ಶಾರೀರಿಕ ಶಕ್ತಿ ಬಹಳ ಸ್ಟ್ರಾಂಗ್ ಇದೆನಾ ಅಥವಾ ಮಾನಸಿಕ ಶಕ್ತಿ ಬಹಳ ಸ್ಟ್ರಾಂಗ್ ಇದೆ? ಮೈಂಡ್ ಪವರ್ ಜಾಸ್ತಿ ಇದೆನಾ ಮಸಲ್ ಪವರ್ ಜಾಸ್ತಿ ಇದೆನಾ? ಮೈಂಡ್ ಪವರ್ ಇದ್ದವ್ರು ಮೈಂಡ್ ಅಂತ ಹಾಕ್ರಿ, ಮಸಲ್ ಪವರ್ ಇದ್ದವ್ರು ಮಸಲ್ ಪವರ್ ಅಂತ. ಯಾವ್ದು ಪವರ್ ಜಾಸ್ತಿ ಇದೆ? ಹಾ, ಎಲ್ರಿಗೂ ಗೊತ್ತಿದೆ, ಮಾನಸಿಕ ಶಕ್ತಿ ದೊಡ್ಡದಿದೆ. ಎಲ್ಲರಿಗೂ ಅದಲ್ಲ ಅನುಭವ. ಶಾರೀರಿಕ ಶಕ್ತಿಗಿಂತನೂ ಮಾನಸಿಕ ಶಕ್ತಿ ಬಹಳ ದೊಡ್ಡ ಲೆವೆಲ್ದಲ್ಲಿ ಹೈ ಫ್ರೀಕ್ವೆನ್ಸಿಯಲ್ಲಿ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಈಗ ಬರ್ಕೋರಿ, ನಮ್ಮ ಶರೀರ ಏನಿದೆ ನೋಡ್ರಿ, ನಮ್ಮ ಶಾರೀರಿಕ ಎನರ್ಜಿ ಏನಿದೆ ನೋಡ್ರಿ, ಅದು ಓನ್ಲಿ 2% ಮಾತ್ರ ಇದೆ. ಬರ್ಕೋರಿ, ನೋಟ್ ಮಾಡ್ರಿ. ನೀವು ಶಾರೀರಿಕ ಶಕ್ತಿ ಇದೆ ನೋಡ್ರಿ, ಕೇವಲ 2% ಮಾತ್ರ ಇದೆ. 98% ಎನರ್ಜಿ ಎಲ್ಲಿದೆ ಅಂದ್ರ ನಮ್ಗೆ ಮಾನಸಿಕ ಶಕ್ತಿಯಲ್ಲಿ ಆ ಎನರ್ಜಿ ಇದೆ. ಇದನ್ನ ಸುಮ್ನೆ ನಿಮ್ಗೆ ಜಸ್ಟ್ ಹೆಣ್ಮಕ್ಳದ ಒಂದು ಉದಾಹರಣೆಯನ್ನ ತೋರಿಸ್ತೀನಿ. ನಿಮ್ದು ಗಂಡ್ ಮಕ್ಳದು ಗೊತ್ತಿದೆ, ಬಟ್ ಹೆಣ್ಮಕ್ಳದ್ ಪರ್ಫೆಕ್ಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಏನ್ ಕೇಳ್ತೀರಿ ನೀವು ಮುಣ್ಕೊಂಡು ಹೋದ್ರೆ? ಗಂಡ್ ಮಕ್ಳು ಸ್ವಲ್ಪ ಭಾರಿ ಸೂಕ್ಷ್ಮ ಮೈಂಡ್ ಸೆಟ್. ನಾವ್ ಹೆಣ್ಮಕ್ಳು ತಲೆ ಕೆಡ್ಸ್ಕೊಳೋದಿಲ್ಲ, ಖುಷಿ ಆಗ್ತೇವೆ, ಬಿಡ್ತೀವಿ. ನಮ್ದು ಹೆಣ್ಮಕ್ಳು ಇಲ್ಲಿ ಯಾರ್ಯಾರಿದ್ದಾರೆ? ನಮ್ ಜಯಶ್ರೀ ಮ್ಯಾಮ್ ಇದ್ದಾರೆ, ವಿದ್ಯಾ ಇದ್ದಾರೆ, ಮತ್ತೆ ಯಾರ್ಯಾರಿದ್ದಾರೆ ಲೇಡೀಸ್? ಬೀನಾ ಮ್ಯಾಮ್ ಇದ್ದಾರೆ, ಜ್ಯೋತಿ ಪಾಟೀಲ್ ಇದ್ದಾರೆ, ಮತ್ತೆ ಬಸ್ಲಿಂಗಮ್ಮ ಇದ್ದಾರೆ. ಸ್ವಲ್ಪ ಲೇಡೀಸ್ ಇದ್ದವರೆಲ್ಲ ವಿಡಿಯೋ ಆನ್ ಮಾಡ್ರಿ, ನಿಮ್ಗೆ ನೋಡಿ ಹೇಳ್ತೀನಿ ನಿಮ್ದೇ ಉದಾಹರಣೆ. ಹಾ, ಒಂದ್ ಎಕ್ಸಾಂಪಲ್ ಅನ್ನ ಹೇಳ್ತೀನಿ. ಏನು ಅಂದ್ರ, ಒಂದು ದಿವಸ ನಮ್ ಕಡೆ ಎಲ್ಲ ದಸರಾ ದೀಪಾವಳಿ ಬಹಳ ಭರ್ಜರಿಯಾಗಿ ಮಾಡ್ತೀವಿ. ಎಲ್ಲರ ಕಡೆ ಮಾಡ್ತಾರಲ್ಲ ದಸರಾ ದೀಪಾವಳಿ. ಮನೆ ಎಲ್ಲ ಕ್ಲೀನ್ ಮಾಡೋದಿರುತ್ತೆ. ಇಡೀ ದಿನ ಹೆಚ್ಚು ಕಮ್ಮಿ 12 ರಿಂದ 16 ತಾಸು ಕೆಲಸ ಮಾಡ್ತೀವಿ. ಮನೆ ಕ್ಲೀನ್ ಮಾಡೋ ಪ್ರೊಸೆಸ್ ಇರುತ್ತೆ ದೀಪಾವಳಿ ದಸರಾ ಟೈಮ್. ಈಗ ಇಡೀ ದಿನ ಕೆಲಸ ಮಾಡಿ 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 ಸಂಜೆಗ್ ಯಾವ ಹಂತಕ್ಕೆ ಬರ್ತೀವಿ, ನಮ್ ಬಾಡಿ ಎಷ್ಟು ಯಾವ ಲೆವೆಲ್ದೊಳಗ್ ಪೇನ್ ಆಗುತ್ತೆ ಅಂದ್ರ, ನಮಗ್ ಊಟನೂ ಬೇಕಿಲ್ಲ, ಏನು ಬೇಕಾಗಿಲ್ಲ. ನಿಮ್ಗೆ ಹೇಳ್ತೀನಿ, ಎಲ್ಲಿ ಕುಂತೀವಿ ಅಲ್ಲೇ ನಿದ್ದೆ ಬರುತ್ತಾ ಜಯಶ್ರೀ ಮೇಡಮ್? ಅಷ್ಟು ಕೆಲಸ ಮಾಡಿರ್ತೀವಿ, ಇಡೀ ದಿನ ವರ್ಕ್ ಮಾಡಿ 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 ಸಾಕಾಗುತ್ತೆ. ಇನ್ನೇನ್ ಮಲ್ಕೊಳ್ಳೋಣ ಅಂತೇಳಿ ಹಿಂಗ್ ಪ್ಲಾನ್ ಮಾಡ್ತಿರ್ತೀವಿ. ಅವಾಗ ನಿಮ್ಮ ಮನೆ ಎದುರಿಗೆ ಒಂದ್ ಕಾರ್ ಬರ್ರ ಅಂತ ಹೇಳಿ ಬಂದ ಮೇಲೆ ನೋಡ್ತೀರಿ, ನಿಮ್ ತವ್ರ ಮನೆಯಿಂದ ನಿಮ್ ತಾಯಿ, ನಿಮ್ ತಂದೆ, ನಿಮ್ ತಮ್ಮ, ತಮ್ಮನ್ ಮಕ್ಕಳು, ತಮ್ಮನ್ ಹೆಂಡತಿ ಎಲ್ಲರ ಕಾರ್ನಾಗಿಂದ ಇಳಿದು ಬಂದು. ಈಗ ಎನರ್ಜಿ ನೋಡ್ರಿ, ಎಷ್ಟ್ ಖುಷಿ ಆದ್ರು ನೋಡ್ರಿ ಹೆಣ್ಮಕ್ಳು ನಮ್ದು. ಈಗ ಎಲ್ಲಿ ಹೋಯ್ತು ಸುಸ್ತಿ, ಎಲ್ಲಿ ಹೋಯ್ತು ಥಕಾವಟ್? ನೋ, ಈಗ ಫುಲ್ ಎನರ್ಜಿ. ಮತ್ ಅವ್ರಿಗೆ ಚಾ ಮಾಡೋದು, ಬಿಸ್ಕೆಟ್ ತರ್ಸೋದು, ಊಟದ ವ್ಯವಸ್ಥೆ ಮಾಡೋದು, ಅದು ತಿಂದ್ರೇನು ಅವೆಲ್ಲ ಸಾದ್ರ ಸೊಸಿ ಇವೆಲ್ಲ ಬರ್ತಾವ್ ನೋಡಿ, ಸಣ್ಣ ಸಣ್ಣ ಮಕ್ಕಳು. ಅವೆಲ್ಲ ಬಾರಿ ಜೀವ ಮಾಡ್ಲಕ್ ಶುರು ಮಾಡ್ತಾವ್. ಫೀಲಿಂಗೇ ಇರೋದಿಲ್ಲ ಇಡೀ ದಿನ ನಾನ್ ಕೆಲಸ ಮಾಡಿನ. ಇದು ಆಗುತ್ತಾ ನಮ್ಗೆ ಹೆಣ್ಮಕ್ಳಿಗೆ? ಎಸ್ ಆರ್ನು? ತವ್ರ ಮನೆಯವ್ರು ಬಂದ್ರು, ಇಡೀ ದಿನ ಕೆಲ್ಸಾನು ಮಾಡಿವಿ, ಬಾಡಿ ಪೇನ್ ಜಾಸ್ತಿ ಇದೆ, ಆದ್ರೂ ನಮ್ ಫೀಲಿಂಗ್ ಏನಾಯ್ತು? ಗುಡ್ ಫೀಲ್ ಆಗೋದಕ್ ಶುರು ಆಯ್ತು. ಅದಾದ್ಮೇಲೆ ಎರಡನೇ ಸಿಚುವೇಶನ್, ಒಂದನೇ ಸಿಚುವೇಶನ್ ಹ್ಯಾಪಿ, ಖುಷಿ ಆಯ್ತು. ಎರಡನೇ ಸಿಚುವೇಶನ್, ಒಂದಿನ ಬಹಳ ಸಾಧಾರಣ ಇದೀವಿ, ಏನಂತ ಥಕಾವಟ್ ನಮ್ಗೆ ಆಗ್ಲಿಲ್ಲ, ಮನೆಗೆ ಹೆಂಗ್ ನಾರ್ಮಲ್ ಇರ್ಬೇಕು ಹಂಗ್ ನಾರ್ಮಲ್ ಇದೀವಿ, ರಾತ್ರಿ ರೆಸ್ಟ್ ಮಾಡೋಣ ಅಂತ ಪ್ಲಾನ್ ಹಾಕ್ಲತ್ತೀವಿ. ಸೇಮ್ ಅದೇ ಟೈಮ್ನೊಳಗ ನಿಮ್ ಮನೆಗ್ ನಿಮ್ ನಾದನಿ ಬಂದಳು. ನಾದನಿ ಗಂಡ, ಅಕ್ಕಿಂದ 2 ಮಕ್ಕಳು,
ಅವ್ರ ಫ್ಯಾಮಿಲಿ ಪೂರ್ತಿ ಬಂದ್ ಇಳಿತು. ಈಗ ಎನರ್ಜಿ, ಈಗ ಚಾ ಮಾಡ್ಲಿಕ್ ಆಗಲ್ಲ, ಅವ್ರಿಗೆ ನಾಷ್ಟ ಮಾಡ್ಲಿಕ್ ಆಗೋದಿಲ್ಲ, ಅವ್ರಿಗೆ ಮಾತಾಡ್ಲಕ್ ಅಯ್ಯೋ ರಾತ್ರಿ ಟೈಮಿಗೆ ಕೆಲ್ಸ, ನನ್ಗೆ ಇಡೀ ದಿನ ಸಾಕಾಗ್ಯದ ಇವ್ರೆಲ್ಲ ಬಂದ್ರ, ಅವಾಗ ಎನರ್ಜಿ ಏನಾಗುತ್ತೆ, ಎನರ್ಜಿ ಏನಾಗಿರುತ್ತೆ, ಲೋ ಆಗಿರುತ್ತೆ. ಇದರ ಅರ್ಥ ಏನು ಅಂದ್ರ ಶಾರೀರಿಕ ಶಕ್ತಿಗಿಂತನೂ ಮಾನಸಿಕ ಶಕ್ತಿ ಏನಿದೆ ಸ್ಟ್ರಾಂಗ್ ಇದೆ. ತವ್ರ ಮನೆಯವ್ರು ಬಂದಾಗ ಅದೇ ಮೈಂಡ್ ಸ್ಟ್ರಾಂಗ್ ಆಗಿ ವರ್ಕ್ ಮಾಡ್ತು, ಅದೇ ಗಂಡನ ಮನೆ ಕಡೆಯಿಂದ ಯಾರಾದ್ರೂ ಬಂದ್ರೆ ಅದೇ ಮೈಂಡ್ ಏನಾಯ್ತು, ಲೋ ಎನರ್ಜಿ ಬಂತು. ರೀಸನ್ ಅದಕ್ಕೆ ಸಾಕಷ್ಟಿವೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನೊಂದ್ ಹೆಣ್ಮಗಳು, ಅವ್ರು ನಮ್ ಜೊತೆಗೆ ಆ ತರ ಬಿಹೇವ್ ಮಾಡ್ತಿರ್ತಾರ, ನಮಗೂ ಆ ರೀತಿ ಆಗಿರುತ್ತೆ, ಅದ್ರಲ್ಲಿ ಇನ್ ಎರಡ್ ಮಾತಿಲ್ಲ, ಗೊತ್ತಲ್ಲ. ನಮ್ ಬಗ್ಗೆ ಅವ್ರಿಗೆ ಕೇರಿಂಗ್ ಅಂಡ್ ಲವಿಂಗ್ ಇರೋದಿಲ್ಲ, ಹಿಂದೆ ಮಾತಾಡದ ಮುಂದೆ ಮಾತಾಡದ ಇಂಥವೆಲ್ಲ ಹುಚ್ಚುಚ್ಚು ಮಾಡಿರ್ತಾರ, ನಮ್ ಎನರ್ಜಿ ಕಡಿಮೆ ಆಗುತ್ತೆ. ಅದೇ ನಮ್ ತವ್ರ ಮನೆಯವ್ರು ನಮ್ಮನ್ನ ಕಾಳಜಿ ಮಾಡ್ತಿರ್ತಾರ, ನಮ್ ಬಗ್ಗೆ ಕೇಳ್ತಾರ, ನಮ್ ಬಗ್ಗೆ ಹೇಳ್ತಾರ, ಅದಕ್ಕೆ ನಮ್ಮ ಎನರ್ಜಿ ಏನಾಗುತ್ತೆ, ಹೈ ಲೆವೆಲ್ ದಲ್ಲಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಒಂದ್ ಮಾತನ್ನ ನೆನ್ಪಿಟ್ಕೊರಿ, ಎನರ್ಜಿ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದೆಲ್ಲ ಎಲ್ಲಿ ಕ್ರಿಯೇಟ್ ಆಗುತ್ತೆ ಅಂದ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಈಗ ಬರ್ಕೋರಿ ಮೇನ್. ಹಾ, ಎರ್ರಿ ಸ್ವಾಮಿ ಸರ್ ನಿಮ್ಗೆ ಫೋನ್ ನಂಬರ್ ಕೊಡ್ತಾರ, ನಿಮ್ಗೆ ಮಾತಾಡ್ತಾರ. ನಾನ್ ಮಾತಾಡೋದಿಲ್ಲ, ಬಟ್ ನಮ್ ಟೀಮ್ ಮಾತಾಡ್ತಾರ. ನನ್ ಮಾತಾಡೋಷ್ಟು ಪುರ್ಸತ್ತು ನನಗಿಲ್ಲ, ಬಟ್ ಟೀಮ್ನವ್ರು ನಿಮ್ಗೆ ಏನ ಸಮಸ್ಯೆ ಇದ್ರು ಹೆಲ್ಪ್ ಮಾಡ್ತಾರೆ. ಓಕೆನಾ, ನಾನು ಇಲ್ಲಿ ಮಾತಾಡ್ತೀನಿ ಅಂತ ಯಾವ್ದು ಮಾತು ಕೊಡಂಗಿಲ್ಲ, ನನ್ ಕೆಲಸ ಬಹಳಷ್ಟಿಗೆ. ಹಾ ಓಕೆ, ನಮ್ ಟೀಮ್ನವ್ರಿಗೆ ನಿಮ್ಗೆ ಒಂದ್ ನಂಬರ್ ಕೊಡ್ತೀವಿ ನಾವು ಲಾಸ್ಟಿಗೆ, ಆ ನಂಬರಿಗೆ ನೀವು ಕಾಲ್ ಮಾಡಿದ್ರೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಓಕೆನಾ, ಸೊ ಇಷ್ಟ ಅರ್ಥ ಆಯ್ತಾ? ಯಾವ ಶಕ್ತಿ ದೊಡ್ಡದಿದೆ ಹೇಳ್ರಿ ಈಗ? ಮಾನಸಿಕ ಶಕ್ತಿ ದೊಡ್ಡದಿದೆನಾ? ಎಲ್ಲ ಗಂಡ್ ಮಕ್ಳದು ಹಿಂಗೆ ಆಗುತ್ತೆ, ಆಗೋದಿಲ್ಲ ಅಂತಿಲ್ಲ. ಯಾವತ್ ಬಾಸ್ ಇರ್ತಾರ ನೋಡ್ರಿ, ಯಾವತ್ ಪವರ್ಫುಲ್ ಆಗಿ ಕೆಲಸ ಮಾಡ್ತಿರ್ತೀವಿ ನಾವು, ಅಂಜ್ಕಿ ಭಯ ಇರುತ್ತೆ ನೋಡ್ರಿ ಒಳಗ್. ಯಾವತ್ ಪ್ರಮೋಷನ್ ಆಗಿರುತ್ತೆ, ಯಾವತ್ ಹೆಂಗಿರುತ್ತೆ ಎನರ್ಜಿ ಹೇಳ್ರಿ? ನೀವ್ ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಗೆ ಪ್ರಮೋಷನ್ ಆಗಿದೆ, ಎನರ್ಜಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಪ್ರಮೋಷನ್ ಆಗುತ್ತೆ ಅಂತ ಯೋಚನೆ ಮಾಡ್ತಿರ್ತೀರಿ, ನಿಮ್ ಲಿಸ್ಟ್ ನಾಗೆ ಇರೋದಿಲ್ಲ, ಅವಾಗ ಏನಾಗುತ್ತೆ, ಎನರ್ಜಿ ಕಡಿಮೆ ಆಗುತ್ತೆ. ಹಾಗಾಗಿ ಎನರ್ಜಿ ಇದೆ ನೋಡ್ರಿ, ಅದು ಕ್ರಿಯೇಟ್ ಮಾಡುವಂತ ಕ್ರಿಯೇಟರ್, ಆಕ್ಟರ್, ಡೈರೆಕ್ಟರ್ ಯಾರಾದ್ರೂ ಇದ್ರೆ ಅದು ಯಾರು ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಸ್ವಲ್ಪ ನೋಟ್ ಮಾಡ್ಕೊಡ್ರಿ ಅಂದ್ರೆ ನಿಮ್ಗೆ. ಹಾ, ಎರ್ರಿ ಸ್ವಾಮಿ ಸರ್ ನಿಮ್ಗೆ ನಂಬರ್ ಬಂದಿದೆ ನೋಡ್ರಿ, ಈ ನಂಬರ್ಗೆ ಕಾಲ್ ಮಾಡ್ಬೇಕು, ಈಗ ಮಾಡ್ಬೇಡ್ರಿ, ಅವ್ರು ಬಿಸಿ ಇದ್ದಾರೆ, ಆನಂತರ ನಿಮ್ಗೆ ಮಾತಾಡ್ತಾರೆ. ಎಸ್, ಈಗ ಸ್ವಲ್ಪ ನೋಟ್ ಮಾಡ್ಕೊಡ್ರಿ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನುವಂತ ವರ್ಡ್, ಶಬ್ದ ಇದೆ ನೋಡ್ರಿ, ಇವತ್ತಿನ ತನಕನೂ ಸಮೇತ ಯಾವುದೇ ಸ್ಕೂಲ್ ನಲ್ಲಿ, ಕಾಲೇಜ್ ನಲ್ಲಿ, ಯೂನಿವರ್ಸಿಟಿನಲ್ಲಿ ನಮ್ಗೆ ಕಲ್ಸಿಲ್ಲ. ಎಸ್ ಆರ್ನು? ಎಲ್ಲಾದ್ರೂ ಸಿಂಗಲ್ ಒಂದಾದ್ರೂ ಪಾಠ ಬಂದದ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಒಳಗ್ ಒಂದ್ ಕೆಲಸ ಮಾಡ್ತಾ ಇದೆ, ಅದನ್ನ ನಾವೇನಾದ್ರೂ ಆಕ್ಟಿವ್ ಮಾಡಿದ್ರೆ ಜೀವನದಲ್ಲಿ ಸಕ್ಸಸ್ ಆಗ್ಬೋದು, ಅದಕ್ಕೆ ಏನಾದ್ರೂ ಟ್ರೈನಿಂಗ್ ಕೊಟ್ರೆ ಇನ್ನೂ ಅದ್ಭುತವಾದ ಸಾಧನೆಯನ್ನ ಮಾಡ್ಬೋದು? ಇಲ್ಲ. ನಿಮ್ಗೆ ಹೇಳ್ತೀನಿ, ನಮ್ಮ ಸಿಸ್ಟಮ್ ನಲ್ಲಿ ಏನನ್ನ ಕಲಿಬೇಕು ನೋಡ್ರಿ, ಅದು ನಾವು ಕಲ್ತೇ ಇಲ್ಲ. ಯಾವ್ದನ್ನ ಕಲಿಬಾರ್ದು ನೋಡ್ರಿ, ಅದು ಕಲ್ತೀವಿ. ಇವತ್ತಿಗೂ ನನ್ಗೆ ಭಯಂಕರ ಸ್ವಲ್ಪ ನನ್ ದುಃಖ ಆಗೋದು, ಅಥವಾ ನನಗೆ ಆಗುತ್ತಾ ನಿಮ್ಗೆ ಆಗುತ್ತಾ ಇಲ್ಲ ಗೊತ್ತಿಲ್ಲ ನೋಡ್ರಿ, ಗಣಿತದಲ್ಲಿ ಏನೆಲ್ಲ ಕಲ್ತೀವಿ ನಾವು, ಮ್ಯಾಥ್ಸ್ ನಲ್ಲಿ ಎಲ್ಲ ಸ್ವಲ್ಪ ಅಲ್ಲಕ್ಕೆ ಹೋಗ್ರಿ. ಮ್ಯಾಥಮೆಟಿಕ್ಸ್ ಏನಿತ್ತು ನೋಡ್ರಿ, ಎಷ್ಟು ಗಣಿತ, ಎಂತೆಂತ ಭಯಂಕರ ಗಣಿತ ಇದ್ದು. ಲೈಫ್ ನೊಳಗೆ ಇವತ್ತಿಗೂ ಕೂಡ್ಸೋದು, ಕಳಿಯೋದು, ಗುಣಾಕಾರ, ಭಾಗಾಕಾರ ಇವ್ 4 ಬಿಟ್ರು 5ನೇ ಕೆಲ್ಸಕ್ಕೆ ಬಂದಿಲ್ಲ. ಬಂದಿದೇನಾ ಕದಿರಪ್ಪ ಸರ್? ಕಲ್ತಿದ್ ಏನಾರ ಕೆಲ್ಸಕ್ಕೆ ಬಂದದೇನ್ ಹೇಳ್ರಿ? ಏನ್ ಊರು ಹೊಡೆದಿಯವು, ಎಷ್ಟ್ ಪರ್ಸೆಂಟೇಜ್ ತೆಗಿಲಾಕ ಅಂತ ಭಯಂಕರ ನಮ್ದು ಹೈರಾಣಿ ಆಯ್ತು, ಆದ್ರೆ ಲೈಫ್ ನಾಗ ಅದು ಕೆಲ್ಸಕ್ಕೆ ಬಂದಿಲ್ಲ. ನೀವು ಬಹಳ ದೂರ ಹೋಗ್ಬೇಡ್ರಿ, MBBS ಸ್ಟೂಡೆಂಟ್ಸ್ ಏನ್ 5 ವರ್ಷ ಕಲ್ತಿರ್ತಾರ ನೋಡ್ರಿ, ಪ್ರಾಕ್ಟಿಕಲ್ದಾಗ ಅದು ಯಾವುದು ಬರೋದಿಲ್ಲ ಅಂತ ಪಾಪ ಅವ್ರು. ಕಲಿಯೋದೇ ಬೇರೆ, ಜೀವನನೇ ಬೇರೆ. ಇದು ಎಲ್ಲಾ ಫೀಲ್ಡ್ ಅಲ್ಲಿ ಆಗೋದು. ಯಾರ್ಯಾರು ಆರ್ಟ್ಸ್ ಸ್ಟೂಡೆಂಟ್ ಇದ್ರಿ, ನಮ್ಗೆ ಎಷ್ಟೆಲ್ಲಾ ಪಾಠಗಳಿದ್ದು, ಯುದ್ಧಗಳು ಎಷ್ಟಿದ್ದು, ಒಂದ್ ಯುದ್ಧರ ಕೆಲ್ಸಕ್ಕೆ ಬಂದದೇನ್ ಹೇಳ್ರಿ ನಮ್ಗ? ಉಲ್ಟಾ ನಮ್ ಮೈಂಡ್ ಸೆಟ್ ಚೇಂಜ್ ಮಾಡ್ಬಿಡ್ತು ಯುದ್ಧ, ನಮ್ಮೊಳಗ್ ದುಶ್ಮನಿ ಮೂಡಿಸ್ತು, ದುಶ್ಮನ್ ಆಗ್ಬಿಟ್ಟೇವ ಆ ಯುದ್ಧಗಳನ್ನ ಓದಿ 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 ಓದಿ. ಸೊ ಹಾಗಾಗಿ ಯಾವುದನ್ನ ಬೇಕ್ ನೋಡ್ರಿ ಅದು ಕಲೀಲಿಲ್ಲ, ಯಾವುದು ಬೇಕಾಗಿಲ್ಲ ನೋಡ್ರಿ ಅದು ಕಲ್ತ್ ಭಯಂಕರ ಮಾಡ್ಕೊಂಡ್ ಪರ್ಸೆಂಟೇಜ್ ತೆಗಿಯುವಂತ ಹುಚ್ಚಿನೊಳಗ್ ಹೋದೇವಿ. ಸೊ ಹಾಗಾಗಿ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನುವಂಥದ್ದು ಇದೆ ನೋಡ್ರಿ, ಇದು ಯಾವುದೇ ಸ್ಕೂಲ್ ನಲ್ಲಿ ಕಲ್ಸೋದಿಲ್ಲ, ಕಾಲೇಜ್ ನಲ್ಲಿ ಕಲ್ಸೋದಿಲ್ಲ, ಯೂನಿವರ್ಸಿಟಿ ನಲ್ಲಿ ಕಲ್ಸೋದಿಲ್ಲ. ಇದು ಯಾರು ಕಲಿಸ್ತಾರಂದ್ರ ಓನ್ಲಿ 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 ಟ್ರೈನರ್ಸ್ ಮಾತ್ರ ಕಲಿಸ್ತಾರೆ. ಯಾಕೆ ಟ್ರೈನರ್ಸ್ ಕಲಿಸ್ತಾರಂದ್ರು ಇದ್ರಲ್ಲಿ ಅವರು ಎಕ್ಸ್ಪರ್ಟ್ ಆಗಿರ್ತಾರ, ಎಕ್ಸ್ಟ್ರಾ ಅವ್ರು ಕಲ್ತಿರ್ತಾರಲ್ಲಿ. ನಾನು ಹೇಳ್ದಲ್ಲ, ನಾನು 3.5 ಲಕ್ಷ ಕೊಟ್ಟು ಕಲ್ತೀನಿ, ಮತ್ತೆ ಇವತ್ತಿನ ತನಕ ಬರೀ ಅಷ್ಟೇ ಹಾಕಿನಿಲ್ಲ, ಸುಮಾರು 12 ಲಕ್ಷ ರೂಪಾಯಿ ಹಾಕಿನಿ ಇದಕ್ಕೆ. ನನ್ನ ಸಬ್ ಕಾನ್ಶಿಯಸ್ ಮೈಂಡಿಗೆ 12 ಲಕ್ಷ ರೂಪಾಯಿ ನಾನು ಏನ್ ಮಾಡಿನ ಅಂದ್ರೆ ಇನ್ವೆಸ್ಟ್ ಮಾಡಿ. ನಾನು ಖರ್ಚು ಅಂತ ಯಾವತ್ತೂ ಹೇಳೋದಿಲ್ಲ, ಇನ್ವೆಸ್ಟ್ ಅಂದ್ರೆ ಅದು ಬರುತ್ತೆ, ಅದು ಎಷ್ಟು ಪಟ್ಟಾಗಿ ಬರುತ್ತೆ ಅಂದ್ರೆ ನಮ್ಗೆ ಲೆಕ್ಕ ಹತ್ತೋದಿಲ್ಲ, ಅಷ್ಟು ಬರುತ್ತೆ. ಸೊ ಹಾಗಾಗಿ ಯಾವುದು ನಿಮ್ಗೆ ಸ್ಕೂಲ್ ನಲ್ಲಿ, ಕಾಲೇಜ್ ನಲ್ಲಿ, ಯೂನಿವರ್ಸಿಟಿ ನಲ್ಲಿ ಕಲಿಯೋದಕ್ಕೆ ಆಗಲಿಲ್ಲ ನೋಡ್ರಿ, ಆ ಕಲಿಕೆಯನ್ನ ನಮ್ಮ ಹತ್ತಿರ ನಿಮ್ಗೆ ಸಿಗುತ್ತೆ. ಅದು 3 days ನ ಕೋರ್ಸ್ ನಲ್ಲಿ, 3 ದಿನದ ಕೋರ್ಸ್ ಇದೆ, ಅದು ಆಫ್ಲೈನ್ ಕೋರ್ಸ್ ಇದೆ. ಮತ್ತೊಂದು ಹೇಳ್ತೀನಿ, ಆನ್ಲೈನ್ ದಲ್ಲಿ ಇದೆಲ್ಲ ಆಗೋದಿಲ್ಲ.
ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಯಾವತ್ತು ಆನ್ಲೈನ್ ಬಂದೇ ಇಲ್ಲ, ಬರೋದು ಇಲ್ಲ, ನೆನ್ಪಿಡ್. ಇದಕ್ ಒಂದು ಉದಾಹರಣೆಯನ್ನ ನಿಮ್ಗೆ ಕೊಡ್ತೀನಿ ನೋಡ್ರಿ. ನೀವ್ ಬೇಕಾದ್ರೆ ಇದನ್ನ ನೆನ್ಪು ಮಾಡ್ಕೊರಿ. ಒಂದು ಆಕ್ಟಿವಿಟಿ ಇದೆ. ಎಕ್ಸಾಂಪಲ್ ಇಲ್ಲಿ ನಮ್ದು ಮಂಜುನಾಥ್ ಸರ್ ಇದಾರೆ ಅಂತ ತಿಳ್ಕೊರಿ. ಮಂಜುನಾಥ್ ಎಂ.ಎ ಅವರು ಅಥವಾ ಪ್ರಶಾಂತ್ ಸರ್ ಯಾರೋ ಒಬ್ರು ಅಥವಾ ಎಲ್ಲಾರ್ದೇ ಹಿಡ್ಕೊರಿ. ಅವ್ರ ಅಕೌಂಟಿಗೆ ಒಂದು ಮೆಸೇಜ್ ಬಂತು. ಏನು ಅಂದ್ರೆ 5 ಲಕ್ಷ ರೂಪಾಯಿ ಬಂದಿವೆ ಅಂತ ಒಂದು ಮೆಸೇಜ್ ಬಂತು. ಮಂಜುನಾಥ್ ಸರ್, ಪ್ರಶಾಂತ್ ಸರ್, ನಿಮ್ಮಿಬ್ರಿ ಖುಷಿ ಆಯ್ತಾ? ಪ್ರಶಾಂತ್ ಸರ್ ಫುಲ್ ಖುಷಿ ಆಯ್ತು. ಎಷ್ಟ್ ಬಂತೀಗ ನಿಮ್ಮ ಅಕೌಂಟ್ ಅಲ್ಲಿ? 5 ಲಕ್ಷ. ದೇವ್ರಾಣೆ ಬರ್ಲಿ, ಮತ್ತೇನಾದ್ರೂ ಒಳ್ಳೆ ಕೆಲಸ ಮಾಡ್ರಿ. ಗೊತ್ತಿಲ್ಲ, ಕೆಲವ್ರು ಬಾಯಿ ಹರಕೆ ಕೆಲಸ ಮಾಡ್ತೇವ್, ನಿಮ್ಗೆ ಗೊತ್ತಿಲ್ಲ. ಒಳ್ಳೇದಾಗ್ಲಿ ಅಂದ್ರೆ ಒಳ್ಳೇದಾಗಿದ್ದು ಇದೆ. ಹಂಗ ಒಂದ್ 5 ಲಕ್ಷ ರೂಪಾಯಿ ನಿಮ್ಮ ಹತ್ರ ಬಂದು ಒಂದ್ ಮೆಸೇಜ್ ಬಂತು, ಟಕ್ ಅಂತ ಹೇಳಿ ಮೆಸೇಜ್ ಬಂತು. ನೋಡಿದ್ರಿ, ಬಹಳ ಖುಷಿ ಆಯ್ತು, ಹ್ಯಾಪಿನೆಸ್ ಫೀಲ್ ಆಯ್ತು. ಈಗ ಒಂದ್ 15-20 ನಿಮಿಷದ ನಂತರ ಏನಾಯ್ತು ಅಂದ್ರ ನಿಮ್ಮ ಫ್ರೆಂಡ್ ಒಬ್ರು ಮನೆಗ್ ಬಂದು ನಿಮ್ ಕೈದೊಳಗ್ ಒಂದ್ 2 ಲಕ್ಷ ರೂಪಾಯಿ ಕೊಟ್ರು. ಒಂದು 5 ಲಕ್ಷದ ಮೆಸೇಜ್ ಬಂದಿತ್ತು, ಈಗ 2 ಲಕ್ಷ ಏನಾಯ್ತು ನಿಮ್ ಕೈಯೊಳಗ್ ಬಂತು. ಈಗ ಇಬ್ಬರಿಗೆ ನಾನು ಅನ್ಮ್ಯೂಟ್ ಮಾಡ್ತೀನಿ. ಖುಷಿ ಯಾವ್ದ್ರಲ್ಲಿ ಜಾಸ್ತಿ ಬಂತು ನಿಮ್ಗೆ? ಏನ್ ಕೈದೊಳಗ್ ದುಡ್ಡು ತಗೊಂಡಾಗ ಖುಷಿ ಜಾಸ್ತಿ ಆಗಿತ್ತಾ, ಅಥವಾ ಅದ್ರದ್ದು 5 ಲಕ್ಷದ ಮೆಸೇಜ್ ನೋಡಿದ ಖುಷಿ ಆಯ್ತು? ಎಲ್ರೇ? ಸೋಮಯ್ಯ ಸರ್, ಮಹೇಂದ್ರ ಅವರು, ಸ್ವಲ್ಪ ಗಂಡ್ಸ್ ಮಕ್ಳಿಗೆ ಇದ್ರ ಖುಷಿ ಜಾಸ್ತಿ ಫೀಲ್ ಆಗುತ್ತೆ. ಹೆಣ್ಮಕ್ಳಿಗೆ ನಮ್ 8 ಲಕ್ಷ ತಕ ಯೋಚನೆನೆ ಮಾಡೋದಿಲ್ಲ. ಎಸ್. ಪ್ರಶಾಂತ್ ಸರ್ ಹೇಳ್ರಿ, ಯಾವಾಗ ಖುಷಿ ಆಗುತ್ತೆ? ಅಕೌಂಟ್ ಬಂದಾಗ ಖುಷಿ ಆಗುತ್ತೆ ಮೇಡಮ್. ಅಕೌಂಟ್ ಅಲ್ಲಿ ಬಂದಾಗ ನಿಮ್ಗೆ ಖುಷಿ ಆಗುತ್ತೆ, ಕೈಯಲ್ಲಿ ಬಂದಾಗ ಆಗೋದಿಲ್ಲ? ಒಂದ್ ನಿಮಿಷ ನೀವು 2 ಲಕ್ಷ ಇರಲ್ರಿ ಮೇಡಮ್ ಅದು. ಹೆಚ್ಚು ಕಡಿಮೆ ಹೇಳತ್ತಿಲ್ಲ ನಾನು. ಖುಷಿ ಯಾವ್ದಕ್ ಜಾಸ್ತಿ ಆಯ್ತು? ನನಗೆ ಅಕೌಂಟಿಗೆ ಬಂದಾಗ ಆಗುತ್ತೆ ಮೇಡಮ್. ನಿಮ್ಗೆ ಅಕೌಂಟಿಗೆ ಬಂದಾಗ ಆಗುತ್ತೆ. ಮಂಜುನಾಥ್ ಸರ್ ನಿಮ್ಗೆ? ಸರ್ ಖುಷಿ ಯಾವಾಗ ಹೆಚ್ಚಾಗುತ್ತೆ? ಖುಷಿ ಕಡೆ ಫೋಕಸ್ ಮಾಡ್ರಿ ನೀವು. ಅಕೌಂಟ್ ನಂಬರ್ಸ್ ಇಲ್ಲ, ಫೀಲಿಂಗ್ ಯಾವಾಗ ಆಗುತ್ತೆ ಜಾಸ್ತಿ? ನಿಮ್ಗೆ ಅಕೌಂಟ್ ಅಲ್ಲಿ ಬಂದಾಗ ಮೆಸೇಜ್ ಬರುತ್ತೆ ನೋಡ್ರಿ, ನಿಮ್ಗೆ ಮೆಸೇಜ್ ಖುಷಿ ಕೊಡುತ್ತಾ ಅಥವಾ ಕೈದೊಳಗ್ ಬಂದಾಗ ಖುಷಿ ಆಗುತ್ತೆ? ಕೈದೊಳಗ್. ಈಗ ಎಲ್ಲಾರು ನೋಡ್ರಿ, ಯಾರಿಗೆ ಮೆಸೇಜ್ ನೋಡಕ್ ಖುಷಿ ಆಗುತ್ತೆ ಅವ್ರು ಎಂ ಅಂತ ಟೈಪ್ ಮಾಡ್ರಿ. ಯಾರಿಗೆ ಕೈದೊಳಗ್ ಬಂದಾಗ ಖುಷಿ ಆಗುತ್ತೆ ಅವ್ರು ಎಚ್ ಅಂತ ಟೈಪ್ ಮಾಡ್ರಿ. ಬೇಗ ಬೇಗ ಮಾಡಿ. ನಿಮ್ಗೆ ಬಿಟ್ಟಿದ್ದು ನಿಮ್ಗೆ ಯಾವ ರೀತಿ ಖುಷಿ ಆಗುತ್ತೆ ನೋಡು. ಯಾರಿಗ ಅನಿಸುತ್ತೆ ನೋಡ್ರಿ ಅಕೌಂಟ್ ಅಲ್ಲಿ ಬಂದಾಗ ಖುಷಿ ಆಗುತ್ತೆ ಅನ್ನುವರು ಎ ಅಂತ ಹೇಳಿ ಟೈಪ್ ಮಾಡ್ರಿ. ಕೈ ಒಳಗ್ ಬಂದಾಗ ಖುಷಿ ಆಗೋರು ಎಚ್ ಅಂತ ಹೇಳಿ ಟೈಪ್ ಮಾಡ್ರಿ. ಎಸ್ ಎಸ್. ಡನ್. ಸಾಕಷ್ಟು ಜನರಿಗೆ ಎಚ್ ಇದೆ. ಓಕೆ ಓಕೆ ಓಕೆ. ಈಗ ಬರ್ಕೋರಿ. ಯಾವಾಗ್ಲೂ ಕೈದೊಳಗ್ ಬಂದಾಗ ರಿಯಲ್ ಹ್ಯಾಪಿನೆಸ್ ಇರುತ್ತೆ. ಅಲ್ಲಿ ಅಮೌಂಟ್ ಹೆಚ್ಚು ಕಡಿಮೆ ಅದು ಸೆಕೆಂಡ್ರಿ. ಇದ್ರ ಅರ್ಥ ಏನು ಅಂದ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇನ್ನೂ ಆನ್ಲೈನ್ ಹೋಗಿಲ್ಲ ಅಂತ. ನಮ್ಮಲ್ಲಿ ಯಾಕೆ ಬರ್ಕತ್ ಆಗ್ತಾ ಇಲ್ಲ, ಲಕ್ಷ್ಮಿ ನಮ್ಮ ಹತ್ರ ಇರ್ಲತ್ತಿಲ್ಲ ಅಂದ್ರ ಮೊಬೈಲ್ ನಾಗೆ ದುಡ್ಡು ಬರ್ಲತ್ತವ, ಮೊಬೈಲ್ ನಾಗೆ ದುಡ್ಡು ಹೋಗ್ಲತ್ತವ. ಗೊತ್ತಲ್ಲ ನಿಮ್ಗ ಪ್ರಾಬ್ಲಮ್ ನಮ್ದು ಎಲ್ಲ ಆಗ್ತಾ ಇದೆ? ಮೆಸೇಜ್ ದುಡ್ಡು ಬಂದಿದೆ ಅಂತ ಮೆಸೇಜ್ ನೊಳಗೆ ನೋಡ್ತಾ ಇದ್ದೀವಿ, ಅದೇ ಫೋನ್ ಪೇಲಿಂದ ಮತ್ತೆ ಇನ್ನೊಬ್ರಿಗೆ ಹಾಕ್ತಾ ಇದೀವಿ. ಪ್ರತಿಯೊಂದು ವ್ಯವಹಾರಗಳು ಸಮೇತ ಫೋನ್ ಪೇಲಿಂದ ಮಾಡ್ತಾ ಇದೀವಿ. ಎಲ್ಲಿ ಹ್ಯಾಪಿನೆಸ್ ಫೀಲ್ ಆಗುತ್ತೆ ನನ್ಗೆ ಹೇಳ್ರಿ? ಈ ಹಿಂದೆ ನಮ್ಮ ಹಿರಿಯರಿಗೆ ಯಾಕೆ ದುಡ್ಡಿನ ವ್ಯಾಲ್ಯೂ ಅಷ್ಟು ಗೊತ್ತಿತ್ತಂದ್ರೆ ಕೈಲಿಂದ ವ್ಯವಹಾರ ಮಾಡ್ತಿರೋರು. ನಿಮ್ಗೂ ಗೊತ್ತಲ್ಲ, ಒಂದ್ 10 ವರ್ಷದ ಹಿಂದೆ ಹೋಗ್ರಿ, ಸ್ಯಾಲ್ರಿ ನನಗ್ ನೆನಪಿದೆ ಈಗ್ಲೂ. ನಾವು ಲೈನಿಗೆ ನಿಂತು ಸ್ಯಾಲ್ರಿ ತಗೊಂಡ್ ಬರ್ತಿದ್ದೆವು. ಫುಲ್ ಬ್ಯಾಂಕಿನೋಗ 5ನೇ ತಾರೀಕಿನ ತನಕ ಬ್ಯಾಂಕ್ನಾಗ ಕಾಲ್ ಇಡೋದಕ್ಕೆ ಜಾಗ ಇರ್ತಿಲ್ಲ, ಅಷ್ಟು ಬ್ಯಾಂಕ್ ಫುಲ್ ಆಯ್ತಿತ್ತು. ನೆನ್ಪದ ಎಲ್ಲರಿಗೂ? ನೀವ್ 10 ವರ್ಷದ ಹಿಂದೆ ಹೋಗ್ರಿ, ಬಾಳ್ ಹೋಗ್ಬೇಡ್ರಿ. ಅಲ್ಲಿಂದ ಒಂದ್ 5,000 ಡ್ರಾ ಮಾಡ್ಕೊಂಡ್ ಬಂದ್ರ ಒಂದ್ ತಿಂಗಳ ನಂಬಲ್ ನಡೀತಿತ್ತು. ಯಾಕಂದ್ರೆ ನಮ್ಗ್ ಒಂದ್ ಭಯ, ಮತ್ತೆ ದುಡ್ಡು ಮುಗಿದ್ರು ಮತ್ತೆ ಹೋಗಿ ಬ್ಯಾಂಕಿನಾಗ ನಿಂದಿರ್ಬೇಕಲ್ಲ, ಒಂದ್ ದಿನ ಟೈಮ್ ಕೊಡ್ಬೇಕಾಯ್ತಿತ್ತು. ಇವತ್ತೇನಾಗಿದೆ, 10 ಸೆಕೆಂಡ್ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ. 10 ಸೆಕೆಂಡ್. ನೆಟ್ ಇದ್ದರಂತೂ 5 ಸೆಕೆಂಡ್ ಹೋಗಿರುತ್ತೆ. ನೆಟ್ವರ್ಕ್ ಇಲ್ಲ, ಏನೋ ಪ್ರಾಬ್ಲಮ್ ಇದೆ ಅಂದ್ರೆ 10 ಸೆಕೆಂಡ್. ಹಾಗಾಗಿ ನೆನ್ಪಿಟ್ಕೋರಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಯಾವಾಗ್ಲೂ ಆನ್ಲೈನ್ ಹೋಗೋದೇ ಇಲ್ಲ. ಬರ್ಕೋರಿ, ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗ್ಲೂ ಫೀಲಿಂಗ್ ಜೊತೆಗೆ ಕೆಲಸ ಮಾಡುತ್ತೆ. ಅದಕ್ಕೆ ಅಟ್ಯಾಚ್ಮೆಂಟ್ ಇದೆ ನೋಡ್ರಿ, ಅದ್ರ ಜೊತೆ ಕೆಲಸ ಮಾಡುತ್ತೆ. ಮತ್ತೆ ಅದು ವಸ್ತುಗಳ ಜೊತೆಗೆ ಕೆಲಸ ಮಾಡುತ್ತೆ. ಪ್ರೆಸೆಂಟ್ ಮೂಮೆಂಟ್ ಜೊತೆಗೆ ಅದು ಕೆಲಸ ಮಾಡುತ್ತೆ. ಸೊ ಹಾಗಾಗಿ ನಾವೇನ್ ಆನ್ಲೈನ್ ದಾಗ ಎಲ್ಲಾನು ಕಲಿಬೇಕಂತೀವಿ, ಆನ್ಲೈನ್ ದಾಗೆ ಶ್ರೀಮಂತ ಆಗ್ಬೇಕಂತೀವಿ, ಆನ್ಲೈನ್ ದಾಗೆ ಏನೋ ಮಾಡ್ತೀವಿ, ಅದು ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರ ಅಲ್ಲಿ ಫೀಲಿಂಗ್ಸ್ ಗಳು ಇರೋದಿಲ್ಲ. ಸೊ ಹಾಗಾಗಿ ನಮ್ಮ ಕೋರ್ಸ್ ಗಳು ಸಮೇತ ನಮ್ದೇನ್ ಟ್ರೈನಿಂಗ್ ಇದೆ ನೋಡ್ರಿ, ಆನ್ಲೈನ್ ಬರ್ಕೊರ್ಬೇಕಾದ್ರು ಆನ್ಲೈನ್ 100 ದಿನ, ಆಫ್ಲೈನ್ 3 ದಿನಕ್ಕೆ ಈಕ್ವಲ್ ಇದೆ. ಮತ್ತೆ ನೀವು ಯಾರು ಬರ್ತೀರಿ ಅವ್ರಿಗೆ ಗೊತ್ತಾಗುತ್ತೆ ಇದು. ಮತ್ತೆ ಇದೆಲ್ಲ ಆಕ್ಷನ್ ಟೇಕರ್ಸ್ ಕೆಲಸ ಇದೆ. ಕಮ್ಜೋರ್ ಮೈಂಡ್ ಸೆಟ್ ನವ್ರಿಗೆ ಇದು ಆಗೋದಿಲ್ಲ. ಕಮ್ಜೋರ್ ಅಂದ್ರೆ ನೋಡ್ತೀನಿ, ಮಾಡ್ತೀನಿ, ಸ್ಟೋರಿ ಹೇಳ್ತಾರೆ, ಸ್ಟೋರಿ ಟೆಲ್ಲರ್ಗಳು ಸಿಗ್ತಾರೆ ನಮ್, ಅವ್ರಿಗೆ ಇದೆಲ್ಲ ಆಗೋದಿಲ್ಲ. ಯಾವ ವ್ಯಕ್ತಿ ಆಕ್ಷನ್ ಟೇಕರ್ ಇದ್ದಾನೆ, ಜೀವನದಲ್ಲಿ ಏನಾದ್ರೂ ಒಂದು ಮಾಡ್ತೀನಿ ಅನ್ನುವಂತ ಜಿದ್ದಿದೆ ನೋಡ್ರಿ, ನಿಮ್ ಜೀವನದಲ್ಲಿ ಎಲ್ಲಿ ತನಕ ನೀವು ಜಿದ್ದಿ ಆಗೋದಿಲ್ಲ ನೋಡ್ರಿ, ಅಲ್ಲಿ ತನಕ ನೀವು ಗೆಲ್ಲೋದಿಲ್ಲ. ಬೇಕಾದ್ರೂ ಬರ್ಕೋರಿ. ಯಾವ ವ್ಯಕ್ತಿ ಛಲ ಜಿದ್ ಇರುತ್ತೆ ನೋಡ್ರಿ, ಅವ್ನ್ ಮಾತ್ರ ಗೆಲ್ತಾನೆ. ಆದ್ರೆ ನಮ್ಮ ಜಿದ್ದು ಹೆಂಗಿದೆ ಅಂದ್ರ ನೆಗೆಟಿವ್ ಜಿದ್ದಿದೆ. ಯಾರೋ ನನಗ್ ಬೈದಾರಂದ್ರೆ ಹೋಗ್ ಅವ್ರಿಗೆ ಜಗಳ ಮಾಡೋದು,
ಜಿದ್ದಿದೆ. ನಾವ್ ಹಂಗ್ ಮಾಡ್ಬೇಡ್ರಿ, ಮನ್ಸಲ್ಲ ಹಂಗೆ ಇಟ್ರಿ. ಅದು ನಿಮ್ಗೆ ಯಾರೋ ಅವಮಾನ ಮಾಡಿದ್ರು, ಅಪಮಾನ ಮಾಡಿದ್ರು, ನಿಮ್ ಟೆನ್ಷನ್ ಕೊಟ್ರು, ಅಥವಾ ನಿಮ್ಮ ಅರ್ಹತೆಗೆ ಪ್ರಶ್ನೆ ಮಾಡಿದ್ರು, ನಿಮ್ ಕೈಲಿ ಆಗೋದಿಲ್ಲ ಅಂತ ಹೇಳಿದ್ರು, ಇಂಥವೆಲ್ಲ ಮಾತಾಡ್ತಿರ್ತಾರಲ್ಲ, ಏನೋ ಜೀವನದಲ್ಲಿ ಎಡವಟ್ ಮಾಡ್ಕೊಂಡಿರ್ತೀರಿ, ಸಾಲ ಸೂಲ ಮಾಡ್ಕೊಂಡಿರ್ತೀರಿ, ನಿಮ್ ಮುಖದ ಮೇಲೆ ಏನೋ ಬೈಯೋದಕ್ ಶುರು ಮಾಡ್ತಾರ. ಅದೆಲ್ಲನು ಮನಸ್ಸಿನೊಳಗ ಹಂಗೆ ಇಟ್ಕೋರಿ. ಮೇರಾ ಬಿ ಸಮಯ ಆಯೇಗ, ನಂದು ಸಮಯ ಬರುತ್ತೆ ಅಂತೇಳಿ ಒಂದ್ಸಲ ನೀವು ಜಿದ್ದಿಗೆ ಹಿಡಿದು ನೀವು ಕೆಲಸ ಮಾಡೋದಕ್ಕೆ ಶುರು ಮಾಡ್ರಿ. ನಾನು ಹೇಳ್ದೆ ನೋಡ್ರಿ, 5 ಲಕ್ಷ ರೂಪಾಯಿ ಅರ್ನಿಂಗ್ ಮಾಡೋ ಸಾಮರ್ಥ್ಯ ನಿಮ್ಮ ಹತ್ರ ಇದೆ. ಅದ್ರ ಮೇಲೆ ಫೋಕಸ್ ಮಾಡ್ಬೇಕು, ಅದ್ರ ಮೇಲೆ ಗೈಡೆನ್ಸ್ ತಗೋಬೇಕು, ಅದ್ರ ಮೇಲೆ ಟ್ರೈನಿಂಗ್ ತಗೋಬೇಕು. ಅದಾದ್ಮೇಲೆ ಸತತವಾದ ನೀವು ಪ್ರಯತ್ನ ಮಾಡೋದಕ್ಕೆ ಶುರು ಮಾಡ್ರಿ. 100ಕ್ಕೆ 100 ನೀವು ಯಶಸ್ವಿ ಆಯ್ತು. ಅರ್ಥ ಆಗ್ಲತ್ತದ? ಜೀವನ ಇರೋದು ಇಷ್ಟೇ ಇದೆ. ನೀವು ಜಿದ್ದಿಡ್ಬೇಕು, ನೀವು ಕಲಿಬೇಕು. ಮತ್ತೊಂದ್ ಹೇಳ್ತೀನಿ ನೋಡ್ರಿ, ನಮ್ಗೆ ಕೋಚ್ನ ಅಗತ್ಯ ಯಾಕಿರುತ್ತೆ ಅಂತ ಬರ್ಕೋರಿ. ಕೋಚ್ ನಮ್ಗೆ ಯಾಕೆ ಬೇಕು ಅಂತ. ನಮ್ಗೆ ಒಬ್ಬರು ಗೈಡೆನ್ಸ್ ಮಾಡೋದಕ್ಕೆ ಒಬ್ಬ ಕೋಚ್ನ ಅಗತ್ಯ ಏಕಿರುತ್ತೆ. ಈಗ ಬರ್ಕೋರಿ. ಕೋಚ್ ಏನ್ ಮಾಡ್ತಾರ, ಕೋಚ್ನ ಪಾತ್ರ ಏನಿರುತ್ತೆ ಅಂದ್ರ, ನಮ್ಗೆ ಸಮಾಧಾನವಾಗಿ ಇರೋದಕ್ ಬಿಡೋದಿಲ್ಲ ನೋಡ್ರಿ ಕೋಚ್ಗಳು. ನೀವು ಊಟ ಮಾಡಿ ಮಲ್ಕೋತೀನಿ ಎಲ್ಲಾ ತಂತಾನೆ ಆಗ್ಲಿ ಅಂದ್ರೆ ಆಗೋದಿಲ್ಲ. ಕೋಚ್ನ ಕೆಲಸ ಏನು ಅಂದ್ರ, ನೀವ್ ಅವ್ರಿಗೆ ಎಷ್ಟು ಫೀಸ್ ಅನ್ನ ಪೇ ಮಾಡ್ತೀರಿ ನೋಡ್ರಿ, ಅದ್ರ 100 ಪಟ್ಟು ನಿಮ್ ಸಲುವಾಗಿ ಕೆಲಸ ಮಾಡ್ತಾರ. ಇದನ್ನ ನೀವು ನೆನ್ಪಿಡ್ರಿ. ಕೋಚ್ನ ಕೆಲಸ ಏನು ಅಂದ್ರ, ನೀವು ಅವ್ರಿಗೆ 10,000 ರೂಪಾಯಿ ನೀವ್ ಏನಾದ್ರೂ ಅವ್ರಿಗೆ ಪೇ ಮಾಡಿದ್ರಿ ಅಂದ್ರ, ಅವರು ನಿಮ್ಗೆ 1,00,000ದ ವ್ಯಾಲ್ಯೂವನ್ನ ಕೊಡ್ತಾರ, ಕಾರ್ಯವನ್ನ ಮಾಡ್ತಾರ, ಹಗಲು ರಾತ್ರಿ ನಿಮ್ಗೆ ಗೈಡೆನ್ಸ್ ಮಾಡ್ತಾರ. ಮತ್ತೆ ವಿದೌಟ್ ಕೋಚ್ ಅಂದ್ರೆ ನನ್ನ ಹತ್ರ ಯಾರು ಇಲ್ಲ, ನಾನು ಒಬ್ನೇ ಹೋರಾಟವನ್ನ ಮಾಡ್ತಾ ಇದ್ದೀನಿ ಅಂದ್ರ, ನೀವು 2 ವರ್ಷದಲ್ಲಿ ಮಾಡ್ಬೇಕಾಗಿರುವಂತ ಜರ್ನಿ ಇದೆ ನೋಡ್ರಿ, 10 ವರ್ಷ ಹೋಗುತ್ತೆ. ಯಾಕಂದ್ರೆ ಪ್ರತಿಯೊಂದು ನೀವು ಪೆಟ್ಟು ತಿಂದೆ ಕಲಿಬೇಕು. ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನೋ ಸಂದರ್ಭಗಳು ಬರುತ್ತೆ, ಘಟನೆಗಳು ಬರುತ್ತೆ, ಲಾಸ್ ಆಗ್ತೀರಿ, ಲಾಸ್ ಆದ್ಮೇಲೆ ಒಂದ್ ಕಲಿಕೆಯನ್ನ ಕಲಿತೀರಿ, ಮತ್ತೆ ಪುನಃ ಬೌನ್ಸ್ ಬ್ಯಾಕ್ ಮಾಡ್ತೀರಿ, ಮತ್ತೆ ನಿಲ್ತೀರಿ, ಮತ್ತೆ ಘಟನೆ ಆಗುತ್ತೆ, ಮತ್ತೆ ಸೋಲ್ತೀರಿ, ಮತ್ತೆ ಹೇಳ್ತೀರಿ. ಇದೆಲ್ಲ ಏನಾಗುತ್ತೆ ಅಂದ್ರೆ 10 ವರ್ಷಗಳ ಕಾಲ ನಿರಂತರವಾಗಿ ನಡೆಯುತ್ತೆ. ಅದಾದ್ಮೇಲೆ 11ನೇ ವರ್ಷಕ್ಕೆ ನೀವು ಸಕ್ಸಸ್ ಆಗ್ತೀರಿ. ಆದ್ರೆ ಯಾವ ವ್ಯಕ್ತಿ ಹತ್ರ ಕೋಚ್ ಇರ್ತಾರ ನೋಡ್ರಿ, ಅವ್ರು 2 ವರ್ಷ ಬಹಳ ಆಯ್ತದು, 2 ವರ್ಷದಲ್ಲಿ 100% ಅವ್ರು ಸಕ್ಸಸ್ ಆಗ್ತಾರ. ಸೊ ಹಾಗಾಗಿ ಒಂದು ಮಾತನ್ನ ನಿಮ್ಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ, ಜಗತ್ತಲ್ಲಿ ಇಂಥ ಸಾಧಕರು ಯಾರ್ಯಾರು ಇಲ್ಲ, ಅವ್ರ ಜೊತೆ ಗುರು ಇರ್ಲಿಲ್ಲ ಅಂತ. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಡಿ. ಜಗತ್ತಲ್ಲಿ ಪ್ರತಿಯೊಬ್ಬರ ಸಾಧಕರು ಅಂತ ಯಾರ್ಯಾರಿದ್ದಾರೆ ನೋಡ್ರಿ, ಶರಣರು, ಸಂತರು, ಮಹಾತ್ಮರು, ಸೂಫಿಗಳು, ಸಾಧಕರು, ಅಥವಾ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಗಳಿದ್ದಾರೆ, ಆಕ್ಟರ್ಸ್ ಗಳಿದ್ದಾರೆ, ಸಂಗೀತಗಾರರಿದ್ದಾರೆ, ಕ್ರಿಕೆಟರ್ ಇದ್ದಾರೆ, ಪ್ರತಿಯೊಂದು ಯಾವುದೇ ಫೀಲ್ಡ್ ಅಲ್ಲಿ ಅವ್ರು ಕಿಂಗ್ ಮೇಕರ್ ಇದ್ದಾರೆ, ಅದ್ಭುತವಾದದ್ದನ್ನ ಸಾಧಿಸಿದ್ದಾರೆ ಅಂದ್ರ ಅವ್ರ ಜೊತೆಗೆ ಯಾರಿದ್ದಾರೆ? ಒಬ್ರು ಯಾರೋ ಇರ್ಬೋದಲ್ಲ ಗುರು. ಸುಮ್ನೆ ಹಂಗೆ ನಡೆಯೋದಿಲ್ಲ. ಸೊ ಹಾಗಾಗಿ ವಿದೌಟ್ ಗುರು, ವಿದೌಟ್ ಕೋಚ್ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ನಮ್ದು ಏನ್ ಪ್ರಾಬ್ಲಮ್ ಆಗಿದೆ ಮಧ್ಯಮ ವರ್ಗದವ್ರದ್ದು ಅಂದ್ರ, ನಮ್ ಜೊತೆಗೆ ಯಾರು ಇಲ್ಲ, ನಾವು ಒಂಟಿ ಹೋರಾಟ ಮಾಡೋದಕ್ ಶುರು ಮಾಡಿದ್ವಿ. ಒಂಟಿ ಹೋರಾಟ, ನನ್ಗೆ ಎಷ್ಟು ಗೊತ್ತಿದೆ ಅಷ್ಟು ಮಾಡ್ತೀನಿ, ಯಾವತ್ ಹೇಳ್ಬೇಕು ಅಂತ ಪ್ಲಾನ್ ಮಾಡೀನಿ, ಅವತ್ ನಿದ್ದೆಯಿಂದ ಹೇಳ್ತೀನಿ, ಯಾವತ್ ಹೇಳ್ಬಾರ್ದು ಅಂತ ಡಿಸೈಡ್ ಮಾಡೀನಿ, ಅವತ್ ಹೇಳೋದಿಲ್ಲ. ಈಗ ನೋಡ್ರಿ, ನೀವೆಲ್ಲರೂ ಯಾರ್ಯಾರು ವಿಡಿಯೋ ಆಫ್ ಮಾಡಿರಿ, ನಾ ಸುಮ್ನೆ ಒಂದ್ ಮಾತು ಕೇಳ್ತೀನಿ ನಿಮ್ಗೆ. ಒಂದ್ 20-25 ಸಾವಿರ ರೂಪಾಯಿ ನೀವ್ ಏನಾದ್ರೂ ನನಗೆ ಫೀಸ್ ಪೇ ಮಾಡ್ತಿದ್ರಿ ಅಂತ ತಿಳ್ಕೊರಿ, ವಿಡಿಯೋ ಆಫ್ ಇಡ್ತೀರಿ? ಆನ್ ಇದ್ದವ್ರಿಗೆ ನಾನು ಹೇಳ್ತಾ ಇಲ್ಲ, ಆಫ್ ಇದ್ದವ್ರಿಗೆ. ಬೆಳಿಗ್ಗೆ ನಮ್ದು 5:30 ಇಂದ 6:30 ತನಕ ಕೋರ್ಸ್ ನಡೆಯುತ್ತೆ. ಸಿಂಗಲ್ 1% ಸಮೇತ ವಿಡಿಯೋ ಆಫ್ ಇಡೋದಿಲ್ಲ. ರೀಸನ್ ಏನು ಅಂದ್ರೆ ಪೇ ಮಾಡಿರ್ತಾರ ಅವ್ರು, ಅದ್ರ ವ್ಯಾಲ್ಯೂ ಗೊತ್ತಿರುತ್ತೆ. ಸೊ ಹಾಗಾಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗ ಆಕ್ಟಿವ್ ಆಗುತ್ತೆ ಅಂದ್ರ, ಅದು ಪೇ ಮಾಡಿದಾಗ ಆಕ್ಟಿವ್ ಆಗುತ್ತೆ. ಬರ್ಕೋರಿ, ಅದ್ರಲ್ಲಿಂದ ಏನಾದ್ರೂ ಹೋಗ್ಬೇಕು. ನಿಮ್ಗೆ ಗೊತ್ತಿರ್ಲಿ, ಬಹಳಷ್ಟು ಟ್ರೈನರ್ಸ್ 99 ರುಪೀಸ್ ಅನ್ನ ತಗೊಂಡಿರ್ತಾರ, 299 ತಗೊಂಡಿರ್ತಾರ, 499 ತಗೊಂಡಿರ್ತಾರ. ಅವ್ರು 299 499 ಗಳಿಸೋದಕ್ಕೆ ತಗೊಳ್ಳೋದಿಲ್ಲ ಟ್ರೈನರ್ಸ್, ನಿಮ್ಗೆ ಅಲರ್ಟ್ ಝೋನ್ ನಲ್ಲಿ ತರೋದಕ್ಕೆ ತಗೊಂಡಿರ್ತಾರ. ಸೊ ನಾವ್ ಯಾಕೆ ತಗೊಳ್ಳೋದಿಲ್ಲ, ನಾವ್ ಯಾಕೆ ಫ್ರೀ ಕೊಡ್ತೀವಿ ಅಂದ್ರೆ ನಮ್ ಟ್ರಸ್ಟ್ ಇದೆ, ಇದು ನಮ್ ಸೇವೆ ಅಂತ ಹೇಳ್ಕೊಡ್ತೀವಿ. ಅದಾದ ನಂತರ ಯಾರಿಗ್ ಬರೋದಿದೆ ಅವ್ರು ಬರ್ತಾರ, ಕಲಿತಾರ, ನಡೆಯುತ್ತೆ. ಇದು ಟ್ರಸ್ಟ್ ನ ಅಡಿಯಲ್ಲಿ ನಡೆಯೋ ಕಾರಣಕ್ಕಾಗಿ ನಾವು ಬಹಳಷ್ಟು ಫ್ರೀ ಸೆಷನ್ ಗಳನ್ನ ಯಾವಾಗ್ಲೂ ಕೊಡ್ತೀವಿ. ಸೊ ಹಾಗಾಗಿ ನೆನ್ಪಿಟ್ಕೋರಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನಿದೆ ನೋಡ್ರಿ, ಅದು ಆಕ್ಟಿವಿಟಿ ಬೇಸ್ ಇದೆ ನೋಡ್ರಿ, ಅವಾಗ ಆಕ್ಟಿವ್ ಆಗುತ್ತೆ. ಬರ್ಕೋರಿ, ಚಟುವಟಿಕೆ ಆಧಾರಿತವಾಗಿರುವಂತ ಕಲಿಕೆಗೆ ಅದು ಏನ್ ಮಾಡುತ್ತೆ ಅಂದ್ರ ಆಕ್ಟಿವ್ ಆಗಿ ವರ್ಕ್ ಮಾಡೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಏನ್ ಕಲಿಯೋದಕ್ಕೆ ಆಗ್ಲಿಲ್ಲ ನೋಡ್ರಿ, ಅದು ಕಲಿಯೋದಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಅದಾದ್ಮೇಲೆ ಈಗ ನಾನ್ ನಿಮ್ಗೆ ಸುಮ್ನೆ ಒಂದ್ ಪ್ರಶ್ನೆಯನ್ನ ಮಾಡ್ತೀನಿ, ಎಲ್ಲಾರು ನೆನ್ಪಿಡ್ರಿ. ನಿಮಗೆ ಎಷ್ಟು ಪರ್ಸೆಂಟ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಇದೆ ಅನಿಸುತ್ತೆ ಪರ್ಸೆಂಟೇಜ್ ವೈಸ್? ನೀವು ಈಗ 98% ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಮಾಡುತ್ತೆ, ಅಥವಾ 99% ಮಾಡುತ್ತೆ. ಮಲ್ಲಿಕಾರ್ಜುನ್ ಸರ್ ಹೇಳ್ತಾರ 1% ಆಕ್ಟಿವ್ ಇದೆ. ನೀವೇ ಬರೀರಿ, ಎಷ್ಟು ಪರ್ಸೆಂಟ್ ನಿಮ್ದು ಮೈಂಡ್ ಆಕ್ಟಿವ್ ಇದೆ ಅಂತ. ಸಬ್ ಕಾನ್ಶಿಯಸ್ ಮೈಂಡ್ ಓನ್ಲಿ
ಭೋಜೇಗೌಡ ಸರ್ 5%. ಎಲ್ಲಾರು ಬರೀರಿ ನೋಡೋಣ. ನಿಮ್ಗೆ ಗೊತ್ತರಾಗ್ಲಿ ಮೈಂಡ್ ಎಷ್ಟು ಯೂಸ್ ಮಾಡಿರಿ ಇಲ್ಲಿ ತನಕ ಅಂತ ಹೇಳಿ. ಹಾ, ಎಸ್. ಹಾ, ಎರ್ರಿ ಸ್ವಾಮಿ ಅವರು 8%, ಪ್ರಶಾಂತ್ ಸರ್ 5%, ಜಯಶ್ರೀ ಮ್ಯಾಮ್ 1%, ಬಸ್ಲಿಂಗಮ್ಮ 4%, ಮಂಜುನಾಥ್ ಸರ್ 1%. ಎಸ್, ಇಷ್ಟು ನೀವು ಯೂಸ್ ಮಾಡಿದ್ರಿ ಅಂತ ಅನಿಸುತ್ತಾ ನಿಮ್ಗೆಲ್ಲ ಫೀಲ್ ಇದೆನಾ? ಸೋಮಯ್ಯ ಸರ್ 5 to 10%, ವೆರಿ ಗುಡ್. ಮಹೇಂದ್ರ ಸರ್ 2%, ಮಹೇಶ್ ಸರ್ 10%, ಬೀನಾ ಮ್ಯಾಮ್ 8%. ಇನ್ನು ಟ್ರೈ ಮಾಡ್ರಿ, ಇನ್ನೊಂದ್ಸಲನು ಹಾಕ್ಬೋದು, ನೀವು ಕೋಶಿಶ್ ಮಾಡ್ರಿ. ನೀವು ಕಡಿಮೆ ಇದೇನಾ ಹೆಚ್ಚಿದೆ? ಶಿವಲೀಲಾ ಪಾಟೀಲ್ 5%, ಮಂಜುನಾಥ್ ಸರ್ 1%. ಎಸ್. ಸೊ ಈಗ ನಿಮ್ಗೆ ಹೇಳ್ತೀನಿ ನೋಡ್ರಿ, ಅದ್ಭುತವಾಗಿರುವಂತದ್ದನ್ನ ಸರಿಯಾಗಿ ಅಲರ್ಟ್ ಹಾಕಿಡ್ರಿ. ಜಗತ್ತಿನ ಅತ್ಯಂತ ಹೆಚ್ಚು ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಬಳಸಿರುವಂತ ಒಬ್ಬ ವಿಜ್ಞಾನಿ ಯಾರು ಅಂದ್ರ ಅಲ್ಬರ್ಟ್ ಐನ್ಸ್ಟೈನ್. ಸೊ ಅಲ್ಬರ್ಟ್ ಐನ್ಸ್ಟೈನ್ ಅವರು ಸಮೇತ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಓನ್ಲಿ 4.5 ಅನ್ನೇ ಯೂಸ್ ಮಾಡಿದ್ರು. ಇಷ್ಟೇ ಯೂಸ್ ಮಾಡಿ ಅವ್ರು ಜಗತ್ತಿನ ಅತ್ಯಂತ ಗ್ರೇಟೆಸ್ಟ್ ಸೈಂಟಿಸ್ಟ್ ಅನ್ನುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ಇವ್ರ ಲೆಕ್ಕದ ಮೇಲೆ ನೋಡಿದ್ರ ನಾವು ಇಲ್ಲಿ ಹಾಕಿದ್ರಲ್ಲ ಎಲ್ಲೋ ಕೆಲವರು 1%, 2%, ಅದು 100% ಸತ್ಯ ಇದೆ. ನಾವ್ ಯಾರು ನನ್ನ ಎದುರಿ ಕುಂತೇರ್ ನೋಡ್ರಿ, ಯಾರು ನಾವು 3% ಕಿಂತ ಜಾಸ್ತಿ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. 3% ಕಿಂತ ಜಾಸ್ತಿ ಮುಂದೆ ಹೋದ್ರ ಈ ಇಡೀ ಯೂನಿವರ್ಸ್ ಏನಿದೆ ನೋಡ್ರಿ, ಭೂಮಿ, ಪೃಥ್ವಿಯ ಟಾಪ್ 10 ಮೆಂಬರ್ಸ್ ಅಲ್ಲಿ ಬಂದಿರ್ತೀವಿ. ಓನ್ಲಿ 4% ಯೂಸ್ ಮಾಡಿದ್ರು ಸಾಕು. ಸೊ ಹಾಗಾಗಿ ನಮ್ಮ ಟ್ರೈನಿಂಗ್ ಏನ್ ಮಾಡುತ್ತೆ ಅಂದ್ರ ಈ 4.5 ತನಕ ತರುವಂತ ಪ್ರಯತ್ನವನ್ನ 100ಕ್ಕೆ 100 ಮಾಡುತ್ತೆ. ನೀವ್ ಯಾರು ಹಿಂಗ್ ತಿಳ್ಕೊಬೇಡ್ರಿ 3 ದಿನ ಕೋರ್ಸಿಗೆ ಬಂದಂದ್ರೆ 100% ಏನಾದ್ರು ಚೇಂಜ್ ಆಗುತ್ತೆ. 100% ಸಬ್ ಕಾನ್ಶಿಯಸ್ ಮೈಂಡ್ ಯಾರ್ದು ಆಕ್ಟಿವ್ ಆಗೋದಿಲ್ಲ. ಅದು ಯೋಚನೆನೂ ಮಾಡ್ಬೇಡ್ರಿ. ಯಾಕೆ ಮಾಡ್ಬೇಡ್ರಿ ಅಂದ್ರೆ ಅದಕ್ಕಿರುವಂತ ಬಾಂಡಿಂಗ್ ಇದೆ ನೋಡ್ರಿ, ಅಷ್ಟು ಗಟ್ಟಿಯಾಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಮಿನಿಮಮ್ 4% ವರ್ಕ್ ಮಾಡ್ತು ಅಂತ ತಿಳ್ಕೊರಿ. ನಿಮ್ಮ ಅಕೌಂಟ್ದಾಗ 10 ಲಕ್ಷ ಎಕಡಿಂದ ಬರ್ತಾವ್ ನಿಮ್ಗೆ ಗೊತ್ತಾಗೋದಿಲ್ಲ. ನಿಮ್ಮ ಸಕ್ಸಸ್ ಯಾವ ರೀತಿ ಗ್ರೋತ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ ನೋಡ್ರಿ, ಅದು ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಜೀವನದಲ್ಲಿ ನೀವು ಯಶಸ್ವಿ ಆಗ್ಬೇಕಂದ್ರ ಮೊದಲು ಏನ್ ಮಾಡ್ಬೇಕಂದ್ರ ನಿಮ್ ಬೇರಿಗೆ ನೀರ್ ಬಿಡ್ಬೇಕು. ಬೇರೆ ಯಾವ್ದು ಅಂದ್ರೆ ಮೈಂಡ್. ಬರ್ಕೋರಿ, ನಮ್ಮ ಶರೀರಕ್ಕೆ ಒಂದು ಮರಕ್ಕೆ ಹೋಲಿಸಿದೀವಿ ಅಂತ ತಿಳ್ಕೋರಿ. ನಮ್ಮ ಶರೀರಕ್ಕೆ ಒಂದು ಮರಕ್ಕೆ ಏನಾದ್ರೂ ಹೋಲಿಕೆಯನ್ನ ಮಾಡಿದ ಆ ಮರದ ಬೇರು ಯಾವುದು ಅಂದ್ರೆ ನಮ್ಮ ಮೈಂಡ್. ಮರದ ಬೇರು ಯಾರು? ನಮ್ಮ ಮೈಂಡ್. ಸೊ ಹಾಗಾಗಿ ಈ ಮೈಂಡಿಗೆ ನಾವು ನಮ್ಮ ಸಕಾರಾತ್ಮಕ ಚಿಂತನೆ ಅನ್ನುವಂತಹ ಬೀಜವನ್ನ ಮೊದಲು ಬಿತ್ತಬೇಕಾಗುತ್ತೆ. ಪಾಸಿಟಿವ್ ಥಿಂಕಿಂಗ್ ಅನ್ನ ಮೊದಲು ಬಿತ್ತಬೇಕು. ಈಗ ಪಾಸಿಟಿವ್ ಥಿಂಕಿಂಗ್ ಅನ್ನ ಬಿತ್ತಿದ ತಕ್ಷಣ ತಂತಾನೆ ಬೆಳೆಯುತ್ತಾ? ಸರ್, ಪಾಸಿಟಿವ್ ಥಿಂಕಿಂಗ್ ಅನ್ನ ಮೈಂಡ್ ಅಲ್ಲಿ ಬಿತ್ತಿದ್ರಿ ನೀವು, ತಂತಾನೆ ಬೆಳೆಯುತ್ತಾ? ನೋ. ಅದಕ್ಕೆ ಸತತ ಪ್ರಯತ್ನ ಅನ್ನುವಂತ ನೀರ್ ಹಾಕ್ತಾನೆ ಇರ್ಬೇಕು. ಸತತ ಪ್ರಯತ್ನ ಬೇಕೇ ಬೇಕಲ್ಲಿ. ಅದಾದ್ಮೇಲೆ ಅದು ಸುರಕ್ಷಿತವಾಗಿರೋದಕ್ಕೂ ಮತ್ತೆ ಯಾರಾದ್ರೂ ಬೇಕಲ್ಲಿ ಕಾಯೋದಕ್ಕೆ ಬೇಕು. ಇಲ್ಲಂದ್ರೆ ಅದನ್ನ ಯಾವ್ದೋ ಕುರಿನೋ ಬಂದು ಏನೋ ಬಂದು ಏನ್ ಮಾಡುತ್ತೆ, ನಿಮ್ ಗಿಡ ಕಡ್ಕೊಂಡ್ ತಿಂದು ಹೋಗುತ್ತೆ. ಅದೇ ರೀತಿ ಸಮಸ್ಯೆಗಳು ಬಂದು ನಿಮ್ಗೆ ಹಾಳು ಮಾಡುತ್ತೆ. ಹಾಗಾಗಿ ಸುರಕ್ಷತೆಗಾಗಿ ನಿಮಗ್ ನೋಡ್ಕೊಳ್ಳೋದಕ್ಕೆ ಅಂತ ಒಬ್ಬ ಕೋಚ್ನ ಅಗತ್ಯ ಇದೆ, ಅಥವಾ ನಿಮ್ಮ ಪೇರೆಂಟ್ಸು ಯಾರಾದ್ರೂ ಒಬ್ರು ನಮ್ಗೆ ಬೇಕೇ ಬೇಕು. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ಇದಕ್ಕೆ ಏನ್ ಖರ್ಚು ಮಾಡ್ತೀವಿ ನೋಡ್ರಿ, ನಮ್ದು ಸಾಮಾನ್ಯ ಜನರ ಮನಸ್ಥಿತಿ ಏನು ಅಂತ ಹೇಳ್ತೀವಿ ನೋಡ್ರಿ. ಸಾಮಾನ್ಯ ಜನ ಈಗ್ಲೂ ಬೇಕಾದ್ರೂ ಥಿಂಕ್ ಮಾಡ್ರಿ, ಎಲ್ಲಿ ಖರ್ಚು ಮಾಡ್ಬೇಕು ನೋಡ್ರಿ ಅಲ್ಲಿ ಖರ್ಚು ಮಾಡೋದಿಲ್ಲ ನಾವು. ಎಸ್ ಆರ್ ನೋ ಮಹೇಶ್ ಸರ್? ಎಲ್ಲಿ ಖರ್ಚು ಮಾಡ್ಬೇಕು ಅಲ್ಲಿ ಖರ್ಚು ಮಾಡೋದಿಲ್ಲ. ಎಲ್ಲಿ ಖರ್ಚು ಮಾಡಬಾರ್ದು ನೋಡ್ರಿ ಅಲ್ಲಿ ನೀರ್ ಹರಿದಂಗ್ ಹರಿಸ್ತೀವಿ ದುಡ್ಡು. ಅಲ್ಲಿ ಲೆಕ್ಕನೇ ಇಲ್ಲ. ನಿಮ್ಗೆ ಹೇಳ್ತೀನಿ, ಮದುವೆ ಸಮಾರಂಭ ಎಷ್ಟು ದಿನ ಇರುತ್ತೆ ಹೇಳ್ರಿ? ಒಂದಿಂದೆ. ಅದು ಹಿರ್ಸಿಗ್ ಬಿದ್ದು ಭಯಂಕರ ಟೆನ್ಷನ್ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಆ ಕಡೆನೋ ಸಾಲ ಮಾಡ್ಕೊಂಡು ಅದು ಒಂದು ವಿಜೃಂಭಣೆಯಿಂದ ಜನ ನಮ್ಗೆ ಬಹಳ ಗ್ರೇಟ್ ಅಂತ ಹೇಳ್ಬೇಕು. ಜನ ಏನೋ ಬಹಳ ಗ್ರೇಟ್ ಅಂತ ಹೇಳ್ಬೇಕು. ಇದು ಒಂದೇ ಇಟ್ಕೊಂಡು ಸಾಲ ಮಾಡ್ಕೊಂಡು ಆ ಕಡೆ ಏನೋರು ಒಂದ್ 25-30 ಲಕ್ಷ ಖರ್ಚು ಮಾಡಿರ್ತಾರೆ, ಈ ಕಡೆ ಒಂದ್ 25-30 ಲಕ್ಷ ಖರ್ಚು ಮಾಡಿ 50-60 ಲಕ್ಷ ಖರ್ಚು ಮಾಡಿ 3 ಗಂಟೆ ಹಾಕಿಸ್ತಾರ. 3 ಇಟ್ಕಿ. ಬಟ್ ಬಿಸ್ನೆಸ್ ಮ್ಯಾನ್ ಏನ್ ಮಾಡ್ತಾರಂದ್ರ ಅದನ್ನ ಒಯ್ದು ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ ಮಾಡ್ತಾರ. ಅವ್ರು ಮದ್ವೆ ಸಾಧಾರಣ ಮಾಡ್ತಾರ. ನಿಮ್ಗೆ ಗೊತ್ತಾ, ಬ್ರಾಹ್ಮಣ್ ಜನರ ಮದ್ವೆಗೆ ಯಾರಾದ್ರೂ ಹೋಗಿದ್ರ? ಬ್ರಾಹ್ಮಿಣ್ಸ್ ಇಲ್ಲಿ ಯಾರಾದ್ರೂ ಇದ್ರೇನ್ ಸ್ವಲ್ಪ ಹಿಂಗ್ ಕೈ ಮಾಡ್ರಿ, ಬ್ರಾಹ್ಮಿಣ್ಸ್ ಇರೋರು. ಹಾ, ರೇಷ್ಮಾ ಮ್ಯಾಮ್ ಹೋಗಿದ್ರೆ, ನೀವಿಲ್ಲ ಅಂದ್ರೆ ಹೋಗಿದ್ರೆ. ನಿಮ್ಗೆ ಗೊತ್ತಾ, ಅವ್ರ ಮದ್ವೆ ಸಮಾರಂಭದಲ್ಲಿ 100ಕ್ಕಿಂತ ಹೆಚ್ಚು ಜನ ಇರೋದಿಲ್ಲ. ನಿಮ್ದು ಯಾರಾದ್ರೂ ಬ್ರಾಹ್ಮಿಣ್ಸ್ ಇದ್ರು ಫೋನ್ ಮಾಡಿ ಕೇಳ್ರಿ ನೀವು. 100ಕ್ಕ ಜಾಸ್ತಿ ಸಾಧ್ಯನೇ ಇಲ್ಲ. ಜನರಿಗೆ ಕರೆಯೋದೇ ಇಲ್ಲ ಅವರು. 2 ತಾಸಿನ ಮದ್ವೆನೆ ಮುಗ್ದು ಹೋಗುತ್ತೆ. ಮಾಡೋದೇ ಇಲ್ಲ. ಯಾಕೆ? ಅವ್ರಿಗೆ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಎಲ್ಲಿ ಖರ್ಚು ಮಾಡ್ಬೇಕು ಗೊತ್ತಿದೆ. ಇವು ಸುಮ್ನೆ ಹೊಯ್ಕೊಂಬಂದ್ ನಮ್ದು ಎಲ್ಲರೂ ಬ್ರಾಹ್ಮಣ ಹಂಗಾರ ಹಿಂಗ. ಅರೆ ಕಲೀರಿ ನೀವು.
ಅವ್ರು ನೋಡ್ ಕಲೀರಿ, ಯಾವ್ದು ಒಳ್ಳೇದಿದೆ ಅದು ಯಾಕೆ ಸ್ವೀಕಾರ ಮಾಡೋದಿಲ್ಲ. ನಾವು ಸಾಲ ಮಾಡ್ಕೊಂಡು ಬ್ಯಾಂಡ್ ಬಾಜಾ ತಕೊಂಡು ಊರೆಲ್ಲಾ ಕುಣಿದು ಊರೆಲ್ಲಾ ಚಿಡ್ದು ಅಡೇ ಕೇಳ್ಬೇಡ್ರಿ. ಅದು ಈಗಂತೂ ಡಿಜೆ ಹಚ್ಚಿ ಹುಚ್ಚ ಎದ್ದು ಹೋಗ್ಯದ್ ನೋಡ್ರಿ ಇವಕ್ಕೆಲ್ಲ. 50,000 ರೂಪಾಯಿ ಡಿಜೆ ತಗೊಲತ್ತಾನ. 50,000 ಗಳಿಸೋದಕ್ಕೆ ಎಷ್ಟು ಬೆವ್ರು ಸುರಿಬೇಕು ನಮ್ ತಂದೆ ತಾಯಿ. ಅಲ್ಲಿ ಗಳಿಸೋ ಬ್ಯಾರೆನೆ, ಸಾಲ ಕೊಡೋ ಬ್ಯಾರೆನೆ, ಸಾಲ ತಗೊಳೋ ಬ್ಯಾರೆನೆ, ಕುಣದು ಕುಪ್ಪಳಿಸಿ ಮನಿಗ್ ಹೋಗೋ ಬ್ಯಾರೆನೆ, ಮತ್ 3 ದಿನ ಹೇಳಲು ಇವು ಹಾಸಿಗೆಗಿಂತ. ಇದು ಸರಿ ಅದ ತಪ್ಪದ ಹೇಳ್ರಿ? ಥಿಂಕ್ ಮಾಡ್ಬೇಕಲ್ಲ ನಮ್ಮಂತವ್ರೆಲ್ಲ ವಿದ್ಯಾವಂತರು ಇದ್ದೀವಿ. ಸೊ ಎಲ್ಲಿ ಖರ್ಚು ಮಾಡ್ಬೇಕು ಅಲ್ಲಿ ಖರ್ಚು ಮಾಡ್ರಿ, ಎಲ್ಲಿ ತಡಿಬೇಕು ನೋಡ್ರಿ ಅಲ್ಲಿ ತಡೀರಿ. ನಿಮ್ಗೆ ಯಾರು ನೋಡ್ರಿ, ನೀವು ದೊಡ್ಡ ಲೆವೆಲ್ದಿಂದ ಮದ್ವೆ ಮಾಡಿಲ್ಲ ಅಂದ್ರೆ ಯಾರು ನಿಮ್ಗೆ ಅಪಮಾನ ಮಾಡೋದಿಲ್ಲ. ನಿಮ್ ಪಾಡಿಗೆ ನಿಮ್ಗೆ ಬಿಟ್ಟು ಹಾಕ್ತಾರ ಅವ್ರು. ಹಾಗಾಗಿ ಒಂದೊಂದು ದಿನ ಸಲುವಾಗಿ ಅಷ್ಟೆಲ್ಲಾ ಮಾಡೋದು. ಫಂಕ್ಷನ್ ಹಾಲ್ಗಳು ಇವತ್ 2 ಲಕ್ಷ 3 ಲಕ್ಷ ಬರೀ ಫಂಕ್ಷನ್. ನಾನ್ ಕೊಡ್ಬೇಡ್ರಿ ಅಂತ ಹೇಳ್ತಾ ಇಲ್ಲ ನಿಮ್ಗೆ, ಬಟ್ ಥಿಂಕ್ ಮಾಡ್ರಿ. ಯಾವ್ದು ಎಲ್ಲಿ ಮಾಡ್ಬೇಕು ನಾವು ಅಲ್ಲಿ ಮಾಡ್ತಾ ಇಲ್ಲ. ನಮ್ಮ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರ ಇದಕ್ಕೆ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಮೈಂಡಿಗೆ ಇನ್ವೆಸ್ಟ್ ಮಾಡಿದಾಗ ಲೈಫ್ ನಲ್ಲಿ ಪರಿವರ್ತನೆ ಆಗುತ್ತೆ. ನಾವ್ ಇನ್ವೆಸ್ಟ್ ಎಲ್ಲಿ ಮಾಡ್ತಾ ಇದ್, ನಮ್ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಹೇಳ್ತೀನಿ ನೋಡ್ರಿ. ಇಲ್ಲಿ ಕುತ್ತಿಗೆ ಇದೆ ನೋಡ್ರಿ, ಹಿಂಗ್ ಹಿಡ್ಕೋರಿ ಎಲ್ಲಾರು ನೋಡಮ್, ಹಿಂಗ್ ಹಿಡೀರಿ ಎಲ್ಲಾರು. ಹಾ, ಇದ್ರ ಕೆಳಗೆ 90% ಖರ್ಚಿದೆ ನಮ್ದು. ಹಿಂಗ್ ಮಾಡ್ರಿ ಇನ್ನೊಂದ್ ಕೈ. 90% ಖರ್ಚು ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಇದ್ರ ಕೆಳಗೆ. ಇದಕ್ಕೆ ಊಟ ಕೊಡ್ರಿ, ಇದಕ್ಕೆ ತಿಂಡಿ ಕೊಡ್ರಿ, ಇದಕ್ಕೆ ಬಟ್ಟೆ ಹಾಕ್ರಿ, ಇದಕ್ಕೆ ತಿರ್ಗಾಡಿಸ್ರಿ, ಇದೆ. 10% ಮಾತ್ರ ಈ ಕಡೆ ಬರ್ತಾ ಇದೆ. ಅದು 10% ಯಾಕಂದ್ರೆ ಸುಮ್ನೆ ಹೆಣ್ಮಕ್ಳಿದೆ, ಮೇಕಪ್ ನಡೆದ ಮತ್ತೊಂದು XYZ ಇದ್ದಿರ್ಬೇಕಿಲ್ಲ ಅಂತ ಹೇಳ್ತಾ ಇಲ್ಲ. 10%. ಬಟ್ ಈಗ ಬರ್ಕೋರಿ, ಸಕ್ಸಸ್ಫುಲ್ ಜನ ಏನ್ ಮಾಡ್ತಾರ ಅಂತ ಬರ್ಕೋರಿ. ಸಕ್ಸಸ್ಫುಲ್ ಜನರ ಅವ್ರದ್ದು ಜೀವನ ಶೈಲಿ ಯಾವ ರೀತಿ ಇರುತ್ತೆ ಅಂದ್ರ 90% ಇಲ್ಲಿ ಖರ್ಚು ಮಾಡ್ತಾರ ಅವ್ರು, 10% ಕೆಳಗ್ ಖರ್ಚು ಮಾಡ್ತಾರ. ನೀವು ಸಕ್ಸಸ್ಫುಲ್ ಜನರದು ಜೀವನವನ್ನ ನೋಡ್ರಿ, ಬಹಳ ಸಾಧಾರಣ ಊಟ ಮಾಡ್ತಾರ ಅವ್ರು, ಬಹಳ ಸಾಧಾರಣ ಬಟ್ಟೆಗಳನ್ನ ಹಾಕ್ತಾರ. ಬರೀ ಟೀ ಶರ್ಟ್ ಮೇಲೆ ದಿನ ಹೋಗಿರುತ್ತೆ ಅವ್ರದ್ದು. ಒಂದ್ ಕಲರ್ದೇ ಟೀ ಶರ್ಟ್ ಹಾಕೊಳ್ಳೋರು ಎಷ್ಟೋ ಜನ ಇದ್ದಾರೆ. ಅವ್ರು ಮಾಡಂಗಿಲ್ಲ. ಇದ್ರ ಕೆಳಗಿದ್ದೆ ನೋಡ್ರಿ, ಇದ್ರ ಕೆಳಗ್ ಫೋಕಸ್ ಮಾಡೋದಿಲ್ಲ. ನಾವ್ ಇದ್ರ ಕೆಳಗಿದ ಮೇಲೆ ಬಹಳ ಅಲರ್ಟ್ ಶೋನ್ ನಲ್ಲಿ ಇದ್ದಿರ್ತೀವಿ. ಸೊ ಹಾಗಾಗಿ ಇವತ್ತು ನೀವು ಪರಿವರ್ತನೆ ಆಗ್ರಿ, ಈಗ ಇದ್ರ ಮೇಲೆ ಬರ್ರಿ ನೀವು, ಅಂದ್ರೆ ಸಕ್ಸಸ್ ಆಗ್ತೀರಿ. ಸಕ್ಸಸ್ ನ ರಹಸ್ಯ ಹೇಳ್ತಾ ಇದ್ದೀನಿ, ಅದು ಫ್ರೀ ಆಗಿ ನಿಮ್ಗೆ ಉಚಿತವಾಗಿ ಹೇಳ್ತಾ ಇದ್ದೀನಿ. ಈಗ ತಿಳಿಲತ್ತದ ಎಲ್ಲರಿಗೂ. ಬೇರಿಗೆ ನೀರ್ ಹಾಕ್ರಿ ಮಕ್ಕಳೇ, ಇದು ಒಣಗ್ ಹೋಗ್ಯದ, ಒಳಗ್ ಏನು ಇಲ್ಲ. ಯಾವ್ದೋ ಕಾಲಕ್ ಡಿಗ್ರಿ ಸರ್ಟಿಫಿಕೇಟ್ ಅದ. ಯಾರ್ಯಾರು 80% ತೆಗೆದವ್ರು ಇದ್ರಿ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. 60ಕ್ಕಿಂತ ಮೇಲ್ ಬಂದವ್ರು, ನನ್ನ ಏಜ್ದವ್ರು. ನನ್ ಬಾಡಿ ಏಜ್ 43 ಇದೆ. 60ಕ್ಕಿಂತ ಪ್ಲಸ್ ಇದ್ದವ್ರು ಯಾರ್ಯಾರು ಇದ್ರಿ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಯಾರು ಇಲ್ಲ 60 ಮೇಲೆ? ಬೀನಾ ಮೇಡಮ್ ಇದ್ದಾರೆ, ಮತ್ತ ರೇಷ್ಮಾ ಇದ್ದಾರೆ. ಉಳ್ದವ್ರಿಗೆ ನೆನಪಿಲ್ಲ ಎಷ್ಟ್ ಪರ್ಸೆಂಟ್ ಅವ್ರು ಇದೀವಿ ನಾವಂತ. ಹೋಗ್ಲಿ, 60% ಅವತ್ ದಿನ ತಗೊಂಡಿವಿ ಸರ್ಟಿಫಿಕೇಟ್ ನಮ್ಮ ಹತ್ರ ಇದೆ. ಅದ್ರದ್ದು ಒಂದೇ ಕ್ವಶನ್ ಕೇಳ್ತೀನಿ, ಆನ್ಸರ್ ಬರುತ್ತಾ ನಮ್ಗ? ಶಿವಲೀಲಾ ಮೇಡಮ್, ಹಿಸ್ಟ್ರಿದಾಗಿನ ಒಂದ್ ಕ್ವಶನ್ ಕೇಳ್ತೀನಿ, ಬರುತ್ತಾ ನಿಮ್ಗೆ? ಬಾಬರ್ ಯಾವಾಗ ಭಾರತಕ್ಕೆ ಬಂದುನು ಹೇಳ್ರಿ. ನೋ, ಬಾಬರ್ ಬಂದುನ್ಯಾಗೋ ಬಾಬರ್ ಹೋದನ್ಯಾಗೋ ನಮ್ಗೇನು ಗೊತ್ತಿಲ್ಲ. ಆದ್ರೆ ಸರ್ಟಿಫಿಕೇಟ್ ಸುಳ್ಳಿದೇನಾ? ಇಲ್ಲ, ಸರ್ಟಿಫಿಕೇಟ್ ಕರೆಕ್ಟ್ ಇದೆ. ಇದು ವಿಚಾರ ಮಾಡ್ರಿ. ನಮ್ಮ ಸರ್ಟಿಫಿಕೇಟ್ ಅವತ್ ಆಗಿನ OB ರಾಯನ್ ಕಾಲದ ಸರ್ಟಿಫಿಕೇಟ್ ಇದೆ ನೋಡ್ರಿ, ಈಗ ಅದು ಏನು ಕೆಲಸ ಮಾಡಂಗಿಲ್ಲ, ನೆನ್ಪಿಡ್ರಿ. ಇದು ಕಹಿ ಸತ್ಯ ಅಂತೀವಿ. ಕಹಿ, ಬಹಳ ಕಹಿ ಇದೆ. ಅದು ಏನು ಕೆಲಸ ಮಾಡೋದಿಲ್ಲ. ನಿಮ್ಗೊಂದು ಜಾಬ್ ಕೊಟ್ಟಿದೆ ಅದು. ಈಗ ನಾನು ರ್ಯಾಂಕ್ ಸ್ಟೂಡೆಂಟ್, PUC ಯನ್ನ 80% ತೆಗ್ದಿದ್ದಾನ, ಡಿಸ್ಟ್ರಿಕ್ಟ್ ರ್ಯಾಂಕ್ ಸ್ಟೂಡೆಂಟ್. ಆ ಸರ್ಟಿಫಿಕೇಟ್ ನನ್ಗೆ ಏನ್ ಮಾಡ್ತು? ಒಂದು ಟೀಚರ್ ಮಾಡ್ತು. ನಾನ್ ಟೀಚರ್ ಆಗ ಅಷ್ಟಕ್ಕೆ ಉಳಿದ್ರ ಇವತ್ ಕರ್ನಾಟಕದಲ್ಲಿ ಫೇಮಸ್ ಆಗ್ತಾ ಇರ್ಲಿಲ್ಲ. ನಾನ್ ಮತ್ತೆ ಇದ್ರ ಮೇಲೆ ಕೆಲಸ ಮಾಡೋದಕ್ ಶುರು ಮಾಡ್ದೆ. ನಮ್ಮ ಯಜಮಾನ್ರು ಹೇಳಿದ್ರು ಬೀದರ್ ನಲ್ಲಿ ಪ್ಲಾಟ್ ತಗೋಬಾರ. ನಾನ್ ಪ್ಲಾಟ್ ಒಂದ್ಸಲ ಇದಕ್ ಇನ್ವೆಸ್ಟ್ ಮಾಡ್ದಂದ್ರ 100 ಪ್ಲಾಟ್ ಬರ್ತಾವ, ಸುಮ್ಮಿರ್ರಿ ಅನ್ನ. ಪ್ಲಾಟ್ ತಗೊಂಡಿಲ್ಲ ನಾವು 12 ಲಕ್ಷ ಸುಮಾರು ನಾನು ಇದಕ್ಕಾಗೆ ಖರ್ಚು ಮಾಡುದು. ನಮ್ಮ ಮನೆಯವ್ರ ಮನಿ ಕಟ್ಟರ್ ನಾವಂದೇ ಇದು ಕಟ್ಟಮ್ ತಾಳ್ರಿ, ಇದು ಕಟ್ಟಮ್. ಇದು ಕಟ್ಟಿದ ಮೇಲೆ ಎಷ್ಟು ಬೇಕು? 100 ಮಂಜಿಲ್ ಬಿ ಕಟ್ಬೋದು, ಸುಮ್ಮನ್ ಕೂಡ್ರಿ ನೀವು. ನಾನು ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಸಾಕಷ್ಟು ಅವ್ರಿಗೆ ಮೋಟಿವೇಶನ್ ಮಾಡೋದಕ್ಕೆ ಶುರು ಮಾಡ್ದ. ನಾವು ಮಾಡ್ತಾ ಬಂದು, ನೀವ್ ಯಾರು ಆಫ್ಲೈನಿಗೆ ಬಂದಿರ್ತೀರಿ ಅವಾಗ ಗೊತ್ತಾಗುತ್ತೆ ನಾವು ಎಷ್ಟು ಗಳಿಸ್ತೀವಿ, ಎಷ್ಟು ಉಳಿಸಿವಿ, ಏನೇನೆಲ್ಲ ಕೆಲಸ ಮಾಡಿವಿ. ಸೊ ಹಾಗಾಗಿ ನೆನ್ಪಿಟ್ಕೋರಿ ಎಲ್ಲರಿಗೂ. ಬಹಳ ಸೀರಿಯಸ್ ಆಗಿ ಹೇಳ್ತೀನಿ, ಇವತ್ತಿನಿಂದ ಈ ಕ್ಷಣದಿಂದ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಯೋಚನೆ ಮಾಡ್ರಿ. ಮತ್ತೆ ಬರ್ಕೋರಿ, ಸೀಕ್ರೆಟ್ ಆಫ್ ಸಕ್ಸಸ್ ನಲ್ಲಿ ಒಂದು, ನಿಮ್ಮ ಇನ್ಕಮ್ ಬರ್ಕೋರ್ಬೇಕಾದ್ರೆ ನಿಮ್ಮ ಇನ್ಕಮ್ ನ 5%, ಓನ್ಲಿ 5% ಯಾರು ನಿಮ್ಮ ಮೈಂಡ್ ಸಲುವಾಗಿ ಖರ್ಚು ಮಾಡ್ತೀರಿ ನೋಡ್ರಿ, ಅವ್ರು ಸಕ್ಸಸ್ ಆಗ್ತೀರಿ. ಬಾಳ್ ಮಾಡ್ಬೇಡ್ರಿ, 5%. ಎಕ್ಸಾಂಪಲ್, ನೀವು ಮಂತ್ಲಿ 50,000 ರೂಪಾಯಿ ಗಳಿಸ್ತೀರಿ ಅಂತ ತಿಳ್ಕೊರಿ. ಎಕ್ಸಾಂಪಲ್ ಎಷ್ಟು ಮಾಡ್ರಿ? ಒಂದ್ 2-2.5 ಸಾವಿರ ಆದ್ರೂ ಇದಕ್ ಖರ್ಚು ಮಾಡ್ರಿ. ಪುಸ್ತಕಗಳನ್ನ ತರ್ರಿ, ಓದ್ರಿ. ಒಂದಿಷ್ಟು ವಾಕಿಂಗ್ ಮಾಡ್ಲಕ್ ಶುರು ಮಾಡ್ರಿ. ಮೆಡಿಟೇಷನ್ ಕ್ಯಾಂಪ್ ಗಳನ್ನ ಇದು ಮಾಡ್ಲಕ್ ಶುರು ಮಾಡ್ರಿ. ಟ್ರೈನಿಂಗ್ ತಗೊಳಕ್ ಶುರು ಮಾಡ್ರಿ. ಮಂತ್ಲಿ ಅಷ್ಟೇ. ಒಂದು ವರ್ಷಕ್ಕೆ ನೀವ್ ಎಷ್ಟು ಮಾಡ್ಬೋದು ಹೇಳ್ರಿ? ಮಂತ್ಲಿ 2.5 ಸಾವಿರ ಅಂದ್ರೆ ಒಂದ್ ವರ್ಷಕ್ಕೆ ಬಾಳ ಆದ್ರೆ ಒಂದ್ 30,000 ರೂಪಾಯಿ ನೀವ್ ಇಲ್ಲಿ ಖರ್ಚು ಮಾಡಿದ್ರ
30 ಲಕ್ಷ ಹೆಂಗ್ ತೆಗಿಬೇಕಂತ ಐಡಿಯಾ ಬರ್ತಾವ, ನೆನ್ಪಿಡ್ರಿ. ಮತ್ತೆ ಒಂದ್ ಮಾತನ್ನ ಹೇಳ್ತೀನಿ, ಯಾವುದೇ ಪಾಲಿಟಿಕ್ಸ್ ದವ್ರಿಗಾಗ್ಲಿ ಅಥವಾ ಯಾವುದೇ ಸಮಾಜಕ್ಕಾಗ್ಲಿ ಯಾವುದೇ ಧರ್ಮಕ್ಕಾಗಿ ಅವ್ರಿಗೆಲ್ಲರಿಗ್ ನಾವು ಶ್ರೀಮಂತ ಆಗೋದ್ ಬೇಕಾಗಿಲ್ಲ ನೋಡ್ರಿ, ನೆನ್ಪಿಟ್ಕೋರಿ. ಬಡವರು ಬಡವರಾಗಿಯೇ ಉಳಿಬೇಕು, ಮಧ್ಯಮ ವರ್ಗದವ್ರು ಮಧ್ಯಮ ವರ್ಗದವರೇ ಆಗಿ ಉಳಿಬೇಕು, ಶ್ರೀಮಂತರು ಶ್ರೀಮಂತರೇ ಆಗಿರ್ಬೇಕು ಅನ್ನುವಂತ ಒಂದು ವ್ಯವಸ್ಥೆಯೊಳಗ ನಾವೆಲ್ಲರೂ ಬದುಕ್ಲತ್ತೀವಿ. ಇದು ತಲೆಯಾಗಿಟ್ಕೋರಿ ನೀವು. ಗೊತ್ತಾಗ್ಲತ್ತದ ಎಲ್ಲರಿಗೂ? ಸತ್ಯ ಅನಿಸ್ತಾ ಇದೆನಾ ಇಲ್ಲ ಹೇಳ್ರಿ, ಏನ್ ಸುಮ್ನೆ ಗಾಳಿಯೊಳಗೆ ಏನ್ರ ಹೇಳ್ತೀನಿ? ನೋ, ನಾನು ಅನುಭವಿಸ್ಲತ್ತೀನಿ. ನೀವೆಲ್ಲರೂ ಅನುಭವಿಸೋರು ಇದ್ದೀರಿ. ಗೊತ್ತಿರ್ಲಿ GST ಎಷ್ಟು ಕಟ್ ಆಗ್ಲತ್ತದ ನಮ್ದು. ಜಿ ಎಸ್ ಟಿ ಕಟ್ಟೋಷ್ಟು ಶ್ರೀಮಂತರು ಇದ್ದೇವೇನ್ ಹೇಳ್ರಿ ನೀವು? 18% ನಾವು GST ಕಟ್ಲತ್ತೀವಿ. ಅಷ್ಟು ಶ್ರೀಮಂತಿಕೆ ನಮ್ಮ ಹತ್ರ ಇದೇನಾ? ಇಲ್ಲ. ನಾವು ಕಾಲ್ ಚಾಚೋದಕ್ಕೆ ಶುರು ಮಾಡ್ರಿ, ಕಟ್ ಮಾಡೋದಕ್ಕೆ ವ್ಯವಸ್ಥೆಗಳಿವೆ ನಮ್ ಸುತ್ತ. ಅದಕ್ಕೆ ಇವತ್ತು ಬರ್ಕೋರಿ, ಒಂದ್ ಕಡೆ ಕಾಲ್ ಚಾಚಬೇಡ್ರಿ, 10 ಕಡೆ ಚಾಚೋದಕ್ ಶುರು ಮಾಡ್ರಿ, 10 ಕಡೆ ಬಿಸ್ನೆಸ್ ಡೆವಲಪ್ ಮಾಡೋದಕ್ ಶುರು ಮಾಡ್ರಿ. ಒಂದ್ 3 ವರ್ಷ ನಿಮ್ ಮೇಲೆ ನೀವು ಕೆಲಸ ಮಾಡ್ರಿ, ಅವಾಗ ಹೆಂಗ್ ಬೆಳೆದಿಲ್ಲ ನೋಡ್ರಿ. ನೀವು ಟೈಮ್ ಕೊಡ್ರಿ, ನಿಮ್ ಮೇಲೆ ನೀವು ಚಾಲೆಂಜ್ ತಗೋರಿ. ನೀವ್ ಯಾವಾಗ್ಲೂ ನೆನ್ಪಿಡ್ರಿ, ಈಗ ಇನ್ನೊಂದ್ಸಲನು ಹೇಳ್ತೀನಿ, ನಮ್ಮ ಖರ್ಚುಗಳು ಯಾವತ್ತೂ ಕಡಿಮೆ ಆಗೋದೇ ಇಲ್ಲ. ನಾವ್ ಮನೇಲಿ ಗಂಡ ಹೆಂಡತಿ ಕುಟುಂಬದಲ್ಲಿ ಜಗಳ ಆಡೋದಕ್ ಮೂಲ ಕಾರಣ ಏನು ಅಂದ್ರೆ ಖರ್ಚು ಕಡಿಮೆ ಮಾಡ್ಲಕ್ ಕೋಶಿಶ್ ಮಾಡ್ತೀವಿ, ಆಗೋದಿಲ್ಲ. ನಮ್ಮ ಹತ್ರ ಇರೋದ್ ಒಂದೇ ಒಂದು ಆಪ್ಷನ್ ಇದೆ ನೋಡ್ರಿ, ಗಳಿಕೆ ಹೆಚ್ಚು ಮಾಡ್ಬೇಕಷ್ಟೇ. ಗೊತ್ತಾಗ್ತಾ ಇದೆ? ಏನ್ ಮಾಡ್ಬೇಕು ನಾವು? ಗಳಿಕೆಯನ್ನ ಹೆಚ್ಚು ಮಾಡ್ಬೇಕು. ಸೊ ಹಾಗಾಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಟ್ರೈನಿಂಗ್ ನಲ್ಲಿ ಈಗ ಬರ್ಕೋರಿ, ನಾವ್ ಯಾವ ಲೆವೆಲ್ದಲ್ಲಿ ನಿಮ್ಗೆ ಪರಿವರ್ತನೆ ಮಾಡೋದಕ್ಕೆ ನಿಮ್ಗೆ ಸಹಾಯ ಮಾಡ್ತೀವಿ ಅಂತ. ಮೊದಲನೇ ಏರಿಯಾ ಬರ್ಕೋರಿ, 7 ಏರಿಯಾಗಳಲ್ಲಿ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಮತ್ತೆ 15 ನಿಮಿಷದಲ್ಲಿ ಇದು ಕ್ಲಾಸ್ ಎಂಡ್ ಆಗ್ತಾ ಇದೆ. ಓನ್ಲಿ 15 ನಿಮಿಷ, ಸ್ವಲ್ಪ ಪೇಷನ್ಸ್ಲಿಂದ ಇರ್ರಿ. ಮತ್ತೆ ಏನಿದೆ ಈಗ ಇದೆ ಮೇನು, ಮತ್ತೆ ಸಾಕಷ್ಟು ಬೋನಸ್ಗಳು ಇವೆ, ಮತ್ತೆ ಬಹಳ ಕಡಿಮೆ ಸೀಟ್ ಇವೆ. ಸೀಟ್ಗಳು ಬಹಳ ಕಡಿಮೆ ಇವೆ, ಅವೈಲೇಬಲ್ ಇರುವಂತದ್ದು ಸಾಕಷ್ಟು ಕಡಿಮೆ ಇದೆ. ಯಾರು ಆಕ್ಷನ್ ತಗೋದ್ರಿ ಅವ್ರಿಗೆ ಮಾತ್ರ ಅವಕಾಶ ಇದೆ ಅನ್ನುವಂಥದ್ದನ್ನ ಹೇಳ್ತಾ, ಸೊ ಫಸ್ಟ್ ಬರ್ಕೋರಿ, 7 ಏರಿಯಾಗಳು ಸಬ್ ಕಾನ್ಶಿಯಸ್ ಮೈಂಡ್ 7 ಏರಿಯಾಗಳನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಬ್ಯಾಲೆನ್ಸ್ ಮಾಡ್ತೀವಿ, ಮತ್ತೆ ಆಕ್ಟಿವ್ ಮಾಡ್ತೀವಿ, ಎನರ್ಜೆಟಿಕ್ ಮಾಡ್ತೀವಿ. 3 ಕೆಲಸ ಇದೆ. 7 ಏರಿಯಾಗಳು ಬ್ಯಾಲೆನ್ಸ್ ಮಾಡ್ತೀವಿ. ಬ್ಯಾಲೆನ್ಸ್ ಅಂದ್ರೆ ಇಂಬ್ಯಾಲೆನ್ಸ್ ಆಗಿರ್ತಾವ. ನಂದು ಹೆಲ್ತ್ ಇಂಬ್ಯಾಲೆನ್ಸ್ ಆಗಿದೆ, ವೆಲ್ತ್ ಇಂಬ್ಯಾಲೆನ್ಸ್ ಆಗಿದೆ, ಸಕ್ಸಸ್ ಇಂಬ್ಯಾಲೆನ್ಸ್ ಇದೆ, ಹ್ಯಾಪಿನೆಸ್ ನನ್ನ ಹತ್ರ ಇಲ್ಲ, ಫ್ಯಾಮಿಲಿ ರಿಲೇಷನ್ ಗಳನ್ನ ಸರಿಯಾಗಿ ಇಟ್ಕೊಂಡಿಲ್ಲ ನಾವು, ಸೋಷಿಯಲ್ ಆಗಿ ನನ್ ಬ್ಯಾಲೆನ್ಸ್ ಇಲ್ಲ ಸರಿಯಾಗಿ, ಸ್ಪಿರಿಚುವಲ್ ಆಗಿ ನನಗೆ ಮೆಡಿಟೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದು ಇಂಬ್ಯಾಲೆನ್ಸ್ ಇರೋದಕ್ಕೆ ಎಲ್ಲಾ ಏರಿಯಾಗಳು ಮೊದಲು ಬ್ಯಾಲೆನ್ಸ್ ಮಾಡ್ತೀವಿ. ಫಸ್ಟ್ ಬ್ಯಾಲೆನ್ಸಿಂಗ್ ಕೆಲಸ ಮಾಡ್ತೀವಿ. ಅದಾದ್ಮೇಲೆ ಆಕ್ಟಿವ್ ಮಾಡ್ತೀವಿ. ಅದನ್ನ ಆಕ್ಟಿವ್ ಆಗಿ ಯಾವ ರೀತಿ ಆಕ್ಟಿವ್ ಆಗಿ ಮಾಡ್ತೀವಿ ಅನ್ನುವಂಥದ್ದು ಆಕ್ಟಿವಿಟಿಗಳು ನಮ್ಮ ಹತ್ರ ನಡೆಯುತ್ತೆ. ಅದಾದ್ಮೇಲೆ ಅದರಲ್ಲಿ ಎನರ್ಜಿಯನ್ನ ಫ್ಲೋ ಮಾಡೋದಕ್ಕೆ ಸಾಕಷ್ಟು ಮೆಡಿಟೇಷನ್ ಗಳನ್ನ ಕಲಿಸ್ತೀವಿ. 24x ನೀವು ಯಾವಾಗ್ಲೂ ಆಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ನಿಮ್ಮ ಮೈಂಡ್ ಅಲ್ಲಿ ಏನೇನ್ ಗುರಿಗಳನ್ನ ಇಟ್ಕೊಂಡಿರ್ತೀರಿ ನೋಡ್ರಿ. ಯಾರ್ಯಾರಿಗೆ ಎಲ್ಲರೂ ಸಣ್ಣಾಗಿದ್ದಾಗ ನಾವೆಲ್ಲ ಗುರಿಗಳನ್ನ ಇಟ್ಕೊಂಡಿವಲ್ಲ, ನೆನ್ಪದ? ಬಾಲ್ಯದಲ್ಲಿ. ಈಗ್ಲೂ ಡಿಸೆಂಬರ್ 31 ಬಂತು ಅಂದ್ರೆ ಎಲ್ಲಾರ ಗುರಿಗಳದೊಂದು ಡೈರಿ ಇರುತ್ತೆ. ಯಾರ್ಯಾರು ಡೈರಿ ಮೆನ್ಷನ್ ಮಾಡಿದ್ರಿ ಡಿಸೆಂಬರ್ 31 ಸ್ವಲ್ಪ ಹಿಂಗ್ ಮಾಡ್ರಿ? ಯಾರು ಮಾಡೋದಿಲ್ಲ. ಡಿಸೆಂಬರ್ 31 ಪ್ಲಾನ್ ಮಾಡಿರ್ತೀರಿ ನೋಡ್ರಿ, ಈ ವರ್ಷ ಏನ್ ಮಾಡ. ರೇಷ್ಮಾ ಮೇಡಮ್ ಮಾಡ್ತಾರೆ. ಸೊ ಟ್ರೈನಿಯರ್ ಇದ್ದವ್ರಿಗೆ ಗೊತ್ತಿರುತ್ತೆ ಇದು. ಡಿಸೆಂಬರ್ 31 ದಿವಸ ರಾತ್ರಿ ಕುಂತು ಏನ್ ಮಾಡ್ತೀವಿ ಅಂದ್ರೆ ಎಲ್ಲಾ ಡೈರಿ ಒಳಗ್ ಮೆನ್ಷನ್ ಮಾಡ್ತೀವಿ. ಏನು ಅಂದ್ರ ಈ ವರ್ಷ ಮನೆ ಕಟ್ತೀನಿ, ಈ ವರ್ಷ ಮದ್ವೆ ಮಾಡ್ತೀನಿ, ಅಥವಾ ಈ ವರ್ಷ ಇಷ್ಟು ಪುಸ್ತಕಗಳನ್ನ ಓದ್ತೀನಿ, ಇಲ್ಲ ಈ ವರ್ಷ ನಾನು ಮೆಡಿಟೇಷನ್ ಕಂಪಲ್ಸರಿ ಮಾಡ್ತೀನಿ, ಈ ವರ್ಷ ನಾನು ವಾಕಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಇಲ್ಲ ಜಿಮ್ ನೊಳಗೆ ಹೋಗಿ ಜಾಯಿನ್ ಆಗ್ತೀನಿ. ಏನೆಲ್ಲವೂ ಬರೀತೀರಿ? ರೇಷ್ಮಾ ಮೇಡಮ್ ಎಲ್ಲ ಹೋದ್ರಿ? ಬರೀವ್ರಿಗೆಲ್ಲ ಗೊತ್ತಿದೆ. ಸೊ ಈಗ ಇಷ್ಟೆಲ್ಲಾನು ಬರಿತೀವ. ಇದಕ್ಕೆ ಸಂಬಂಧಪಟ್ಟಿರುವಂತ ಇನ್ನೂ ಒಂದಿಷ್ಟು ವಿಚಾರಗಳನ್ನ ಡಿಸೆಂಬರ್ 31 ದಿನ ಬರಿತೀವಿ. ಬರೆದಿರುವಂತಹ ಡೈರಿ ಇದೆ ನೋಡ್ರಿ, ಒಂದು ವರದಿ ಹೇಳುತ್ತೆ 100ಕ್ಕೆ 97% ಬರ್ಕೋರ್ಬೇಕಾದ್ರೆ 100ಕ್ಕೆ 97% ಜನರಿಗೆ ಅವ್ರು ಬರೆದಿರುವ ಡೈರಿ ಇದೆ ನೋಡ್ರಿ, 5 ದಿನದ ನಂತರ ಎಲ್ಲದಂತ ಗೊತ್ತಿರಲ್ಲಂತವ್ರಿ. ಓನ್ಲಿ 5 days ಮಟಾಶ್ ನಿಮ್ ಡೈರಿನೇ ನಿಮ್ಗೆ ಗೊತ್ತಿರೋದಿಲ್ಲ. ಹಾಗಾದ್ರೆ ಬರ್ದಿರೋ ಸುಳ್ಳಿದೇನಾ? ಸುಳ್ಳು ಬರ್ದ್ರಿ? ನೋ, ಕರೆಕ್ಟ್ ಬರ್ದಿರಿ ಪಾಪ. ಎನರ್ಜಿ ಇರ್ಲಿಲ್ಲ ನಿಮ್ ಹತ್ರ? ಎಸ್, ಎನರ್ಜಿ ಹೈಪರ್ ಇದೆ, ಎನರ್ಜಿಗೆ ಏನ್ ಕಡಿಮೆ ಇಲ್ಲ. ನಿಮ್ಮಲ್ಲಿ ಆಕ್ಟಿವಿಟಿ ಮಾಡೋದಕ್ಕೆ ಆಗೋದಿಲ್ಲ? ಎಸ್, ಎಲ್ಲಾನು ಮಾಡ್ತೀರಿ. ಹಾಗಾದ್ರೆ 5 ದಿನ ನಂತರ ಡೈರಿ ಯಾಕೆ ಮರ್ತು ಹೋಯ್ತು? ರೀಸನ್ ಬರ್ಕೋರಿ. ನಮ್ಮ ಕಾನ್ಸಿಯಸ್ ಮೈಂಡ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಇರೋ ವ್ಯತ್ಯಾಸ ಏನು ಅಂದ್ರ, ಜಾಗೃತ ಮನಸ್ಸು ಡೈರಿದೊಳಗ್ ಬರ್ದಿರುತ್ತೆ ಪಾಪದು. ರಾತ್ರಿ ಡಿಸೆಂಬರ್ 31 ದಿವಸ ಜಾಗೃತ ಮನಸ್ಸಿಗೆ ಎಲ್ಲ ಆಸೆ ಆಕಾಂಕ್ಷೆಗಳು ಇರುತ್ತೆ. ಈ ವರ್ಷ ಅದು ಮಾಡೋಣ, ಇದು ಮಾಡೋಣ, ಹೊಸ ವರ್ಷ ಬರ್ತಾ ಇದೆ ಅನ್ಕೊಂಡು ಎಲ್ಲಾನು ಮೆನ್ಷನ್ ಮಾಡಿರುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಸಣ್ಣದು ಅಂದ್ರ, ಸಬ್ ಕಾನ್ಶಿಯಸ್ ಮೈಂಡಿಗೆ ಅದು ಮೆಸೇಜ್ ಹೋಗಿರೋದಿಲ್ಲ ನೋಡ್ರಿ. ಇದು ನೋಟ್ ಮಾಡ್ಕೊ.
ಲೈಫ್ ನಲ್ಲಿ ಯಾಕೆ ಫೇಲ್ ಆಗ್ತೀವಿ, ಫೇಲ್ಯೂರ್ ನ ರೀಸನ್ ಏನು ಅಂದ್ರ ಸಬ್ ಕಾನ್ಶಿಯಸ್ ಮೈಂಡಿಗೆ ಅದ್ರ ಮೆಸೇಜೇ ಹೋಗಿರೋದಿಲ್ಲ. ಇಲ್ಲಿ ಏನಾಗುತ್ತೆ, ಒಂದ್ 2-3 ದಿವಸ, 4 ದಿವಸ, 5 ದಿವಸ ಸಬ್ ಕಾನ್ಶಿಯಸ್ ಮೈಂಡ್ ಕನ್ಫ್ಯೂಷನ್ ದಾಗ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಅದು ಈಗ ವಾಕಿಂಗ್ ಮಾಡ್ಬೇಕಂತ ಬರ್ದಿರ್ತ್ರೆ ಮೊದ್ಲು ಹೇಳೋದ್ ಬರೀತ್ರಿ ಎಲ್ಲಾರು. ಈಗ ನಾಳೆ January 1 5 ಗಂಟೆಗೆ ಹೇಳ್ತೀನಿ ಅಂತ ಎಲ್ಲಾರು ಬರೀತ್ರಿ. ಯಾರ್ಯಾರು ಬರ್ದವ್ರಿದ್ರಿ? ಬೇಗ ಹೇಳೋ ಪ್ಲಾನ್ ಇರುತ್ತೆ ಪಾಪ. ಎಲ್ಲಾರು ಬಾಳ ದೇವ್ರಿದ್ದಂಗ ನೀವೆಲ್ಲಾರು ಬೇಗ ಹೇಳ್ಬೇಕಂತ ಡಿಸೈಡ್ ಮಾಡಿರ್ತ್ರಿ. ಹಾ ಎಸ್ ಭೋಜೇಗೌಡ ಸರಿ ಹೇಳ್ತಾರೆ, ಎಲ್ಲಾರು ಮಾಡೋರ್ರಿ ನೀವೆಲ್ಲಾರು. ಬೆಳಗ್ಗೆ ಎದ್ದು ಬಿಡ್ತೀರಿ ನೋಡ್ರಿ 5 ಗಂಟೆಗೆ. 7 ಗಂಟೆ ತನಕ ಕಣ್ ತೆರ್ಲಾರ್ದ ಮನುಷ್ಯ 5 ಗಂಟೆಗೆ ಎದ್ದ ಮೇಲೆ ಸಬ್ ಕಾನ್ಶಿಯಸ್ ಮೈಂಡ್ ವಿಚಾರ ಮಾಡ್ತದ, ಏನಾಯ್ತು ಇವ್ನಿಗೆ, ಈಗ ಯಾಕೋ ಮುಂಜಾನೆ ಬೆಳಗ್ಗೆ ಹೇಳತ್ತುಡು ಏನಾಯ್ತು ಕನ್ಫ್ಯೂಷನ್ ದಾಗ. ಆಯ್ತು ಎದ್ದಿಂದ ಎಕ್ಸೆಪ್ಟ್ ಮಾಡ್ಕೊಳ್ತದ, ಏನ್ರ ಎದ್ದಿರ್ಬೇಕು, ಇಟ್ಸ್ ಓಕೆ, ತಲೆ ಕೆಡ್ಸ್ಕೊಳ್. ಈಗ ಎದ್ದು ವಾಕಿಂಗ್ ಮಾಡ್ಲಕ್ ಶುರು ಮಾಡ್ತೀರಿ, ರನ್ನಿಂಗ್ ಮಾಡ್ಲಕ್ ಶುರು, ಡಡ ಓಡ್ಲಕ್ ಶುರು ಮಾಡ್ತೀರಿ ಗ್ರೌಂಡಿನಾಗೆಲ್ಲ. ಮತ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತದ ಯಾವತ್ತು ಎದ್ದು ಕಟ್ಟೆ ಹಿಡಿಯೋದಕ್ಕೆ ಅರ್ಧ ಗಂಟೆ ತಗೊಂಡವ್ರು ನೋಡಿದ್ರ ಗ್ರೌಂಡಿನಾಗ ಓಡ್ಲಕ್ ಶುರು ಮಾಡಿ, ಏನಾಯ್ತು ಕನ್ಫ್ಯೂಷನ್ ಆಯ್ತು, ಓಡೋದಕ್ ಬಿಡುತ್ತೆ ಅದು. ಅದಾದ್ಮೇಲೆ ವಾಪಸ್ ಬಂದಿರ್ತ್ರಿ, ಪುಸ್ತಕ ಓದಕ್ ಶುರು ಮಾಡ್ತೀರಿ, ಮತ್ತೆ ಕನ್ಫ್ಯೂಸ್ ಮಾಡ್ಕೋತದ. ಎಂದು ಸ್ಟೂಡೆಂಟ್ ಲೈಫ್ ನಾಗ ಪುಸ್ತಕ ಓದಿ ಡೈರಿಲಿಂದ ಬರ್ದಿನವ್ರು ಈಗ ಮತ್ತೆ ಯಾಕೋ ಪುಸ್ತಕ ಹಿಡಿದ್ರು ಇದು ಏನಾಗ್ಲತ್ತು. 3-4 ದಿವಸ ತನಕ ಸಬ್ ಕಾನ್ಶಿಯಸ್ ಮೈಂಡ್ ಗೊತ್ತೇ ಆಗೋದಿಲ್ಲ ನೀವ್ ಏನ್ ಡಿಸೈಡ್ ಮಾಡಿರಿ ಅಂತ ಪಾಪ. ಅದಕ್ ಮೆಸೇಜೇ ಹೋಗಿರೋದಿಲ್ಲ. ಕನ್ಫ್ಯೂಷನ್ ದಾಗ ನೀವ್ ಹೇಳಿದ್ದೆಲ್ಲ ಕೇಳುತ್ತೆ. 4ನೇ ದಿನ ಅದಕ್ ಪಕ್ಕ ಗೊತ್ತಾಗ್ತದ. ಏನೋ ಡೈರಿ ಒಂದ್ ಬರ್ದಿಟ್ಟು ಏನೇನೋ ಪ್ಲಾನ್ ಹಾಕಿ ನಮ್ಮ ಬೆನ್ ಹಿಂದೆ ನಮ್ಗ್ ಟೆನ್ಷನ್ ಕೊಡೋದೆಲ್ಲಾ ಪ್ಲಾನ್ ಮಾಡ್ಯಾರ ಇವ್ರು ಅಂತೇಳಿ ಸಬ್ ಕಾನ್ಶಿಯಸ್ ಮೈಂಡ್ ಗೊತ್ತಾಗುತ್ತೆ. ಅದಾದ್ಮೇಲೆ ನಿಮ್ಗೆ ಇಂಥ ಭಯಂಕರ ಗೇಮ್ ಆಡುತ್ತೆ ನಿಮ್ ಸಬ್ ಕಾನ್ಶಿಯಸ್ ಮೈಂಡು. ರಾತ್ರಿ ಇಡೀ ನಿಮ್ಗೆ ನಿದ್ರೆ ಬರೋದಿಲ್ಲ. 4ನೇ ದಿವ್ಸ ಇಡೀ ರಾತ್ರಿ ನಿದ್ರೆ ಬರೋದಿಲ್ಲ. ಅದಾದ್ಮೇಲೆ ಬೆಳಿಗ್ಗೆ 5 ಗಂಟೆಗೆ ಅಲಾರಾಮ್ ಹಚ್ಚಿರ್ತ್ರಿ, ನಿಮ್ಮ ಮೊಬೈಲ್ ನಿಮ್ಮ ಕೈ ನಿಮ್ಮ ಅಲಾರಾಮ್ ಅನ್ನ ನೀವೇ ಆಫ್ ಮಾಡ್ತೀರಿ. ಮುಗಿತ್, ಸ್ಟೋರಿ ಖತಮ್. ಡೈರಿ ಎಲ್ಲದಂತ 5ನೇ ದಿನ ಗೊತ್ತಾಗೋದಿಲ್ಲ. ಇದು ಯಾರ್ಯಾರಿಗಾಗಿದೆ ಜೀವನದಲ್ಲಿ ಎಸ್ ಅಂತ ಟೈಪ್ ಮಾಡ್ರಿ. ಯಾರ್ಯಾರಿಗೆ ಹಿಂಗಾಗಿದೆ? ನನ್ಗೂ ಆಗಿದ್ದಿದೆ, ಅದಕ್ಕೆ ಅನುಭವ ಇದೆ. ನಾನು ಯಾವಾಗ ಟ್ರೈನಿಂಗ್ ಇಂಡಸ್ಟ್ರಿದೊಳಗೆ ಬಂದ ನನ್ಗೊಬ್ರು ಕೋಚ್ ಸಿಕ್ಕರು. ಆಮೇಲೆ ನನ್ಗೆ ಗೊತ್ತಾಯ್ತು ಯಾಕೆ ಹಿಂಗಾಯ್ತು. ಪ್ರತಿ ಸಲನೂ ನಾನು ಫೇಲ್ ಆಗ್ತಿದ್ದ, ಪ್ಲಾನ್ ಮಾಡ್ತಿದ್ದ, ಫೇಲ್ ಆಗ್ತಿದ್, ಪ್ಲಾನ್ ಹಾಕೋದು ಫೇಲ್ ಆಗೋದು. ರೀಸನ್ ಏನು ಅಂದ್ರ ನಮ್ಗೆ ಹೇಳೋರು ಕೇಳೋರು ಅಂತ ಯಾರು ಇರ್ಲಿಲ್ಲ. ಅದು ಪ್ರಾಬ್ಲಮ್ ಇತ್ತು ನಮ್ಗೆ. ನಮ್ಗೆ ಸಪೋರ್ಟಿವ್ ಸಿಸ್ಟಮ್ ಇಲ್ಲ ನೋಡ್ರಿ. ಮಧ್ಯಮ ವರ್ಗದವ್ರು ನೆನ್ಪಿಟ್ಕೋರಿ. ನಮ್ದು ಏನ್ ಪ್ರಾಬ್ಲಮ್ ಅಂದ್ರ ನಮ್ಗೆ ನಮ್ ಕುಟುಂಬ ಸಪೋರ್ಟ್ ಮಾಡೋದಿಲ್ಲ. ಎಸ್ ಆರ್ನು? ನಮ್ ಫ್ಯಾಮಿಲಿ ಶಿವಲೀಲಾ ಮೇಡಮ್ ಇದ್ದಾರೆ, ಅವ್ರು ಏನಾರ ಅಂದ್ರ ಅವ್ರ ಮನೆಯವ್ರಿಗೆ ನಾನ್ ಟ್ರೈನರ್ ಆಗ್ತೀನಿ ಸುಮ್ಮಿರು ಅಂತಾರ. ಅವ್ರು ಮನ್ಯಾಗ ಏನ್ ಟ್ರೈನರ್ ಆಗ್ತಿ ಈಟ್ ವಯಸ್ಸಿನ ಸುಮ್ಮಿರು. ಮೊದಲ ನಮಗ್ ಟೆನ್ಷನ್ ಕೊಡೋರು, ನಮಗ್ ಮೊದಲು ಕ್ಲಿಯರ್ ಮಾಡಿ ನಮಗ್ ಈ ಕಡೆ ಬರ್ಲಾರ್ದಂಗ್ ಮಾಡೋರು ಯಾರು ಅಂದ್ರ ಮೊಟ್ಟ ಮೊದಲು ನಮ್ಮ ಫ್ಯಾಮಿಲಿ ನಮ್ಗೆ ಸಪೋರ್ಟ್ ಮಾಡೋದಿಲ್ಲ, ಮಧ್ಯಮ ವರ್ಗದವ್ರು. ಈಗ ಏನೋ ಅಚಾನಕ್ ಆಗಿ ಅಪ್ಪಿ ತಪ್ಪಿ ಫ್ಯಾಮಿಲಿ ಚೆನ್ನಾಗಿದೆ ಸಪೋರ್ಟ್ ಮಾಡುತ್ತೆ. ರಿಲೇಷನ್ ಅವ ನೋಡ್ರಿ, ಅವ್ ಭಯಂಕರ ದೆವ್ಗಳಾಗೆ ಒಂದೊಂದು. ಅವ್ ಸಪೋರ್ಟ್ ಮಾಡೋದಕ್ ಬಿಡೋದಿಲ್ಲ. ಮತ್ತೆ ಫೋನಿನ ಮೇಲೆ ಫೋನು ನಮ್ಗೆ ಇನ್ಸಲ್ಟ್ ಮಾಡೋದು ಅಂದ್ರೆ ಹೇಳ್ತಾರ ನೋಡ್ರಿ, ಅವಮಾನ ಮಾಡೋದು, ಅಪಮಾನ ಮಾಡೋದು, ಏನಂತಾರ ಹಂಗಿಸಿ ಮಾತಾಡೋದು, ನಿಂದಿಸಿ ಮಾತಾಡೋದು, ಚುಚ್ಚು ಮಾತಾಡೋದು, ಹಿಂಗೇನಾದ್ರೂ ಮಾಡಿ ನಮಗ್ ಬ್ಯಾಡ್ ಫೀಲ್ ಕೊಡೋದು. ನಮ್ಗೆ ಈ ರೀತಿ ಅವ್ರ ಫೀಲಿಂಗ್ ಅನ್ನ ಕೊಡ್ತಾರಂದ್ರೆ ನಾವ್ ಏನೋ ಒಂದು ಅಪರಾಧ ಮಾಡ್ಲತ್ತೀವಿ ಅಂತ ತಿಳ್ಕೊಂಡಿರ್ಬೇಕು ಎಲ್ಲಾ ಜನ. ಮುಂದ್ ಬರೋದಕ್ಕೆ ಬಿಡೋದಿಲ್ಲ. ಸೆಕೆಂಡ್ ಕ್ಯಾಟಗರಿ ರಿಲೇಷನ್. ಅದಾದ್ಮೇಲೆ ಥರ್ಡ್ ಬರುತ್ತೆ, ನಮ್ಮ ಫ್ರೆಂಡ್ ಸರ್ಕಲ್ ಸಮೇತ ನಮ್ಗೆ ಸಪೋರ್ಟ್ ಮಾಡೋದಿಲ್ಲ. ಯಾಕೆ ಸಪೋರ್ಟ್ ಮಾಡೋದಿಲ್ಲ ಅಂದ್ರೆ ಅವ್ರು ಉಂಡು ತಿಂದು ನಿದ್ದೆ ಹೊಡೆ ಕ್ಯಾಟಗರಿದವ್ರು ನಮ್ದೆಲ್ಲಾ ಫ್ರೆಂಡ್ಸ್ ಇರ್ತಾರ. ಮತ್ ಅಂಥವ್ರಿಗೆ ನೀವು ಮುಂದೆ ಹೋಗ್ತೀನಿ ಅಂದ್ರೆ ಹೆಂಗ್ ಸುಮ್ ಇರ್ತಾರ ಅವ್ರು ಹೇಳ್ರಿ ನಂಗ? ಇರ್ತಾರ ಭೋಜೇಗೌಡ ಸರ್? ನಿಮ್ ಫ್ರೆಂಡ್ ಸರ್ಕಲ್ದವ್ರು ಇದ್ದಿಂದ್ರಾಗೆ ಒಂದ್ ಚೌಕಟ್ಟಿನೊಳಗ ಅವ್ರು ಬದುಕ್ಲತ್ತಾರ. ಈಗ ನೀವು ಚೌಕಟ್ಟು ದಾಟಿ ನಾನ್ ಕೋಟ್ಯಾಧೀಶ ಆಗ್ತೀನಿ ಅಂದ್ರೆ ಬಿಡ್ತಾರೆ ನಿಮ್ಗೆ? ಹೋಗೋ ದೋಸ್ತ್ ಬಾಳ್ ಚಂದ ಐತಪ್ಪ, ಹೋಗಿ ನೀನ್ ಗಳಸು ನೋಡೋಣ ಅಂತ ಯಾರೇ ಸುಮ್ ಕೂಡ ಅವೆಲ್ಲ ಆಗಲ್ಲ, ಹೋಗಲ್ಲ. ಬಾಳ್ ಜನರಿಗೆ ನೋಡಿ ನಾನ್ ಬಿಸ್ನೆಸ್ ನಾಗ ಲಾಸ್ ಆಗಿದ್ದೆ ಕತೆಗಳನ್ನ ಹೇಳಿ ನಿಮ್ಗ್ ಲೂಸ್ ಮಾಡ್ಬಿಡ್ತಾರ. ಆದ್ರೆ ಸಪೋರ್ಟ್ ಮಾಡೋದಿಲ್ಲ. 3ನೇದ್. ಅದಾದ್ಮೇಲೆ ಎಲ್ಲಕ್ಕಿಂತ ದೊಡ್ಡ ಭಯಂಕರ ಯಾವುದು ಅಂದ್ರೆ ನಮ್ ಸಮಾಜ. ಸಮಾಜನು ನಮ್ಮ ಮುಂದೆ ಹೋಗೋದಕ್ ಬಿಡೋದಿಲ್ಲ. ಮಧ್ಯಮ ವರ್ಗದವ್ರ ಗತಿ ಗಂಗೋತ್ರಿ ಅದ. ಸಮಾಜನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ನೀವ್ ಒಂದ್ ಕೆಲ್ಸ ಬಿಟ್ಟು 2ನೇದ್ ಮಾಡ್ಲತ್ತೀರಿ ಅಂತ ತಿಳ್ಕೊಂಡ್ ನಿಮ್ ಮನಿಗ್ ಬಂದ್ ಹೇಳ್ತಾರ, ಆಸಿ ಬಾಳ್ ಮಾಡ್ಬೇಡ್ರಿ, ಸತ್ರ ಸಂಗಟ ಏನ್ ಹೋಯ್ತ್ರಿ ಅಂತಾರ. ಹೇಳ್ತಾರ? ಏನ್ ದುಡ್ಡು ಮಾಡ್ತೀರಿ, ಏನ್ ದುಡ್ಡು ಹೋಗೋದೇನ್ ಸಂಗಟ, ಹಿಂಗೆ ಹೇಳ್ತಾರ. ಸಮಾಜ ನಮ್ಗೆ ಮುಖದ ಮೇಲೆ ಹೇಳುತ್ತೆ 2ನೇ ಎಕ್ಸ್ಟ್ರಾ ಕೆಲಸ ಏನು ಮಾಡ್ಬೇಡ್ರಿ, ಇದ್ದಿಂದ್ರೋಗೆ ಬದುಕ್ರಿ ಅಂತದದು. ಹಾಸಿಗಿದ್ದಟ್ಟೆ ಕಾಲ್ ಚಾಚ್ರಿ ಅಂತ ಹೇಳುತ್ತೆ. ಈ ಸಮಾಜನು ನಮ್ ವಿರುದ್ಧ ಆಯ್ತು. ಎಲ್ಲದಕ್ಕಿಂತ ದೊಡ್ಡವ್ರು ಇನ್ನೊಬ್ರ ಯಾರು? ಸ್ಪಿರಿಚುವಲ್ ಗುರುಗಳು. ಇವ್ರ ಗುರುಗಳಿಗೆ ನಾವು ನಂಬಿರ್ತೀವಿ ನೋಡ್ರಿ. ಈಗ ಇವ್ರ ಒಂದ್ ವಚನ ಇದೆ ನಮ್ ಕಡೆ, ಬಹಳ ಫೇಮಸ್ ವಚನ ನಮ್ದು, ಆಯ್ದಕ್ಕಿ ಲಕ್ಕಮ್ಮನ ವಚನ. ಯಾರಾದ್ರೂ ಕೇಳಿದ್ರಿ? ಹಾ, ನನ್ಗೂ ಕೆಲವೊಂದ್ ಗುರುಗಳಿಗೆ ನಡಿಯಂಗಿಲ್ಲ, ಕಲಿಯಂಗಿಲ್ಲ, ಅಡ್ಜಸ್ಟ್ಮೆಂಟ್ ಇಲ್ಲ ನಮ್ದು ಗುರುಗಳದ್ದು. ಕೆಲವ್ರದ್ ಮಾತ್ರ. ಅವ್ರ ಪ್ರವಚನ ಏನ್ ಹೇಳ್ತಾರ?
ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ಈ ಸಕ್ಕಿ ಆಸೆ ನಿಮಗೇಕೆ ಅಂತೇಳಿ 5 ಅಕ್ಕಿ ಲಕ್ಕಮ್ಮ ಅಷ್ಟು ಅಕ್ಕಿಗಳನ್ನೆಲ್ಲ ಹೊರಗೆ ಹಾಕೋದಕ್ಕೆ ಹೇಳಿದಳಂತ ಗಂಡಗಿದು ಒಂದ್ ಸ್ಟೋರಿ ಇದೆ ವಚನದಲ್ಲಿ, ನಮ್ ಭಾಗಕ್ಕೆ ಇದು ಬಾಳ ಇರ್ತದೆ. ಈಗ ಈ ವಚನವನ್ನ ನಾನ್ ಸ್ವೀಕಾರ ಮಾಡ್ತೀನಿ, ನೀವು ಸ್ವೀಕಾರ ಮಾಡ್ರಿ, ಯಾಕಂದ್ರೆ ಶರಣರು ಹೇಳಿದ್ದಿದೆ ಸತ್ಯ ಇದೆ. ಈಗ ಇದು ಗುರುಗಳು ನಮ್ಮ ಮೈಂಡಿನ ಹಾಕ್ತಾರ, ಆಸಿ ಮಾಡ್ಬೇಡ್ರಿ ಆಸಿ ಮಾಡ್ಬೇಡ್ರಿ, ಗೊತ್ತಾಯ್ತಾ? ಅವ್ರ ವಚನದಲ್ಲಿ ಹೇಳ್ತಾರ ಇದ್ದಟೆ ಮಾಡ್ರಿ, ಅದಕ್ಕಿಂತ ಹೆಚ್ಚಿಗೆ ಮಾಡ್ಬೇಡ್ರಿ. ಮತ್ತ ಆ ಗುರುಗಳಿಗೆ ಯಾಕೆ ಕಾರ್ ಬೇಕು? ನಡ್ಕೋತ ಓಡಾಡ್ಬೇಕು ಅವ್ರು, ಕಾರ್ ಯಾಕೆ ಮೇಂಟೈನ್ ಬೇಕು ಅವ್ರಿಗೆ? ದೊಡ್ಡ ದೊಡ್ಡ ಮಠಗಳ ಯಾಕೆ ಕಟ್ಕೊಂಡ್ ಕುಂತಾರ ಅವ್ರು? ನನ್ಗೆ ಹೇಳ್ರಿ, ನಂದು ಅವ್ರದೇ ಅದೇ. ನಾನ್ ಅಂತೀನಿ ನಿಮಗ ಆಸೆ ಇದೆ, ಹೆಂಡತಿ ಇಲ್ಲ ಮಕ್ಕಳಿಲ್ಲ ಏನಿಲ್ಲ ಎತ್ತಿಲ್ಲ, ನಿಮ್ಗ ಆಸೆ ಅದ, ನಮ್ ಸಂಸಾರಸ್ಥರಿ ಯಾಕಿರ್ಬಾರ್ದು? ಇವೆಲ್ಲ ಭ್ರಮೆಗಳು, ಭ್ರಮಾತ್ಮಕ ಲೋಕವನ್ನ ಕ್ರಿಯೇಟ್ ಮಾಡುವಂತ ಒಂದು ವ್ಯವಸ್ಥೆ ನಮ್ ಸುತ್ತ ನಡೀತಾ ಇದೆ. ನೀವು ತಲೆಗಿಟ್ಕೋರಿ, ತಲೆಗಿಡ್ರಿ. ಇಲ್ಲಂದ್ರ ನೀವ್ ಎಲ್ಲಾ ಆಸೆಯನ್ನ ಬಿಟ್ಟು ನಿರಾಶಾವಾದಿ ಆದ್ರೆ ಹೋಗ್ರಿ ಒಂದು ಗಿಡ ಕೆಳಕ್ ಕುಂತ್ ತಪಸ್ ಮಾಡಿ, ಸಂಸಾರ ಎಲ್ಲ ಬಿಟ್ಟೆ ಹಾಕ್ರಿ, ಏನ್ 1 ರೂಪಾಯಿ ಗಳಿಸ್ಬೇಡ್ರಿ. ಹಂಗೂ ಸಾಧ್ಯ ಇದೆನಾ? ಇಲ್ಲ. ಎಲ್ಲಾನು ಬೇಕಂತೀವಿ, ಆಸೆನೂ ಮಾಡೋದಿಲ್ಲ. ಅಂದ್ರೆ ನಾನ್ ಒಂದೇ ಹೇಳ್ತೀನಿ ನೋಡ್ರಿ, ದುರಾಶೆ ಮಾಡ್ಬಾರ್ದು ಮನುಷ್ಯ. ಬಟ್ ಆಸೆ ಇದೆ ನೋಡ್ರಿ, ಅದು ಒಳ್ಳೇದಿದೆ, ಸಂಸಾರಸ್ಥರಿದೇವ್, ನಾವು ಮಾಡ್ಬೇಕಾಗುತ್ತೆ, ಹೋರಾಟ ಇದೆ. ಇಷ್ಟ ಎಲ್ಲಾರ್ ಕುಂತ ಏನ್ ಮಾಡ್ತಾರ ಅಂದ್ರೆ ನಮಗ್ ಮುಂದೆ ಬೆಳೆಯೋದಕ್ಕೆ ಬಿಡೋದಿಲ್ಲ. ಎಲ್ಲರಿಗ್ ಗೊತ್ತಾಗ್ತಾ ಇದೆನಾ? ಯಾರ್ಯಾರಿಗೆ ಅರ್ಥ ಆಗ್ತಾ ಇದೆ? ಸೊ ಹಾಗಾಗಿ ಯಾರು ಆಸೆ ಮಾಡ್ಬೇಡ ಅಂತ ಹೇಳ್ತಿರ್ತಾರ ನೋಡ್ರಿ, ಅವರಿಗೆ ಭಯಂಕರ ಆಸೆ ಇದೆ ಇವತ್ತಿನ ಜಗತ್ತಲ್ಲಿ. ಅವ್ರ ಹತ್ರ ಆಡಿ ಮರ್ಸಡೀಸ್ ಇವೆ, ಬಂಗಾರ ಕಿರೀಟಗಳಿವೆ. ಬೇರೆಯವ್ರಿಗೆ ಪ್ರವಚನ ಹೇಳ್ತಿರ್ತಾರ, ಇದ್ದಿಂದ್ರೊಳಗೆ ಮಾಡುಣ್ರಿ, ಖಾರ ರೊಟ್ಟಿನೇ ಉಂಡಿರ್ರಿ, ಗಂಜಿ ಕುಡ್ದೆ ಉಳಿರಿ. ನೀವ್ಯಾಕ್ ಕುಡಿಯಲ್ರಿ ಅಂತಿನ್ನ? ನೀವು ಕುಡೀರ್ ಗಂಜಿ. ಅರೆ ಜನರಿಗೆ ಒಳ್ಳೆ ಮಾರ್ಗದರ್ಶನ ಮಾಡ್ಬೇಕಲ್ಲ, ನಾವು ಅವರನ್ನ ನಂಬಿರ್ತೀವಿ, ಗುರುಗಳಂತೇಳಿ ನಂಬಿರ್ತೀವಿ. ಗುರುಗಳು ನನಗೆ ಒಳ್ಳೆ ಮಾರ್ಗವನ್ನ ತೋರಿಸ್ಬೇಕು, ಜೀವನದಲ್ಲಿ ಬೆಳೆಯುವಂತ ಹಿತೋಪದೇಶ ಹೇಳ್ಬೇಕು, ಅದನ್ನ ಬಿಟ್ಕೊಟ್ಟು ಇಂಥದೆಲ್ಲ ಹೇಳಕ್ ಶುರು ಮಾಡ್ತಾರೆ. ಸೊ ಹಾಗಾಗಿ ಇವ್ರೆಲ್ಲರದೊಂದು ಸರ್ಕಲ್ದೊಳಗ ನಾವು ಮಧ್ಯಮ ವರ್ಗದವ್ರು ಸಿಲುಕ್ ಬಿಟ್ಟಿವಿ ನೋಡ್ರಿ, ನೆನ್ಪಿಟ್ಕೊರಿದು ಮಾತು. ನಾವು ಮಧ್ಯಮ ವರ್ಗದವರು ಸಿಲುಕ್ ಬಿಟ್ಟಿವಿ, ನಮ್ಗ್ ಹೊರಗ್ ಬರೋದಕ್ಕೂ ಬಿಡೋದಿಲ್ಲ, ಒಳಗೆ ಒದ್ದಾಡಿ ಸಾಯುವಂತ ಪರಿಸ್ಥಿತಿ ಬಂದಿವಿ. ಹಾಗಾಗಿ ಹೇಳ್ತೀನಿ, ನಾನು ನನ್ನ ಜೀವನದ ಈಗ್ಲೂ ಅನಿಸ್ತದ, ಈ ಜ್ಞಾನ ಏನಾದ್ರೂ ಒಂದ್ 20 ವರ್ಷದ ಹಿಂದೆ ನನಗ್ ಸಿಕ್ತಿತ್ತಂದ್ರ ಇವತ್ ಮಿನಿಮಮ್ 1 ಕೋಟಿ ಜನರ ಜೀವನದಲ್ಲಿ ನಾನು ಪರಿವರ್ತನೆ ಮಾಡ್ತಿದ್ದ. ಬಟ್ ನನ್ಗೂ ಸಿಗ್ಲಿಲ್ಲ ಇದು, ನನ್ ದೈವ ಏನಂತಾರ ನೋಡ್ರಿ, ಹಣೆ ಬರ. ಅದು ಬಹಳ ಲೇಟ್ ಆಗಿ ಬಂತು. ನಂದು 39ನೇ ವಯಸ್ಸಿಗೆ ಇದ್ರಲ್ಲಿ ನಾನು ಎಂಟ್ರಿ ಆದ. ಬಟ್ 4 ವರ್ಷನಲ್ಲಿ ನನ್ ಚೇಂಜಸ್ ಬಂತು ನನ್ನ ಹತ್ರ. ಸೊ ಇಷ್ಟು ಎಲ್ಲರಿಗ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಮತ್ ಒಂದ್ ನೆನ್ಪಿಟ್ಕೋರಿ, ಲೈಫ್ ನಲ್ಲಿ ಸಕ್ಸಸ್ ಆಗ್ಬೇಕಂದ್ರ ನಿಮ್ಗ ಟ್ರೈನಿಂಗ್ ಇದೆ ನೋಡ್ರಿ. ಯಾವ್ದೇ ರೀತಿ ನೀವು ನನ್ ಬಲೆ ಟ್ರೈನಿಂಗ್ ತಗೋಬೇಕಂತ ನಾನೇನು ಹೇಳೋದಿಲ್ಲ, ಎಲ್ಲಾದ್ರೂ ತಗೋರಿ. ಟ್ರೈನಿಂಗ್ ಗಳು ಏನ್ ಮಾಡುತ್ತೆ ಅಂದ್ರ ನಿಮ್ಮ ಫೀಲ್ಡ್ ಅಲ್ಲಿ ನೀವು ಬೆಳೆಯೋದಕ್ಕೆ ನಿಮಗೆ ಪ್ರೋತ್ಸಾಹ ನೀಡುತ್ತೆ, ಸಹಾಯ ಮಾಡುತ್ತೆ ಟ್ರೈನಿಂಗ್. ಹಾಗಾಗಿ ನೀವು ಟ್ರೈನಿಂಗ್ ತಗೊಂಡಾಗ ಮಾತ್ರ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಆಕ್ಟಿವ್ ಆಗುತ್ತೆ, ಎನರ್ಜೆಟಿಕ್ ಆಗುತ್ತೆ. ಅದಾದ್ಮೇಲೆ ಈ ಎಲ್ಲಾ ಫೀಲ್ಡ್ ಗಳು ಹೇಳದ್ ನೋಡ್ರಿ, ನಿಮ್ಮ ಹೆಲ್ತ್ ನ ಫೀಲ್ಡ್ ಇರ್ಬೋದು, ವೆಲ್ತ್ ಇರ್ಬೋದು, ಹ್ಯಾಪಿನೆಸ್ ಇರ್ಬೋದು, ರಿಲೇಷನ್ ಇರ್ಬೋದು, ಸಕ್ಸಸ್ ಇರ್ಬೋದು, ಸೋಷಿಯಲ್ ಇರ್ಬೋದು, ಮತ್ತೆ ಸ್ಪಿರಿಚುವಲ್, ಈ ಎಲ್ಲಾ ಏರಿಯಾಗಳಲ್ಲೂ ಸಮೇತ ನೀವು ನಂಬರ್ 1 ಆಗಿ ಬೆಳೆಯೋದಕ್ಕೆ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಯಾವಾಗ ಅಂದ್ರ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆದಾಗ. ಸೊ ಇಷ್ಟೆಲ್ಲರಿಗೂ ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಸೊ ನಿಮ್ಗೆ ಒಂದ್ 2 ವಿಡಿಯೋನ ನಾನು ಪ್ಲೇ ಮಾಡಿ ತೋರಿಸ್ತೀನಿ ನಮ್ ಟ್ರೈನಿಂಗ್. ಕಚ್ಚಾ ಸಾಮಗ್ರಿಗಳು ಅಂದ್ರ ಯೂನಿವರ್ಸ್, ಈ ಭೂಮಿ ನೋಡ್ರಿ ನಮ್ಗೆ ಜೋಳ ಕೊಡುತ್ತೆ. ಎಲ್ಲಾರ ಹೊಲ್ದಾಗ ರೊಟ್ಟಿ ಬೆಳೆದಾವೇನ್ ಹೇಳ್ರಿ ನನ್ಗೆ? ಇಲ್ಲ ರಾಗಿ ಮುದ್ದಿ, ನಿಮ್ ಕಡೆ ಏನ್ರ ರಾಗಿ ಮುದ್ದಿ ತಿಂದ್ರಿ? ರಾಗಿ ಮುದ್ದಿ ಹೊಲ್ದಾಗ ಇರ್ತಾವ, ಹತ್ತಿರ್ತಾವ, ನೀವ್ ಹಿಂಗ್ ಕಡ್ಕೊಂಡ್ ತಂದ್ರ ರಾಗಿ ಮುದ್ದಿ ತಿಂತ್ರಿ? ನೋ, ಕಚ್ಚಾ ಸಾಮಗ್ರಿ. ಅದನ್ನ ಪ್ರೊಸೆಸ್ ನಲ್ಲಿ ತರ್ಬೇಕು, ಅದನ್ನ ಬೀಸ್ಬೇಕು, ಅದು ಕುದಿಸ್ಬೇಕು, ಮುದ್ದೆ ಮಾಡ್ಬೇಕು, ಮತ್ತೇನೇನೋ ಮಾಡ್ಬೇಕು ಅದಾದ್ಮೇಲೆ. ಹಾಗಾಗಿ ಸಕ್ಸಸ್ ಅನ್ನುವುದು ಒಂದು ಪ್ರೊಸೆಸ್ ಇದೆ. ಹಾಗಾಗಿ ಪರಮಾತ್ಮ ನಮ್ಗೆ ಏನ್ ಮಾಡ್ತಾನಂದ್ರ ಅವಕಾಶ ಮಾತ್ರ ಕೊಟ್ಟಿರ್ತಾನ, ಕಚ್ಚಾ ಸಾಮಗ್ರಿ ಕೊಟ್ಟಿರ್ತಾನ. ಇವತ್ತು ನಾನ್ ನಿಮ್ಗೆ ಹೇಳ್ತಾ ಇರೋದು ಇದೆ ನೋಡ್ರಿ, ಇದು ಕಚ್ಚಾ ಸಾಮಗ್ರಿ ಇದೆ. ಈಗ ಇದಕ್ ಪಕ್ಕಾ ಮಾಡ್ಬೇಕು ಯಾರು ಮಾಡ್ಬೇಕು? ನೀವು ಮಾಡ್ಬೇಕು. ಯೂನಿವರ್ಸ್ ನಿಮ್ಗೆ ಅವಕಾಶ ಅಷ್ಟೇ ಕೊಟ್ಟಿದೆ, ಅದು ಮುಂದಿನ ಏನಿದೆ ನೋಡ್ರಿ ಆ ಪ್ರೊಸೆಸ್ ಅನ್ನ ನೀವೇ ಮಾಡ್ಬೇಕಂತ ಹೇಳಿ ಹೇಳ್ತಾ, ಎಸ್, ಒಂದ್ 2 ನಿಮಿಷ ನಮ್ಮ ಅನನ್ಯ ನಿಮ್ಗೆ ಮಾತಾಡ್ತಾಳಕಿನ್ ಅನುಭವಗಳನ್ನ ಶೇರ್ ಮಾಡ್ತಾಳ. ಅದಾದ್ಮೇಲೆ ನಿಮ್ಗೆ ಯಾರಿಗಾದ್ರೂ ಬೇಕು ಅನಿಸಿದ್ರೆ ನಾವು ಫೀಸ್ ಅನ್ನ ಇಲ್ಲಿ ಹಾಕ್ತೀವಿ, ಎಷ್ಟು ಫೀಸ್ ಇದೆ ಅಂತ. ಎಸ್ ಅನನ್ಯ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇವತ್ತು ಯಾರೆಲ್ಲ ಇದ್ದೀರಿ, ಎಸ್ಪೆಷಲಿ 42 ಮೆಂಬರ್ಸ್ ಇದ್ದೀರಿ. ಎಕ್ಸಿಟ್ ಆಗ್ಬೇಡಿ. ಎಕ್ಸಿಟ್ ಆದ್ರೆ ಏನಾಗುತ್ತೆ, ಟೈಮ್ ಕಡಿಮೆ ಇರುತ್ತೆ, ಏನೇನೋ ಕಮಿಟ್ಮೆಂಟ್ಸ್ ಇರುತ್ತೆ, ಆದ್ರೆ ಅವಕಾಶಗಳು ಯಾವಾಗ್ಲೂ ಸಿಗೋದಿಲ್ಲ. ಯೂನಿವರ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಯಾರು ಕಾಲಿಡಕ್ ಮುಂದಿರ್ತಾನೋ ಅವನಿಗೆ ಅವಕಾಶಗಳನ್ನ ಕೊಡುತ್ತೆ. ಕುತ್ಕೊಂಡು ಇದೇ ಮಾಡ್ತೀವಿ, ಇದ್ ಮಾಡ್ತೀವಿ ಅನ್ನೋರಿಗೆ ಆಯ್ತು ನೀನ್ ಹಿಂಗೆ ಸಾಯೋವರೆಗೂ ಬಡ್ದಾಡ್ಕೊಂಡಿರು ಅಂತ ಹೇಳುತ್ತೆ ಯೂನಿವರ್ಸ್.
ಸಪೋರ್ಟ್ ಮಾಡಲ್ಲ ಯೂನಿವರ್ಸಿಟಿ. ನಾವಾದ್ರೂ ಅಷ್ಟೇ, ನಮ್ದೊಂದು ಕಂಪನಿ ಇದೆ, ನಮ್ದೊಂದು ಸ್ಕೂಲ್ ಇದೆ ಅಂತ ಹೇಳಿದ್ರೆ ಯಾರು ಚೆನ್ನಾಗ್ ಓದ್ತಾರೆ, ಯಾರು ಚೆನ್ನಾಗ್ ವರ್ಕ್ ಮಾಡ್ತಾರೋ ಅವ್ರಿಗೆ ಏನ್ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಹೇಳಿದ್ರು ಕೇಳಿಲ್ದವ್ರಿಗೆ ಏನ್ ಮಾಡ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಹೇಳೋದೇನು ಅಂತ ಹೇಳಿದ್ರೆ, ಇಷ್ಟ್ ಜನ ಇದ್ದೀರಲ್ಲ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ನಾನು ಒಂದ್ ಟೈಮಲ್ಲಿ 8 ಮಂತ್ಸ್ ಬ್ಯಾಕ್ ಇದೇ ರೀತಿ ಫೇಸ್ಬುಕ್ ಆಡ್ ಅಲ್ಲಿ ನಾನು ಮ್ಯಾಮ್ದು ಕ್ಲಾಸ್ ಕೇಳಿದೆ, ಶ್ರೀದೇವಿ ಮ್ಯಾಮ್ದು. ಅವಾಗ ನನಗೆ ಇಷ್ಟು ಏನು ಅಂತ ಹೇಳಿದ್ರೆ ಬಹಳ ಕನ್ಫ್ಯೂಷನ್ಸ್ ಇತ್ತು, ಬಹಳ ಡೈಲಮಾ ಇತ್ತು. ಎಷ್ಟು ಕನ್ಫ್ಯೂಷನ್ಸ್ ಇತ್ತು, ಬಹಳ ಲೈಫಲ್ಲಿ ಫ್ಯೂಚರ್ ನೆನ್ಸ್ಕೊಂಡ್ರೆ ಬಹಳ ಭಯ ಆಗೋದು ನನ್ಗೆ. ಮುಂದೇನಪ್ಪಾ ಹೆಂಗೆ ಏನು ಅಂತ. ಅದರಲ್ಲೂ ಟೈಮಲ್ಲಿ ಕೋವಿಡ್ ಬೇರೆ ಬಂದ್ಬಿಡ್ತು. ಆ ಟೈಮಲ್ಲಿ ಮಾತ್ರ ಮುಗೀತು, ಲೈಫೇ ಮುಗೀತು, ಪ್ರಪಂಚನೇ ಮುಗಿದ್ಬಿಡ್ತು ಅನ್ನೋಷ್ಟು ಇದಾಯ್ತು. ಯಾಕೆಂದ್ರೆ ಹತ್ರದವ್ರನ್ನೆಲ್ಲ ಕಳ್ಕೊಂಡಾಗ ಅವಾಗ ಬಹಳ ನೋವಾಯ್ತು ಮನ್ಸಿಗೆ. ಮತ್ತೆ ಇನ್ನೊಂದು ಎಸ್ಪೆಷಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ನನ್ನ ಲೈಫಲ್ಲಿ ಬಹಳಷ್ಟು ನನ್ನ ಆತ್ಮೀಯರನ್ನ, ನನಗೆ ಜನ್ಮ ಕೊಟ್ಟಿರೋರ್ನ ಕಳ್ಕೊಂಡಿದೀನಿ. ನನ್ನ ತಂದೆ, ನಾನು ಬಹಳ ಹಚ್ಕೊಂಡಿದ್ದೆ ಅವ್ರನ್ನ, ಬಹಳ ಅಂದ್ರೆ ಬಹಳ. ಅವ್ರು ಎಷ್ಟ್ ಲೇಟ್ ಆಗಿ ಬಂದ್ರು ಅವ್ರ ಬಿಟ್ಟು ಊಟ ಮಾಡ್ತಿರ್ಲಿಲ್ಲ ಅಂತ. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ದೂರ ಆದ್ರು. ಅದಾದ್ಮೇಲೆ ನನಗೆ ಬಹಳ ಒಂಟಿತನ ಫೀಲ್ ಆಗೋಕ್ ಶುರುವಾಯ್ತು. ಅಂದ್ರೆ ಬಹಳ ನಮ್ಗೆ ಜನ್ಮ ಕೊಟ್ಟು ನಮ್ ಜೊತೆಲೇ ಇರೋರು, ನಮ್ಮವರೇ ಆಗಿರೋರ್ನೇ ಹಿಂಗ್ ದೂರ ಆಗ್ತಾರೆ ಅಂದ್ರೆ ಇನ್ನು ಹೊರಗಡೆ ಬಂದವ್ರನ್ನ ನಾವು ಎಷ್ಟ್ ದಿವ್ಸ ನಮ್ ಜೊತೆ ಇರ್ತಾರೆ ಅಂತೇಳಿ ಸ್ವಲ್ಪ ಬಹಳ ನಾನು ಡೀಪ್ ಆಗಿ ಹೋದೆ. ಅದಾದ್ಮೇಲೆ ಸ್ವಲ್ಪ ಓವರ್ಕಮ್ ಆದೆ. ಅದಾದ್ಮೇಲೆ ನನ್ ಎಜುಕೇಶನ್ ಮಾಡಿದೆ, ಜಾಬಿಗೆ ಹೋದೆ. ಜಾಬ್ ಮಾಡುವಾಗ್ಲೂ ಕೂಡ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ, ಯಾಕೆಂದ್ರೆ ಬಹಳ ಕನ್ಫ್ಯೂಷನ್ಸ್ ಇರ್ತಿತ್ತು. ವರ್ಕ್ ಲೋಡ್ ಕಡಿಮೆ ಇತ್ತು, ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂತ ಅನಿಸ್ತಿರ್ತಿತ್ತು. ಯಾಕೆ, ಏನೋ ಒಂದ್ ಕೊರತೆ ಅಂತ ಅನಿಸ್ತಿರ್ತಿತ್ತು. ಆ ಟೈಮಲ್ಲಿ ಏನು ಅಂತ ಹೇಳಿದ್ರೆ ಏನ್ ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿರ್ಲಿಲ್ಲ. ಸೊ ನಾನು ಏನ್ ಮಾಡಿದೆ ಅಂದ್ರೆ ಒಂದಷ್ಟು ಸರ್ಚ್ ಮಾಡಿದೆ. ಇಲ್ಲ, ಸಮಥಿಂಗ್ ಏನಾದ್ರು ಮಾಡ್ಬೇಕು, ಹಿಂಗೆ ಮಾಡ್ತಾ ಇದ್ರೆ ಏನು ಯೂಸ್ ಇಲ್ಲ ಅಂತ ಹೇಳಿ. ಖುಷಿ ಇರ್ತಿರ್ಲಿಲ್ಲ, ಮಾಡೋ ಕೆಲಸದಲ್ಲಿ ಖುಷಿ ಇರ್ತಿರ್ಲಿಲ್ಲ, ತಗೊಳ್ಳೋ ಸ್ಯಾಲ್ರಿಲಿ ಖುಷಿ ಇರ್ತಿರ್ಲಿಲ್ಲ. ಅಕ್ಕಪಕ್ಕ ಎಲ್ಲ ಇರ್ತಿ, ಕಿರಿಕಿರಿ ಮಾಡ್ಕೊಳ್ಳೋದು, ಅಡ್ಜಸ್ಟ್ಮೆಂಟಲ್ ಪ್ರಾಬ್ಲಮ್ ಈ ತರ ಜಾಸ್ತಿ ಇರ್ತಿತ್ತು ಜಾಬ್ ಎನ್ವೈರ್ಮೆಂಟ್ ಅಲ್ಲಿ. ಹಿಂಗ್ ಸರ್ಚ್ ಮಾಡ್ತಿರ್ಬೇಕಾದ್ರೆ ಒಂದ್ಸರಿ ಏನಾಯ್ತು, ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇಂದ 15 ದಿನ ನಾನು ಬೆಡ್ ರಿಡನ್ ಆದೆ. ಆ ಟೈಮಲ್ಲಿ ನನ್ ಲಕ್ ಅಂತ ಹೇಳ್ಬೇಕು. ನನ್ಗೆ ಅವಾಗ ಅನ್ಸಿತ್ತು, 15 ದಿನ ನಂದೇನಪ್ಪ ಗ್ರಾಚಾರ ಹಿಂಗಾಗ್ಬಿಡುತ್ತಲ್ಲ. ಈಗ ಯಾರಿಗೇ ಆಗ್ಲಿ, ಎಲ್ಲೂ ಓಡಾಡಂಗಿಲ್ಲ, ಏನಿಲ್ಲ, ಆರಾಮಾಗಿ ಮನೇಲೇ ಇರ್ಬೇಕು, ರೆಸ್ಟ್ ಮಾಡ್ಬೇಕು ಅಂತ ಹೇಳಿದ ತಕ್ಷಣ ಎಷ್ಟು ಬ್ಲಾಂಕ್ ಆಗ್ಬಿಡ್ತು ನನ್ನ ಮೈಂಡ್. 15 ದಿನ ಇರ್ಬೇಕಾ ಎಲ್ಲ ಬಿಟ್ಟು, ಹೆಂಗೆ ಅಂತ ಹೇಳ್ದೆ. ಆ ಟೈಮಲ್ಲಿ ಸುಮ್ನೆ ಟೈಮ್ ಪಾಸ್ ಮಾಡ್ಬೇಕಲ್ಲ, ನಾನು ಫೇಸ್ಬುಕ್ ನೋಡ್ತಿದ್ದಾಗ ಶ್ರೀದೇವಿ ಅಮ್ಮಂದು ಆಡ್ ಬರ್ತಾ ಇತ್ತು. ಒಂದ್ಸರಿ ಹೋದೆ, ಬಂದೆ. ಆಮೇಲೆ ಕನ್ನಡದಲ್ಲಿ ಮಾತಾಡಿದ್ದು ಇವ್ರದ್ದು ವಾಯ್ಸ್ ನನಗೆ ಕೇಳಿಸ್ತು. ಹಿಂದಿ ಇಂಗ್ಲಿಷ್ ನೋಡ್ತಿದ್ದೆ. ನಿಮ್ಗೆ ಗೊತ್ತಿರ್ಬೇಕು, ಒನ್ ಇಯರ್ ಬ್ಯಾಕ್ ಅಷ್ಟೆಲ್ಲ ಇನ್ನ ಬಹಳ ಏನು ಅಂತ ಹೇಳಿದ್ರೆ ಕನ್ನಡದಲ್ಲಿ ಯಾರು ಏನು ಹೇಳೋರು ಆಡ್ಗಳೆಲ್ಲ ಕಡಿಮೆನೇ ಇತ್ತು, ಬಹಳ ಕಡಿಮೆ ಇತ್ತು. ನಾನು ಬೇರೆ ಬೇರೆ ಕೆಲವೊಂದೆಲ್ಲ ತಗೊಂಡೆ ಕೋಚಿಂಗ್ ಎಲ್ಲ, ಬಟ್ ಹಿಂದಿನಲ್ಲಿ ಸಿಕ್ತಿತ್ತು. ಅವ್ರು ಹೇಳೋದು ನಂಗೆ ಅರ್ಥ ಆಗ್ತಿಲ್ಲ. ಅದಾದ್ಮೇಲೆ ಸೋರ್ಸಸ್ ಕಳಿಸ್ರಿ ಅಂತ ಹೇಳಿದ್ರೆ ಅವ್ರು ಹಿಂದಿನಲ್ಲಿ ಕಳಿಸೋರು, ಇಂಗ್ಲಿಷಲ್ಲಿ ಕಳಿಸ್ತಿರು. ಏನೋ ಒಂದ್ ಇಡ್ಬೇಕಲ್ಲ ಅಂತ ಹೇಳಿ ಇಡ್ತಿದ್ದೆ, ಹಿಂಗ್ ಮಾಡ್ತಿದ್ದೆ. ನಂಗೆ ಯಾವಾಗ ಇವ್ರದ್ದು ವಾಯ್ಸ್ ಕೇಳ್ತೋ, ಆ ವಾಯ್ಸ್ ಅಲ್ಲಿ ಆ ಪವರ್, ಆ ಎನರ್ಜಿ ಹಿಂಗಾಯ್ತು ಅಂತಂದ್ರೆ ಆ ಏನೋ ಒಂಥರ ಮ್ಯಾಗ್ನೆಟಿಕ್ ಪವರ್ ಅಂತ ಅನಿಸ್ತು. ಜಸ್ಟ್ ನಾನು ಸ್ಕ್ರಾಲ್ ಮಾಡ್ತಾ ಇದ್ದೆ, ಆಮೇಲೆ ಮತ್ತೆ ಬಂದೆ, ಏನೋ ಹೇಳಿದ್ರಲ್ಲ ಅಂತೇಳಿ ಮತ್ತೆ ಕೇಳಕ್ ಶುರು ಮಾಡಿದೆ. ಸೊ ಹಿಂಗೆ ಮಾಡ್ತಾ ಮಾಡ್ತಾ 1-2 ಶಬ್ದ ನನಗೆ ಬಹಳ ಅಟ್ರಾಕ್ಟ್ ಆಯ್ತು. ಮೇಡಮ್ ಹೇಳಿದ್ದು ಅಪ್ಗ್ರೇಡ್ ಆಗ್ಬೇಕು, ಅಪ್ಡೇಟ್ ಆಗ್ಬೇಕು ಅಂತ 2 ವರ್ಡ್ ಹೇಳಿದ್ರಿ. ಅದನ್ನ ನಾನು ಮಾಡ್ತಿರ್ಲಿಲ್ಲ. ಇರೋ ಅಷ್ಟ್ರಲ್ಲೇ ಸೂಕ್ತ ಏನೋ ಒಂಥರ ಆರಾಮಾಗಿ ಏನ್ ಸ್ಯಾಲ್ರಿ ಬರುತ್ತೆ, ಚೆನ್ನಾಗಿದೆ ಏನು ಅನ್ಕೊಂಡು ಹಂಗೆ ನನ್ಗೆ ನಾನೇ ಮಹಾರಾಣಿನೋ ಅನ್ನೋ ತರ ಇದ್ದೆ. ಬಟ್ ನನ್ಗೆ ಅವಾಗ ಗೊತ್ತಾಯ್ತು, ಇಲ್ಲ ಮುಂದೆ ಯಾಕೆ ಬರ್ತಿಲ್ಲ, ಸಕ್ಸಸ್ ಯಾಕೆ ಆಗ್ತಿಲ್ಲ ಲೈಫ್ ಅಲ್ಲಿ ಅಂತ ಹೇಳಿ ನಂಗೆ ಗೊತ್ತಾಗ್ತಾ ಇತ್ತು. ಅದೇ ಟೈಮಲ್ಲಿ ಏನಾಯ್ತು ಅಂದ್ರೆ, ಸೀಕ್ರೆಟ್ ಆಫ್ ಸಕ್ಸಸ್ ಅಂತ ಹೇಳಿ 1 ವೀಕ್ ಆನ್ಲೈನ್ ಕೋರ್ಸ್ ಮಾಡ್ತಾ ಇದ್ರು. ಆ ಕೋರ್ಸಿಗೆ ಜಾಯ್ನ್ ಆದೆ. ಆ ಜಾಯ್ನ್ ಆದಾಗ ನನಗೆ ಗೊತ್ತಾಗ್ತಾ ಹೋಯ್ತು, ನಾನು ಏನ್ ಮಿಸ್ಟೇಕ್ ನ ಮಾಡ್ತಾ ಇದ್ದೀನಿ, ಯಾಕೆ ಸಕ್ಸಸ್ ಆಗ್ತಾ ಇಲ್ಲ, ಯಾಕೆ ನಾನು ಅನ್ಕೊಂಡಿದ್ ನನಗೆ ಸಿಗ್ತಾ ಇಲ್ಲ ಲೈಫ್ ಅಲ್ಲಿ ಅನ್ನೋದು ಒಂದೊಂದೇ ನನ್ಗೆ ಹೆಂಗೆ ಅಂದ್ರೆ, ಪೇಜ್ ತೆಗ್ದಾಗ ಒಂದ್ ನೆಕ್ಸ್ಟ್ ಪೇಜ್ ಬರುತ್ತಲ್ಲ, ಆ ತರ ನನಗೆ ಗೊತ್ತಾಗ್ತಾ ಹೋಯ್ತು. ಆಮೇಲೆ ಅನ್ಕೊಂಡೆ ಹಂಗೋ ಹಿಂಗೋ ಅನ್ನೋಷ್ಟೊತ್ತಿಗೆ ಏನಾಯ್ತು, ಬಹಳ ಖುಷಿ ಆಯ್ತು, ಬಹಳ ಎನರ್ಜಿ ಫೀಲ್ ಆಯ್ತು. ಕೋರ್ಸ್ ಮುಗಿದ್ಬಿಡ್ತು 1 ವೀಕ್ದು. ಆಮೇಲೆ ಅನಿಸ್ತು, ನನಗೆ ಬರೀ ಆನ್ಲೈನ್ ಅಲ್ಲೇ ಇಷ್ಟು ನನ್ಗೆ ಎನರ್ಜಿ ಫೀಲ್ ಮಾಡ್ತಿದೀನಿ, ಆಫ್ಲೈನ್ ಅಲ್ಲಿ ಅಂದ್ರೆ ಡೈರೆಕ್ಟ್ ಆಗಿ ಮೇಡಮ್ ಕಾಂಟ್ಯಾಕ್ಟ್ ಹೋದ್ರೆ ನಂಗೆ ಇನ್ನೆಷ್ಟು ಖುಷಿ ಸಿಗ್ಬೋದು, ಇನ್ನೆಷ್ಟು ನಂಗೆ ಜ್ಞಾನ ಸಿಗ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ನನ್ನ ಅದೃಷ್ಟ ಆ ಟೈಮಲ್ಲಿ ಇದೇ ಏನು ಆಫ್ಲೈನ್ ಟ್ರೈನಿಂಗ್ ಬಗ್ಗೆ ನಿಮ್ಗೆ ಇಂಟ್ರೊಡಕ್ಷನ್ ಮ್ಯಾಮ್ ಕೊಡ್ತಾ ಇದಾರಲ್ಲ, ಇದೇ ಸೇಮ್ ಇಂಟ್ರೊಡಕ್ಷನ್ ಕ್ಲಾಸ್ ಇದೆ ಅಂತೇಳಿ ನನಗೆ ಟೀಮ್ ಇಂದ ಕಾಲ್ ಬಂತು. ಕಾಲ್ ಏನೋ ಬಂತು, ನಾನು ಅನ್ಕೊಂಡಂಗ ಆಫರ್ ಸಿಕ್ತು. ಆದ್ರೆ ನೆಗೆಟಿವ್ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿರುತ್ತಲ್ಲ, ಮನೆಯವರು, ಫ್ರೆಂಡ್ಸು, ನಮ್ಮ ಕಲೀಗ್ಸ್ ಅವರೆಲ್ಲ, ಬೀದರ ಅಷ್ಟ್ ದೂರ ಹೋಗ್ಬೇಕಾ, ಏನ್ ಬೇಕಾಗಿಲ್ಲ, ನೀನ್ ಏನೋ ಮಾಡೋದಿದ್ರೆ ಇನ್ನೂ ಬೇಕಾದ್ರೆ 1 ವರ್ಷನಾದ್ರೂ ಮಾಡು, ಆನ್ಲೈನ್ ಅಲ್ಲೇ ಮಾಡು, ಅಲ್ಲಿ ಹೋಗಿ ಮಾಡೋ ಅಂತದ್ದೇನಿಲ್ಲ ಅಂತೇಳಿ. ಹಂಗ ಏನಾರ ಇದ್ರೆ ಬೆಂಗಳೂರು ಮೈಸೂರಲ್ಲಿ ಬೇಕಾದಷ್ಟು ಇರ್ತಾವ, ಎಲ್ಲ ಬಿಟ್ಟು ಬೀದರ್ಗೆ ಹೋಗ್ತೀಯಾ ಅಂತೇಳಿ. ಆ ಕಡೆ ಸ್ವಲ್ಪ ಏನಿತ್ತು ಅಂದ್ರೆ, ಬೀದರ್ ಅಂದ ತಕ್ಷಣ ಭಯ ಇತ್ತು, ಬಿಸಿಲು ಜಾಸ್ತಿ, ಅಲ್ಲಿ ಜನ ಹೆಂಗಿರ್ತಾರೋ ಏನೋ ಯಾವ ತರ. ರಿಯಲಿ ಇಲ್ಲಿ ಬಂದ್ಮೇಲೆ ನನ್ಗೆ ಗೊತ್ತಾಯ್ತು, ನಾನ್ ನಮ್ಮೂರಿಗೆ ಹೋಗಕ್ಕೆ ರೆಡಿ ಇಲ್ಲ.
ನಾನು ಇಲ್ಲೇ ಇರೋದು. ಆ ಆಮೇಲೆ ಏನಾದ್ರು ಹೇಳಿದ್ರು ನನಗೆ ಫೋರ್ಸ್ ಮಾಡಿ ಕಳಿಸ್ಕೊಡ್ತಾರೆ ಇಲ್ಲಿಂದ, ಅಮ್ಮ ಹೋಗ್ ಬರ್ಬೇಕು ಅಂತೇಳಿ. ಅಷ್ಟು ಈ ಭೂಮಿ ಈ ನೆಲದಲ್ಲಿ ಆ ಶಕ್ತಿ ಇದೆ. ಸೊ ಇಲ್ಲಿ ನಾನು ಮುಖ್ಯವಾಗಿ ಹೇಳೋದೇನು ಅಂತ ಹೇಳಿದ್ರೆ, ನಾನ್ ಟ್ರೈನಿಂಗ್ ಬರ್ಬೇಕಾದ್ರೆ ಬಾಳ ಅಪೋಸ್ ಮಾಡಿದ್ರು ನಂಗೆ, ಮನೇಲೆ ಅಪೋಸ್ ಮಾಡಿದ್ರು. ಏನ್ ಬೇಡ ಬೇಡ, ನೀನು ಒಂದ್ ಹುಡುಗಿ ಅಷ್ಟ್ ದೂರ ಹೋಗ್ಬೇಕು, ಒಬ್ಳೆ ಹೋಗ್ತೀಯ, ಹಂಗ್ ಹೋಗ್ ಮತ್ತೆ ಇನ್ಯಾರನ್ನ ಕರ್ಕೊಂಡ್ ಬರ್ಲಿ, ಕ್ಲಾಸ್ ಕೇಳಿದ್ದೆ ನಾನು, ಬೇರೆಯವ್ರು ಕೇಳಿದ್ರು ಫ್ರೀ ಇಲ್ಲ, ಅದಿಲ್ಲ ಇದಿಲ್ಲ, ನೀನೇನೋ ಮಾಡ್ತೀಯ ಮಾಡ್ಕೊ ಅಂತಿದ್ರು. ಬಟ್ ನನಗೊಂದು ಹುಚ್ಚಿತ್ತು, ಸಣ್ಣೊಳಿದ್ದಾಗಿಂದ ಹುಚ್ಚು. ಏನು ಅಂತ ಹೇಳಿದ್ರೆ ಮನಸ್ಸಿನ ಬಗ್ಗೆ ತಿಳಿಬೇಕು, ಮನಸ್ಸಿನ ಬಗ್ಗೆ ಸ್ಟಡಿ ಮಾಡ್ಬೇಕು, ಮಾನಸಿಕವಾಗಿ ಯಾರು ರೋಗಿಗಳಿರ್ತಾರೆ, ಮಾನಸಿಕವಾಗಿ ಯಾರಿಗ್ ತೊಂದರೆ ಇರುತ್ತೋ ಅಂತವ್ರಿಗೆ ಏನಾದ್ರು ಮಾಡ್ಬೇಕು. ಎಸ್ಪೆಷಲಿ ನನ್ನ ಮನೆಯಲ್ಲಿ ಆ 3 ಜನ ಸೂಸೈಡ್ ಮಾಡ್ಕೊಂಡು, 3 ಅಲ್ಲ 5 ಜನ ಸೂಸೈಡ್ ಮಾಡ್ಕೊಂಡು ತೀರ್ಕೊಂಡ್ರು. ಆ ಟೈಮಲ್ಲಿ ನನ್ನ ಮೈಂಡ್ ಮೇಲೆ ಏನ್ ಬಿತ್ತು ಅಂದ್ರೆ, ನಮ್ಮವ್ರು ಹಿಂಗ್ ಆಗ್ತಾರೆ ಅಂದ್ರೆ ಇನ್ನ ಬೇರೆ ಜ್ಞಾನ ಇಲ್ದಿರೋರೆಲ್ಲ ಬೇರೆಯವರೆಲ್ಲ ಇರ್ತಾರೆ, ಅವರೆಲ್ಲ ಯಾಕೆ ಎಷ್ಟೊಂದು ಇದ್ ಮಾಡ್ತಾರೆ, ಇದ್ರ ಬಗ್ಗೆ ಏನಾದ್ರು ಕೆಲಸ ಮಾಡ್ಬೇಕು ಅಂತ ಅನ್ಸಕ್ ಶುರುವಾಯ್ತು. ಅದಾದ್ಮೇಲೆ ನಾನು ಇದ್ರ ರಿಲೇಟೆಡ್ ಕೋರ್ಸ್ ಮಾಡಿದೆ. ಕೋರ್ಸ್ ಮಾಡಿದ್ಮೇಲೆ ಬರೀ ಡಿಗ್ರಿ ಮುಗಿಸ್ದೆ, ಬಟ್ ನನ್ಗೆ ತರೋ ಹೇಳಿಕೊಡುವಂತ ಗುರು ನನಗೆ ಹತ್ತಿರದವ್ರು ಯಾರು ಸಿಗ್ಲಿಲ್ಲ. ಗುರುವಿನ ಹುಡುಕಾಟ ನಡೆಸ್ತಾ ಇದ್ದೆ. ನಾನು ಇಲ್ಲಿ ಟ್ರೈನಿಂಗ್ ಬಂದ ಮೇಲೆ ನನ್ಗೆ ಗೊತ್ತಾಯ್ತು, ನಿಜವಾಗ್ಲೂ ನನ್ನ ಲೈಫಲ್ಲಿ ನಾನು ಇಲ್ಲಿಗೆ ಬರ್ದೇ ಇದ್ರೆ ನಾನು ಇನ್ನ ಏನೆಲ್ಲ ಕಳ್ಕೊಂತಿದ್ದೋ ಅನಿಸ್ಬಿಡ್ತು. ಹಳಬಳಾಗೆ ಉಳಿತಿದ್ದೆ. ಇವಾಗ್ಲೂ ನಾನು ಹೇಳ್ತೀನಿ, ನಾನು ಇಷ್ಟು ಖುಷಿಯಿಂದ ಇದ್ದೀನಿ, ಇಷ್ಟು ಸಂತೋಷವಾಗಿದ್ದೀನಿ, ಇಷ್ಟು ಆನಂದವಾಗಿದ್ದೀನಿ ಅಂತಂದ್ರೆ ಬಾಂಡ್ ಬೇಕಾದ್ರೂ ಬರ್ಕೊಡ್ತೀನಿ. ನನ್ನಷ್ಟು ಹ್ಯಾಪಿಯೆಸ್ಟ್ ಆಗಿ ಸಂತೋಷವಾಗಿ ನನ್ಗೆ ಇಂಥ ಸಿಕ್ಕಿಲ್ಲ ಅನ್ನಂಗಿಲ್ಲ. ಪ್ರತಿಯೊಂದು ನಾನು ಪಡ್ಕೊಂಡೆ ಯಾವ್ದಿಂದ ಅಂದ್ರೆ ಟ್ರೈನಿಂಗ್ ಇಂದ. ನಂಗೆ ಅನ್ಸಿತ್ತು ಅವಾಗ್ಲೂ ಯಾರೋ ಇಬ್ರು ಎಕ್ಸ್ಪೀರಿಯನ್ಸ್ ಹೇಳಿದ್ರು ಅವಾಗ, ಇವಾಗ ಏನ್ ನಾನು ಹೇಳ್ತಿದ್ದೀನಲ್ಲ ಆ ತರ ಎಕ್ಸ್ಪೀರಿಯನ್ಸ್ ಇಬ್ರು ಹೇಳಿದ್ರು. ಏನೋ ಹೇಳ್ತಾರೆ ಅವ್ರಿಗೇನೋ ಅನ್ಸಿದ್ನ, ಎಲ್ಲರೂ ಬರ್ಲಿ ಅಂತ ಹೇಳ್ಕೊಂತಾರೆ ಅಂತ ಹೇಳಿ ಹಿಂಗೆ ಅನ್ಕೊಂಡಿದ್ದೆ ನಾನು. ಬಟ್ ನನ್ಗೆ ಯಾಕೆ ನಾನು ಬಾಳ ಪ್ರಯತ್ನ ಮಾಡಿದೀನಿ, ಇದೊಂದು ನಾನು ಟ್ರೈನಿಂಗ್ ಯಾಕೆ ತಗೋಬಾರ್ದು ಅಂತೇಳಿ ಒಂದ್ ಚಾನ್ಸ್ ಅಂತ ಟ್ರೈ ಮಾಡಿದೆ. ಈ ಟ್ರೈನಿಂಗ್ ನನ್ಗೆ ಎಷ್ಟು ಕೈ ಹಿಡಿತು ಅಂತ ಹೇಳಿದ್ರೆ, ನಿಜವಾಗ್ಲೂ ಇವತ್ತು ಶ್ರೀದೇವಿ ಮ್ಯಾಮ್ ಅಮ್ಮ ಏನಿದಾರಲ್ಲ, ಇವತ್ತು ಎಷ್ಟು ದೊಡ್ಡ ಲೆವೆಲ್ ಅಲ್ಲಿ ಇದಾರೆ ಅಂತ ಹೇಳಿದ್ರೆ, ಇಡೀ ಹೂಗಾರ್ ಮಂತನದಲ್ಲಿ ಬಹಳ ಫೇಮಸ್ ಇದಾರೆ ಅವ್ರು. ಒಂದ್ ಟೈಮಲ್ಲಿ ಅವ್ರ ತಂದೆ ಕಳ್ಕೊಂಡಾಗ, ಅವ್ರ ಫ್ಯಾಮಿಲಿ ಬೀದಿಗೆ ಬಂದಾಗ ಮಾತಾಡ್ಸಿದ್ರೆ ಎಲ್ಲಿ ಮನೆಗ್ ಬಂದ್ ಕುತ್ಕೋತಾರೆ, ಇವ್ರಿಗೆ ಊಟ ಹಾಕ್ಬೇಕು ಅಂತ ಯೋಚನೆ ಮಾಡಿದ ಜನಗಳು ಇವತ್ತು ಅವ್ರು ಬರ್ಲಿಲ್ಲ ಅಂದ್ರೆ ಪ್ರೋಗ್ರಾಮ್ ನಿಲ್ಲಿಸ್ತಾರೆ. ಅಕ್ಕ ಎಲ್ಲಿದ್ರಿ, ಬರ್ರಿ ಬರ್ರಿ, ನೀವ್ ಬಂದ್ಮೇಲೆ ದೀಪ ಹಚ್ಚೋದು, ನೀವ್ ಬಂದ್ಮೇಲೆ ಫಂಕ್ಷನ್ ಮಾಡೋದು ಅಂತೇಳಿ ಫೋನ್ ಮಾಡ್ತಾರೆ. ನಿಜವಾಗ್ಲೂ ಬೆಳವಣಿಗೆ ಅಂದ್ರೆ ಇದು. ಇನ್ನೊಂದ್ ಮಾತು ಹೇಳ್ತಾರೆ ಶ್ರೀದೇವಿ ಅಮ್ಮ, ಅವ್ರಿಗೆ ರ್ಯಾಂಕ್ ಬಂದಾಗ ಅವ್ರಿಗೊಂದ್ ದೊಡ್ಡ ಸನ್ಮಾನ ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಬಟ್ ಆ ಟೈಮಲ್ಲಿ ಅವ್ರಿಗೆ ಎಷ್ಟು ಕಷ್ಟ ಇತ್ತು ಅಂದ್ರೆ, ಅವ್ರಿಗೆ ಹಾಕೊಂಡ್ ಹೋಗ್ಲಿಕ್ಕೆ ಫಂಕ್ಷನ್ ವೇರ್ ಮಾಡೋಂತ ಹೊಸ ಬಟ್ಟೆ ಇರ್ಲಿಲ್ಲ. ಬಟ್ ಅವ್ರಿಗೆ ಫಂಕ್ಷನ್ ಇತ್ತು, ಹೋಗ್ಲೇಬೇಕಾಗಿತ್ತು, ಹೆಂಗಿಂಗ ಹೋಗಕ್ ಬರಲ್ಲ. ಅವ್ರ ತಂಗಿದು ಹಾಕೊಂಡ್ ಇಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಹೋದಾಗ ಅಲ್ಲಿ ಅವ್ರಿಗೆ ಕಣ್ಣೀರ್ ಬಂತಂತೆ. ಇಷ್ಟು ಸಾವಿರ ನೀವು ಖರ್ಚು ಮಾಡಿ ಫಂಕ್ಷನ್ ಮಾಡಿದ್ರಿ, ಇದ್ರ ಬದ್ಲು ನನಗೆ ಒಂದ್ ಜೊತೆ ಬಟ್ಟೆ ಕೊಡ್ಸಿದ್ರೆ ನಾನ್ ಬಾಳ ನಿಮ್ ನೆನ್ಪ್ ಮಾಡ್ಕೊಂತಿದ್ದೆ ಅಂದ್ರಂತೆ. ರಿಯಲಿ ಅಂತ ಇವತ್ತು ಅಮ್ಮ ಮನೆ ಹತ್ರ ಯಾರು ಬರಂಗಿಲ್ಲ ಹಿಂದೆ ಮುಂದೆ. ನಾನೇ ಎಷ್ಟೋ ಸರಿ ಅಂತಿರ್ತೀನಿ, ಯಾಕಂಗೆ ಕೊಡ್ತೀರಿ, ಸಿಕ್ಕವ್ರಿಗೆಲ್ಲ ಕೊಡ್ತೀರಲ್ಲ. ಅವರಿಗೆ ಒಬ್ರು ಯಾರು ಹಿಂದೆ ಮುಂದೆ ಇಲ್ಲ ಅಂತಾದ್ರೆ ಮನೇಲಿರೋದು ಎಲ್ಲದೂ ಕೊಟ್ಟು ಕಳಿಸ್ತಾರೆ. ಎಲ್ಲದು ಅವ್ರು ಕರ್ಸಿ ಊಟ ಮಾಡಿ ಪ್ರತಿಯೊಂದು ಏನಿದೆ ಹೊಸತಂದ್ರೆ ಆಯ್ತು, ನಮ್ ದೇವ್ರ ಶಕ್ತಿ ಕೊಟ್ಟಾನೆ ಕೊಡೋಣ. ಹಾಕೊಂಡಿರೋ ಕಾಲಲ್ಲಿರೋ ಚಪ್ಲಿನಾದ್ರೂ ಯಾರ ಕೈಯಲ್ಲಿ ಏನಿಲ್ಲ ಅಂದ್ರೆ ಅದನ್ನಾದ್ರೂ ಕೊಟ್ಟು ಬರ್ತಾರ. ತೊಡ್ರಿ ಇದ್ದ ಹಾಕೊಳ್ರಿ, ದುಡ್ಡು ಇಟ್ಕೊಳ್ರಿ ಕೈಯಲ್ಲಿ ಅಂತಾರೆ. ನಾನ್ ಅಮ್ಮ ಏನಮ್ಮ ಹಿಂಗ್ ಬಂದಿದ್ದೀರಿ ಅಂತ ಕೇಳ್ತೀನಿ, ನಮಗ್ ಶಕ್ತಿ ಇದೆ, ದೇವ್ರ ಕೊಡ್ತಾನೆ. ಅವ್ರಿಗೆ ಎಲ್ಲಿಂದ ಇದೆ, ಅವ್ರು ಮುಂದೊಂದ್ ದಿನ ಬರ್ತಾರೆ, ನೆನ್ಪ್ ಮಾಡ್ಕೊಳ್ತಾರೆ ಅಂತಾರೆ. ನಿಜವಾಗ್ಲೂ ಎಲ್ಲರಿಗೂ ಆಶ್ಚರ್ಯ ಆಗ್ಬೇಕಾಗಿರೋದೇನು ಅಂದ್ರೆ, 3.5 ಲಕ್ಷ ಕೊಟ್ಟು ಅವ್ರದ್ದು ಸರ್ಟಿಫಿಕೇಟ್ಸ್ ಇದೆ. ನಾನು ಅವ್ರ ಜೊತೆಲೇ ಇರೋದು, ಅವ್ರಿಗೆ ಅಸಿಸ್ಟೆಂಟ್ ಆಗಿ, ಅವ್ರ ಮಗಳ ರೀತಿ, ನನ್ ಸಾಕು ಮಗಳು. ಬಹಳ ಪ್ರೀತಿಯಿಂದ ನಾನು ನೋಡ್ಕೊಂತಾರೆ. ಮನೇಲಿ ಅಷ್ಟೇ ಎಲ್ಲ ಮನಸ್ಸಲ್ಲಿ ಸ್ಥಾನ ಕೊಟ್ಟು ನನ್ನನ್ನ ಜೊತೆಲಿ ಇಟ್ಕೊಂಡಿದ್ದಾರೆ. ನಾನ್ ಸರ್ಟಿಫಿಕೇಟ್ಸ್ ಪ್ರತಿಯೊಂದು ಅವ್ರ ಬಗ್ಗೆ ಸ್ಟಡಿ ಮಾಡ್ತಿರ್ತೀನಲ್ಲ, ಅವಾಗ ಅನ್ಸುತ್ತೆ ನಿಜವಾಗ್ಲೂ ಒಂದು ಹೆಣ್ಮಗಳು ಇಷ್ಟು ಎತ್ತರಕ್ಕೆ ಇರೋಂಥವ್ರು ನಮ್ಮ ಸಮೀಪದಲ್ಲೂ ಇದಾರ ಅಂತ ಹೇಳಿ ಆಶ್ಚರ್ಯ ಆಗುತ್ತೆ. ಅಷ್ಟು ತಿನ್ನಕ್ಕೆ ಒಂದು ಹೊತ್ತಿಗೆ ಊಟ ಇಲ್ದಿರುವಂತ ಸ್ಥಿತಿಲಿ ಬಂದು 100 ಸಾವಿರಾರು ಜನಕ್ಕೆ ಅವ್ರು ಒಂದೊಂದು ಪ್ರೋಗ್ರಾಮ್ ಮಾಡಿದ್ರು, ಹುಡುಕಿ ಮಾಡಿ ಇಷ್ಟು ಜನಕ್ಕೆ ಅನ್ನ ಸಂತರ್ಪಣೆ ಮಾಡ್ತಾರೆ ಅಂದ್ರೆ ಬಹಳ ಜನ ನೆನ್ಪು ಮಾಡ್ಕೊಂತಾರೆ. ಅವ್ರಿಗೊಂದು ಪೆನ್ ಇರ್ಲಿಲ್ಲ ಬರೀಲಿಕ್ಕೆ, ಇವತ್ತು ಮನೇಲಿ ನೋಟ್ ಬುಕ್ ಇಷ್ಟಿಷ್ಟು ಸ್ಟಾಕ್ ಇಡ್ತಾರೆ. ನಮ್ಮ ಟ್ರಸ್ಟ್ ಅಲ್ಲಿ ಯಾವಾಗ್ಲೂ ಸ್ಟಾಕ್ ಇರುತ್ತೆ. ಯಾವ್ದೇ ಮಗು ಮನೆ ಮುಂದ್ ಬರಂಗಿಲ್ಲ, ಪೆನ್ನು ಬುಕ್ ಎಲ್ಲ ಕೊಟ್ಟು ಕಳಿಸ್ತಾರೆ, ನೀವು ಓದು. ಅಷ್ಟೇ ಅಲ್ಲ, ಯಾರಿಗಾರು ಫೀಸ್ ಏನಾರು ಸ್ಕೂಲ್ಗಳಲ್ಲಿ ಹೋದ್ರೆ ಫೀಸ್ ಕಡಿಮೆ ಮಾಡಿ, ಅವ್ರದ್ದೇನು ಅವ್ರು ಒಂದ್ ದೊಡ್ಡ ಪೋಸ್ಟ್ ಅಲ್ಲಿ ಇದ್ದಾರೆ, ಅದೇನ್ ಬರುತ್ತೋ ಅವ್ರದ್ದೆಲ್ಲ ಕಡಿಮೆ ಮಾಡಿಸಿ ಎಲ್ಲಾ ಮಾಡ್ಸಿನೇ ಮನೆಗ್ ಬಂದು ಊಟ ಮಾಡೋದು. ಇಷ್ಟು ನಿಜವಾಗ್ಲೂ ಹೇಳೋದು ಹಾರ್ಡ್ ವರ್ಕ್ ಅಂತ ಹೇಳ್ತಾರೆ. ಹಾರ್ಡ್ ವರ್ಕ್ ಅನ್ನೋಕ್ಕಿಂತ ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಟ್ರೈನಿಂಗ್ ಫೀಲ್ಡ್ ಅಂತ ಹೇಳ್ತಾರೆ. ನಿಜವಾಗ್ಲು ಆ ಟ್ರೈನಿಂಗ್ ಅವ್ರು ಕಲ್ತ್ಕೊಂಡ್ಬಂದಿರೋ ಟ್ರೈನಿಂಗ್ ಇವತ್ತು ನನಗೆ ಈ ಲೆವೆಲ್ಗೆ ನನ್ಗೂ ಕೂಡ ಎಲ್ಲ ಕೊಟ್ಟಿದ್ದು ಅಂದ್ರೆ ಟ್ರೈನಿಂಗ್ ಅಂತ ಹೇಳ್ಬೇಕು.
ಇಲ್ಲೊಂದೊಂದು ಮೆಡಿಟೇಷನ್ಸ್ ಮಾಡಿಸ್ತಾರೆ. ಆ ಮೆಡಿಟೇಷನ್ ಇಂದ ಹಿಂಗಾಗುತ್ತೆ. ನನ್ ರಿಯಲಿ ಅನ್ಕೊಂಡಿರ್ಲಿಲ್ಲ, ಏನೋ 3 ದಿನ ಅಲ್ಲ, ಬಟ್ ಹೇಳ್ಬಿಟ್ಟಿದೀನಿ ಬೇಜಾರ್ ಮಾಡ್ಕೊಂತಾರೆ, ಯೂನಿವರ್ಸ್ ಏನ್ ಅನ್ಕೊಳುತ್ತೆ. ನನ್ ತುಂಬಾ ಅವಕಾಶಗಳನ್ನ ಕಳ್ಕೊಂಡಿದ್ದೆ, ಎಷ್ಟೆಷ್ಟು ಸಿಕ್ತಿತ್ತು, ಇದಾಗಲ್ಲ ಅದಾಗಲ್ಲ ಏನೋ ರೀಸನ್ ಹೇಳ್ಕೊಂಡು. ಆಮೇಲೆ ಒಂದೇ ಒಂದ್ಸರಿ ಯೋಚನೆ ಮಾಡಿದೆ, ಅಪ್ಡೇಟ್ ಆಗಿ ಅಂತ ಇಷ್ಟು ಸರಿ ಮೇಡಮ್ ಹೇಳ್ತಾರೆ, ಯಾಕೆ ಒಂದ್ಸರಿ ನೋಡ್ಬಾರ್ದು ಅಂತ ಹೇಳಿ. ಅವಾಗ ನಾನ್ ಟ್ರೈನಿಂಗ್ ತಗೊಂಡಾಗ ಕಾಸ್ಟ್ಲಿ ಇತ್ತು, ಈಗ ನಿಮಗೆ ಕಡಿಮೆ ಆಗಿದೆ, ಡಿಸ್ಕೌಂಟ್ ಆಗಿದೆ, ಯಾಕೆಂದ್ರೆ ನಮ್ದೇ ಟ್ರೈನಿಂಗ್ ಸೆಂಟರ್ ಅಲ್ಲೇ ಆಗ್ತಾ ಇರೋದ್ರಿಂದ. ಬಟ್ ಅವಾಗ ನಾನು ಬಂದೆ, ನಂಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಏನಿರಲಿಲ್ಲ. ಬಟ್ ಹೇಳೋರ್ ಮಾತು ಹೆಂಗಿತ್ತು ಅಂದ್ರೆ, ಅಲ್ಲಿಗೆ ಹೋಗ್ತೀಯಾ, ಹಂಗ್ ಹೋಗ್ತೀಯಾ, ಒಬ್ಳೆ ಹುಡುಗಿ, ಹಾಗೆ ಹೀಗೆ, ಇದು ಮಾತು ನನ್ಗೆ ಎಬಿಡೋ ನೆಕ್ಸ್ಟ್ ಹೋದ್ರಾಯ್ತು ಅನ್ನೋ ಲೆವೆಲ್ಗೆ ನನ್ನ ತಂದಿತ್ತು. ಆಮೇಲೆ ಯೋಚನೆ ಮಾಡಿದೆ, ಯೂನಿವರ್ಸಿಗೆ ಒಂದು ಕ್ವಶನ್ ಮಾಡಿದೆ, ನೀನ್ ಇದ್ರಲ್ಲೇ ನೀನು ಬೆಳೆಯೋದಿದ್ರೆ ನಿನ್ಗೆ ಇದ್ರಲ್ಲೇ ನಿನ್ಗೆ ಫ್ಯೂಚರ್ ಇದೆ ಅಂತ ಹೇಳಿ ಒಂದು ಮೆಸೇಜ್ ಬಂತು. ಬಂದ ಮೇಲೆ ನನ್ಗೆ ಎಷ್ಟು ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರೇಜ್ ಇತ್ತು ಅಂತಂದ್ರೆ, ಸಣ್ಣವಳಿದ್ದಾಗಿಂದ ಹೇಳಿದ್ ಇಲ್ಲಿವರೆಗೂ ಬರೀ ನೋವುಗಳೇ ತುಂಬಿತ್ತು. ತಂದೆ ಕಳ್ಕೊಂಡಿದ್ ನೋವು, ತಮ್ಮ ಆಕ್ಸಿಡೆಂಟ್ ಆಗಿ ಡೆತ್ ಆದ ಅವನ್ ನೋವು, ಯಾರಿಗೂ ಹೇಳ್ಕೊಳಕ್ ಆಗ್ದಿರುವಂಥದ್ದು, ಯಾರ್ಯಾರು ನಂಬಿದ್ನೋ ಅವ್ರೆಲ್ಲರೂ ನನ್ ಚೀಟ್ ಮಾಡಿದ್ರು. ಬಹಳ ಭರವಸೆ ಇಟ್ಟು ನನ್ ಗುರುಗಳು, ನಮ್ಮ ಅಕ್ಕ, ಇವ್ರು ಅವ್ರು ಅನ್ಕೊಂಡು ಎಲ್ಲಾ ಸೇವೆನೂ ಮಾಡ್ತಿದ್ದೆ, ಏನೇನಿರುತ್ತೆ ಎಲ್ಲಾ ಮಾಡ್ತಿದ್ದೆ. ಕೊನೆಗ್ ಸಿಕ್ಕಿದ್ದೇನು ಅಂದ್ರೆ ನೋವು, ಕೊನೆಗ್ ಸಿಕ್ಕಿದ್ದೇನಂದ್ರೆ ಭರವಸೆ ಇರ್ತಿರ್ಲಿಲ್ಲ. ಬಹಳ ಇಗ್ನೋರ್ ಮಾಡೋರು, ಈ ತರ ಮಾಡೋರು. ನಮ್ ಮನೆಯವರು ನನ್ಗೆ ಏನ್ ಮಾಡ್ತಿದ್ರೆ, ನೀನೇನು ಮಾಡಲ್ಲ, ಬರೀ ಮಾತಾಡ್ಕೊಂಡ್ ಕುತ್ಕೋತೀಯ ಅಂತಿದ್ರು. ಬಟ್ ನಾನು ಇಲ್ಲಿಗೆ ಬಂದ ಮೇಲೆ, ಟ್ರೈನಿಂಗ್ ಒಳಗಡೆ ಎಂಟ್ರಿ ಆದ್ಮೇಲೆ, ನಾನು ಶ್ರೀದೇವಿ ಅಮ್ಮನ ಜೊತೆಗೆ ಬಂದ ಮೇಲೆ ಇಷ್ಟು ನನ್ನಲ್ಲಿ ನಮ್ಮನ್ನ ಒಳಗಡೆ ಇರೋ ಸ್ಕಿಲ್ ನ ಹೊರಗೆ ತೆಗಿತಾರೆ ಅಂದ್ರೆ. ನಮ್ಮ ಮನೇಲಿ ಒಂದ್ ದೊಡ್ಡ ಪ್ರೋಗ್ರಾಮ್ ಆಯ್ತು. ಅವಾಗ ನನ್ನ ಬ್ರದರ್ ಅವ್ರು ಫಾರಿನ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು, ಅವ್ರ ಮ್ಯಾರೇಜ್ ಇಲ್ಲೇ ಫಿಕ್ಸ್ ಮಾಡಿದ್ರು. ಇಡೀ ಫಾರಿನರ್ಸ್ ಒಂದು 100-150 ಜನ ಫಾರಿನರ್ಸ್ ಬಂದಿದ್ರು. ನಮ್ ರಿಲೇಷನ್ ಎಲ್ಲ ಸೇರಿ ಹತ್ತತ್ರ ಅಂತ ಹೇಳಿದ್ರೆ ಒಂದ್ 500-600 ಜನ ಇದ್ರು. ಅಷ್ಟೂ ಜನಗಳ ಮಧ್ಯೆ ಇಂಗ್ಲಿಷ್ ಅಲ್ಲಿ ಆಂಕರಿಂಗ್ ಮಾಡೋ ಅಂತದ್ದು ಒಂದು ನನ್ಗೆ ಮಾಡ್ಲೇಬೇಕು ಅಂತ ನನ್ನ ತಮ್ಮನ್ ಫೋರ್ಸ್ ಇತ್ತು. ಬಟ್ ನಾನು ಅಮ್ಮನಿಗೆ ಕೇಳಿದೆ, ಅಮ್ಮ ನನ್ಗೆ ಬರಲ್ಲ, ಏನ್ ಮಾಡ್ಲಿ, ಅಷ್ಟು ಫ್ಲೂಯೆಂಟ್, ನೀನ್ ಮಾಡ್ತೀಯಾ ಅಂತ. ಅದ್ ನನ್ಗೆ ಯಾರು ನಮ್ಮ ಮನೆಯವ್ರು ಇದ್ರು, ನನ್ನ ರಿಲೇಷನ್, ನಮ್ಮ ಸ್ವಂತ ಮನೆಯವರೆಲ್ಲ ಇದ್ರು, ಅವ್ರು ಯಾರು ನನ್ನ ಗುರುತಿಸ್ಲಿಲ್ಲ. ನಾನ್ ಮಾಡ್ತೀನಿ ಅಂತ ಹೋದಾಗ ಬರೀ ಕಾಲ್ ಹೇಳಿದ್ದೆ, ನಿನ್ ಕೈಯಿಂದ ಆಗಲ್ಲ, ಸುಮ್ನಿರು, ಯಾಕೆ ಇದ್ ಮಾಡ್ತೀಯ, ಸುಮ್ ಕುತ್ಕೋ, ಮಾಡಷ್ಟ್ ಮಾಡು, ಕೆಲ್ಸ ಇದೆ, ಮತ್ತೇನು ಎಕ್ಸ್ಟ್ರಾ ಮಾಡಕ್ ಹೋಗ್ತೀಯ, ಊರ್ತಿದ್ದ ಕೆಲ್ಸ ಮಾಡ್ಬೇಡ ಅಂತಿದ್ರು. ಬಟ್ ಇವ್ರೊಬ್ರೆ ನಂಗೆ ಸಪೋರ್ಟ್ ಮಾಡಿ, ನೀನ್ ಮಾಡ್ತೀಯಾ ಅಂದ್ರು. ಆ ಹೇಳಿದ ಒಂದ್ ಮಾತಲ್ಲಿ ಇಷ್ಟು ಶಕ್ತಿ ಇತ್ತು. ಇಡೀ ನನ್ನ ಫ್ಯಾಮಿಲಿಯವರು ಯಾವಾಗ್ಲೂ ನನ್ ಬೈತಿರೋರು ಅವತ್ತು ಇಷ್ಟು ಗ್ರಾಟಿಟ್ಯೂಡ್ ಮಾಡಿದ್ರು ಅಂದ್ರೆ, ರಿಯಲಿ ನಿನ್ನಲ್ಲಿ ಇಷ್ಟು ಒಂದು ಟ್ಯಾಲೆಂಟ್ ಇದೆ ಅಂತ ಗೊತ್ತೇ ಇರ್ಲಿಲ್ಲ ಅಂತಂದ್ರು. ನನ್ಗೂ ಗೊತ್ತಿರ್ಲಿಲ್ಲ. ಹಂಗ ನಾನು ಹೇಳೋದೇನು ಅಂದ್ರೆ, ಟ್ರೈನಿಂಗ್ ಇದೆಯಲ್ಲ, ಇಲ್ಲಿ ನಾವೇನ್ ಆಕ್ಟಿವೇಶನ್ ಟ್ರೈನಿಂಗ್ 3 days ಟ್ರೈನಿಂಗ್ ಪ್ರೋಗ್ರಾಮ್ ನಾವು ಅಟೆಂಡ್ ಆಗ್ತೀವಲ್ಲ, ರಿಯಲಿ ನಮ್ ಎಲ್ಲ ನೆಗೆಟಿವಿಟಿ ಆಗಿರ್ಬೋದು, ನೆಗೆಟಿವ್ ಥಾಟ್ಸ್ ಇರೋ ಪ್ರತಿಯೊಂದು ಹೊರಗಡೆ ಬರುತ್ತೆ. ಹೊರಗಡೆ ಬಂದು ನಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಯೂನಿವರ್ಸ್ ನಮ್ಮನ್ನ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೆ, ನಾನ್ ಏನ್ ಆಗ್ಬೇಕು ಅನ್ನೋದನ್ನ ಯೂನಿವರ್ಸ್ ನಮಗೆ ಟಚ್ ಮಾಡಿಸುತ್ತೆ, ರಿಯಲಿ ಮಾಡಿಸುತ್ತೆ. ನಾನ್ ಸುಮ್ನೆ ಅಂತಿದೆ ಏನೋ ಏನೋ ಮಾಡಿಸ್ತಾರೆ ಅಂತೇಳಿ. ಬಟ್ ನಾ ಮೆಡಿಟೇಷನ್ ಮಾಡಿದಾಗ ನನಗೆ ಗೊತ್ತಾಯ್ತು, ನಾನೇನು, ನನ್ನ ಒಳಗಡೆ ಏನ್ ಶಕ್ತಿ ಇದೆ ಅನ್ನೋದು ಗೊತ್ತಾಗ್ತದೆ. ಹಾಗಾಗಿ ನಾನು ಎಲ್ಲರಿಗೂ ಹೇಳೋದೇನು ಅಂತ ಹೇಳಿದ್ರೆ, ದುಡ್ಡು ಇರುತ್ತೆ, ನಾಳೆ ಹೋಗುತ್ತೆ, ದುಡ್ಡು ಬರುತ್ತೆ ಹೋಗ್ತಿರುತ್ತೆ. ಅದ್ ಹೆಂಗೆ ಅಂದ್ರೆ ನೀರಿದ್ದಂಗೆ, ಮಳೆಗಾಲ ಬಂದಾಗ ಇಡೀ ನೀರೇ ಊರೇ ತುಂಬ್ಕೊಂಡು ಹೋಗಿರುತ್ತೆ, ನದಿ ಕೆರೆ ಏನು ತುಂಬಿರುತ್ತೆ, ಮತ್ ಖಾಲಿ ಆಗುತ್ತೆ. ಖಾಲಿನೇ ಆಗ್ಬಿಡುತ್ತಾ? ಇಲ್ಲ, ಮತ್ತೆ ಮಳೆ ಬರುತ್ತೆ, ಮತ್ತೆ ತುಂಬುತ್ತೆ, ಎಲ್ಲರಿಗೂ ಅದರಿಂದ ಏನಾಗುತ್ತೆ. ಹಾಗೆ ನಮ್ಮಲ್ಲಿ ದುಡ್ಡು ಇರುತ್ತೆ, ಬರ್ತಿರುತ್ತೆ, ಹೋಗ್ತಿರುತ್ತೆ. ಅಮ್ಮ ಯಾವಾಗ್ಲೂ ಒಂದ್ ಮಾಡ್ತಿರ್ತಾರೆ, ಈ ಜಗತ್ತಲ್ಲಿ ಎಷ್ಟು ಸಂಪತ್ತಿದೆ ಅಂತಂದ್ರೆ ಅದ್ ಯಾಕೆ ಬರೀ ಶ್ರೀಮಂತರ ಸೊತ್ತಾಗ್ಬೇಕು, ನಮ್ಗೆ ಯಾಕೆ ಆಗ್ಬಾರ್ದು? ನಮ್ ಥಿಂಕಿಂಗ್ ಪ್ಯಾಟರ್ನ್ ಹಂಗಿದೆ. ನಾವ್ ಹೇಳ್ತೀವಿ ಫೀಸ್ ಪೇ ಮಾಡ್ರಿ ಅಂದ್ರ ಆಗಲ್ಲ ನಾವೇ ಅನ್ಬಿಡ್ತೀವಿ ಮುಂಚೆನೆ. ಯಾಕಾಗಲ್ಲ? ಚಾನ್ಸ್ ತಗೊಳ್ಳೋಣ, ಎಲ್ಲಿಂದನಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ನಾವ್ ಅವ್ರು 3.5 ಲಕ್ಷ ಮಾಡಿದ್ರಲ್ವ ಅವ್ರು, ನಾವ್ಯಾಕೆ ಇಷ್ಟು ಕಡಿಮೆ ಅಮೌಂಟಿಗೆ ಯೋಚನೆ ಮಾಡ್ತೀವಿ? ಟೀ ಕುಡಿತೀವಿ, ಬೆಳಗಿಂದ ಸಂಜೆವರೆಗೂ 4 ಸರಿ ಟೀ ಕುಡಿತೀವಿ, ಹಾಲಿಗೆ ದುಡ್ಡು ಹಾಕ್ತಿವಿ, ಸಕ್ಕರೆ ದುಡ್ಡು ಹಾಕ್ತಿವಿ, ಗ್ಯಾಸಿಗೆ ದುಡ್ಡು ಹಾಕ್ತಿವಿ, ಮತ್ ಟೀ ಪುಡಿಗೆ ದುಡ್ಡು ಹಾಕ್ತಿವಿ, ಕಾಫಿ ಪುಡಿಗೆ ದುಡ್ಡು ಹಾಕ್ತಿವಿ, ಇಷ್ಟೆಲ್ಲ ಮಾಡ್ತೀವಿ. ಮತ್ತೆ ಅವ್ರು ಬಂದ್ರು ಇವ್ರು ಬಂದ್ರು ಅಂತ ಹೇಳಿ ಅವ್ರ ಜೊತೆ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಇನ್ನು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೆಗೆಟಿವ್ ತುಂಬಿಕೊಂಡು ಹಿಂಗ್ ಮಾಡಿ ವೇಸ್ಟ್ ಮಾಡ್ತೀವಿ. ನಾವು ಗಂಡ್ಮಕ್ಳು ಹೋಗ್ತಿವಿ, ಹೊರಗಡೆ ಹೋಗಿ ಬಂದ್ವಿ ಅಂದ್ರೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ರೆ ಅವ್ರ ಜೊತೆ ಟೀ ಕುಡಿತೀವಿ, ಕಾಫಿ ಕುಡಿತೀವಿ, ಹಿಂಗ್ ಹೋಗಿ ರೌಂಡ್ ಹೋಗಿ ಪೆಟ್ರೋಲ್ ಹಾಕ್ಸ್ತೀವಿ. ಯಾರ್ದೋ ಮನೆ ಫಂಕ್ಷನ್ ಅಂತ ಹೇಳಿದ್ರೆ 100 ರೂಪಾಯಿ ಹೋಗ್ಬಿಟ್ಟು ಏನ್ ಮಾಡ್ಬಿಡ್ತೀವಿ, ಗಿಫ್ಟ್ ಕೊಟ್ಟು ಬರ್ತೀವಿ. ಇದಕ್ಕೆಲ್ಲ ನಮಗೆ ಖರ್ಚು ಮಾಡಕ್ ದುಡ್ಡಿರುತ್ತೆ. ನಾನೇನಾದ್ರೂ ಮುಂದೆ ಬರ್ಬೇಕು, ನಾನೇನಾದ್ರೂ ಆಕ್ಷನ್ ತಗೊಂಡು ನಾನ್ ದೊಡ್ಡದಾಗಿ ಬೆಳೆದು ನನಗೆ ಅಂದವ್ರಿಗೆಲ್ಲ, ನನ್ನನ್ ಕೀಳಾಗಿ ನೋಡ್ದವ್ರಿಗೆಲ್ಲ, ನನಗ್ ಬೆಳೆಸ್ಲಿಕ್ಕೆ ಸಪೋರ್ಟ್ ಮಾಡ್ದವ್ರಿಗೆಲ್ಲ ನಾನ್ ಯಾಕೆ ನನ್ನ ಶಕ್ತಿ ತೋರಿಸ್ಬಾರ್ದು ಅಂತ ಯಾಕೆ ನಮ್ ತಲೆಯಲ್ಲಿ ಬರೋದಿಲ್ಲ ಅಂತ ಹೇಳಿ ನನ್ ಪ್ರಶ್ನೆ. ಹಾಗಾಗಿ ಇಲ್ಲಿ ಹೇಳೋದೇನು ಅಂತ ಹೇಳಿದ್ರೆ, ಈ ಟ್ರೈನಿಂಗ್ ಪ್ರೋಗ್ರಾಮ್ ಬಹಳ ಅದ್ಭುತವಾಗಿದೆ, ಬಹಳ ಲೈಫಲ್ಲಿ ಚೇಂಜಸ್ ತರುತ್ತೆ. ನಾನು ಒಬ್ಳೇ ಅಲ್ಲ, ನಮ್ ಟ್ರೈನರ್ಸ್ ತುಂಬಾ ಜನ ಇದ್ದಾರೆ, ಅವ್ರೆಲ್ರು ಮಾತಾಡಕ್ ಶುರು ಮಾಡಿದ್ರು ಅಂದ್ರೆ ಈ ಕ್ಲಾಸ್ ಇವತ್ತು ಸಾಯಂಕಾಲ ಆದ್ರೂ ಮುಗಿಯಲ್ಲ. ಹಾಗಾಗಿ ಏನು ಅಂತ ಹೇಳಿದ್ರೆ, ಸೆಲೆಕ್ಟೆಡ್ ಒಂದೊಂದು ಸ್ವಲ್ಪ ಜನ ಮಾತ್ರ ನಾವು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತೀವಿ. ಹಾಗಾಗಿ ನಿಮ್ಗೆ ಹೇಳೋದೇನು ಅಂತ ಹೇಳಿದ್ರೆ,
ಎಲ್ರು ಈ ಒಂದು ಅವಕಾಶನ ಸದುಪಯೋಗ ಪಡ್ಕೊಳ್ಳಿ. ಟ್ರೈನಿಂಗ್ ಪ್ರೋಗ್ರಾಮ್ಗೆ ಎಲ್ರು ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಈ ಅವಕಾಶ ಮಾಡಿಕೊಟ್ಟಿರುವಂತ ಶ್ರೀದೇವಿ ಅಮ್ಮನ್ಗೆ, ಯೂನಿವರ್ಸಿಟಿಗೆ ನಾನು ಕೋಟಿ ಕೋಟಿ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಆಲ್. ಸೊ ಥ್ಯಾಂಕ್ ಯು ನಮ್ಮ ಅನನ್ಯಗೆ. ಸೊ ಎಲ್ಲರೂ ಕೇಳಿದ್ರಲ್ಲ. ಸೊ ಯಾರ್ಯಾರು ಕೇಳಿದ್ರಿ ಅವ್ರೆಲ್ರು ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಅದಾದ್ಮೇಲೆ ದಯಾನಂದ್ ಸರ್ ಹೇಳ್ತಾರ ಅವ್ರದ್ದು ಹಾರ್ಡ್ ವರ್ಕ್ ಅಲ್ಲ, ಹಾರ್ಟ್ ವರ್ಕ್ ಅಂತೆ. ಥ್ಯಾಂಕ್ ಯು. ಸೊ ಪ್ರತಿಯೊಬ್ಬರಿಗೂ ಸಮೇತ ಹೇಳೋದು ಏನು ಅಂದ್ರ, ಇದು ಅವಕಾಶ ನಿಮ್ಗೂ ಇದೆ, ನೀವ್ ಅದಕ್ಕೆ ಆಕ್ಷನ್ ತಗೊಳ್ಬೇಕು. ಸೊ ನನ್ನ ಎದುರಿಗೆ ಯಾವಾಗ್ಲೂ 2 ಪ್ರಕಾರದ ಜನ ಬಂದಿರ್ತಾರ. ಒಂದ್ ಇದೆ ಇಂಟ್ರೆಸ್ಟೆಡ್ ಪರ್ಸನ್ ಅಂದ್ರೆ ಆಸಕ್ತಿದಾಯಕ ವ್ಯಕ್ತಿ. ಈ ಕ್ಲಾಸ್ ಅನ್ನ ಸಂಜೆ ತನಕ ಹೇಳ್ತೀನಿ ಅಂದ್ರೂ ಕೂಡೋರು ಇದ್ದೀರಿ, ನೀವು ಇದ್ದೀರಲ್ಲ. ಸಂಜೆ ತನಕ ಮಾಡೋಣ, ಇವತ್ತೊಂದಿನ ಸಂಡೇ ಬರೀ ಜ್ಞಾನಕ್ಕೆ. ಎಸ್, ಇವ್ರು ಆಸಕ್ತಿದಾಯಕ ವ್ಯಕ್ತಿಗಳು. ಈ ಆಸಕ್ತಿದಾಯಕ ವ್ಯಕ್ತಿಗಳಲ್ಲೇ ಕೆಲವರು ಇರ್ತಾರ ಕಮಿಟೆಡ್ ವ್ಯಕ್ತಿಗಳು. ಕಮಿಟೆಡ್ ವ್ಯಕ್ತಿ ಅಂದ್ರೆ ಮಾಡೇ ಮಾಡ್ತೀನಿ, ನನ್ನ ಜೀವನದಲ್ಲಿ ನಾನು ಸಾಧನೆ ಮಾಡ್ಲೇಬೇಕು, ನಾನ್ ಏನಾದ್ರೂ ಮಾಡ್ತೀನಿ, ಯಶಸ್ವಿ ಆಗ್ಲೇಬೇಕು ಅನ್ನುವಂತ ನಿರ್ಧಾರವನ್ನ ಮಾಡ್ಕೊಂಡು ಯಾರ್ ಆಕ್ಷನ್ ತಗೋತಾರ ನೋಡ್ರಿ, ಅವ್ರಿಗೆಲ್ಲ ನಾವೇನಂತೀವಿ ಅಂದ್ರೆ ಕಮಿಟೆಡ್ ಪರ್ಸನ್ ಅಂತೀವಿ. ಹಾಗಾಗಿ ಸಕ್ಸಸ್ ಆಗೋರು ಇಂಟ್ರೆಸ್ಟೆಡ್ ಇರೋರಲ್ಲ. ಇಂಟ್ರೆಸ್ಟ್ ಏನಾಗುತ್ತೆ, ಹೆಚ್ಚು ಆಗ್ಬೋದು, ಕಡಿಮೆ ಆಗ್ಬೋದು, ಇನ್ನೊಂದು ಟ್ರೈನರ್ ಸಿಗ್ಬೋದು, ಮತ್ತೊಂದ್ ಕಡೆ ನೋಡ್ಬೋದು, ಇನ್ನೂ ಸರ್ಚಿಂಗ್ ಮಾಡ್ಬೋದು. ಇವ್ರು ಯಾವತ್ತು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಯಾರು ಕಮಿಟೆಡ್ ಇರ್ತಾರ ನೋಡ್ರಿ, ಅವ್ರು ತಕ್ಷಣಕ್ಕೆ ನಿರ್ಧಾರ ತೆಗೆದುಕೊಳ್ತಾರ, ಆಕ್ಟಿವ್ ಮೈಂಡ್ ಸೆಟ್ ಆಗಿರ್ತಾರ, ಆಕ್ಟಿವಿಟಿಯನ್ನ ಮಾಡೋದಕ್ಕೆ ರೆಡಿ ಆಗಿರ್ತಾರ, ಮತ್ತೆ ಆಕ್ಷನ್ ಟೇಕರ್ಸ್ ಆಗಿರ್ತಾರ, ಅವ್ರು ಮಾತ್ರ ಸಕ್ಸಸ್ ಆಗಿರ್ತಾರ. ಸೊ ಹಾಗಾಗಿ ನಾನು ನಿಮ್ಗೆ ಒಂದು ಪ್ರಶ್ನೆಯನ್ನ ಕೊನೆಗೆ ಕೇಳ್ತೀನಿ, ನೀವು ಇಂಟ್ರೆಸ್ಟೆಡ್ ಇದ್ದೀರಿ ಅಥವಾ ಕಮಿಟೆಡ್ ಇದ್ದೀರಿ? ಇಂಟ್ರೆಸ್ಟೆಡ್ ಇದ್ರೆ ನೀವು ಅಂತ ಹೇಳಿ ಟೈಪ್ ಮಾಡ್ರಿ. ಹಿಂಗೆ ಇಂಟ್ರೆಸ್ಟ್ ಹಂಗೆ ಬಿಲ್ಡ್ ಮಾಡ್ತಾ ಇರಿ, ಬೇರೆ ಬೇರೆ ಕೋರ್ಸ್ಗಳು ಬರ್ತಾವ, ಹಿಂಗೆ ನೋಡ್ರಿ, ಆದಷ್ಟು ಕೋಶಿಶ್ ಮಾಡ್ರಿ. ಇಂಟ್ರೆಸ್ಟೆಡ್ ಅವ್ರು ಏನು ಮಾಡೋದಿಲ್ಲ. ಬಟ್ ಯಾರು ಕಮಿಟೆಡ್ ಇದ್ದೀರಿ ನೋಡ್ರಿ, ಕರೋ ಯಾ ಮರೋ ಸಿಚುವೇಶನ್ ಅಂತಾರ. ಮಾಡ್ಬೇಕು, ಅದು ಏನು ಹೇಳಂಗಿಲ್ಲ ಸ್ಟೋರಿ. ನೋಡ್ರಿ, ಜೀವನದಲ್ಲಿ ಯಾರ್ದ್ಯಾರ್ದೋ ಸಲಿನ ಸಮಯ ಕೊಡ್ತೀವಿ ನಾವು. ಕುಟುಂಬದವ್ರ ಸಲುವಾಗಿ ಸಮಯ ಕೊಡ್ತೀವಿ, ಫಂಕ್ಷನ್ ಗಳಿಗೆ ಸಮಯ ಕೊಡ್ತೀವಿ, ಹಬ್ಬ ಹರಿದಿನಗಳಿಗೆ ಸಮಯ ಕೊಡ್ತೀವಿ. ಎಲ್ಲದಕ್ಕೂ ನಾವು ಸಮಯ ಕೊಡದೇ ಇರುವಂತದ್ದು ಯಾರಿಗಾದ್ರೂ ಇದ್ರೆ ಸ್ವಂತ ನಮ್ ಸಲುವಾಗಿ ಟೈಮ್ ಇಲ್ಲ ನಮ್ಗೆ. ಸೊ ಹಾಗಾಗಿ ಯಾರ್ಯಾರು ಕಮಿಟೆಡ್ ಇದ್ರಿ, ನಾನ್ ಮಾಡೇ ಮಾಡ್ತೀನಿ, ಅವ್ರೆಲ್ಲರೂ ಸಿ ಅಂತ ಟೈಪ್ ಮಾಡ್ಬೇಕಿಲ್ಲ. ಕಮಿಟೆಡ್ ಇರೋರು ಮಾತ್ರ, ನಾನ್ ಜೀವನದಲ್ಲಿ ನಾನು ಯಶಸ್ವಿ ಆಗೋದಕ್ಕೆ ರೆಡಿ ಇದ್ದೀನಿ, ಇವತ್ತೇ ನಾನ್ ರೆಡಿ ಇದ್ದೀನಿ ಅನ್ನುವರು ಒಂದ್ ಸಲ ಸಿ ಅಂತ ಹೇಳಿ ಟೈಪ್ ಮಾಡ್ರಿ. ಎಸ್, ಬೀನಾ ಮ್ಯಾಮ್ ಇದಾರೆ ಸಿ. ಎಸ್, ಸಿ ಅಂತ ಯಾರು ಬರೀತೀರಿ ನೋಡ್ರಿ, ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ಬಿಡುತ್ತೆ. ಎಸ್, ಶಿವಲಿಲ್ಲ ಹೆಣ್ಮಕ್ಳು ಕಮಿಟೆಡ್ ಇದ್ದಾರೆ ನೋಡ್ರಿ. ಜಗತ್ ಅದಕ್ಕೆ ಹೇಳ್ತಾವ, ಹುಡುಗಿಯರ್ದೆ ಎಲ್ಲ ರಿಸಲ್ಟ್ ಹೆಚ್ಚು ಬರ್ಲತ್ತ, ಗೊತ್ತದಲ್ಲ ನಿಮ್ಗೆ ಕಾಲೇಜ್ನಲ್ಲಿ. ಸಬ್ಕಾನ್ಶಿಯಸ್ ಮೈಂಡ್ ಗಂಡ್ ಮಕ್ಕಳಿಗಿಂತ ಹೆಣ್ಮಕ್ಳು ಬಹಳ ಸ್ಪೀಡ್ ಆಗಿ ಗ್ರೋತ್ ಆಗ್ತಾ ಇದೆ. ಸೊ ಹಾಗಾಗಿ ನೀವು ನಿಮ್ಮ ಲೈಫ್ ನಲ್ಲಿ ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕಂದ್ರ ನೀವು ಕಮಿಟ್ಮೆಂಟ್ ಇದೆ ನೋಡ್ರಿ, ಅದು ಬಹಳ ಇಂಪಾರ್ಟೆಂಟ್. ನೀವು ಕಮಿಟೆಡ್ ಆದಾಗ ಮಾತ್ರ ನೀವು ನಿಮ್ಮ ಜೀವನದಲ್ಲಿ ಏನೋ ಮಾಡೋದಕ್ಕೆ ಸಾಧ್ಯ ಇದೆ, ಇಲ್ಲಾಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ. ಎಸ್, ಸೊ ಯಾರ್ಯಾರು ಇದ್ದೀರಿ, ಫೀಸ್ ಹೇಳ್ತೀನಿ, ರೆಡಿ ಇದ್ದೀನಿ ನಾನು ಅಂತ ಹೇಳಿ ಅಂದವ್ರು ಎಫ್ ಅಂತ ಹೇಳಿ ಒಂದ್ಸಲ